ಹಲ್ಲೆಲೂಯಾ. ಇನ್ನೊಂದು ಸಾರಿ ಆಮೆನ್. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯಭಾಗವನ್ನು ಓದಿ ನಾವು ಇದರ ವಾಕ್ಯದ ಕಡೆಗೆ ನಮ್ಮ ಗಮನ ತಿರುಗಿಸಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. 2 ವರ್ಷಗಳ ಪುಸ್ತಕ 4ನೇ ಅಧ್ಯಾಯ ಅದರ 1ನೇ ವಾಕ್ಯದಿಂದ ನಮಗೆಲ್ಲರಿಗೂ ಬಹಳ ಸುಪರಿಚಿತವಾದಂಥ ವಿಷಯವೇ 2 ಕಿಂಗ್ಸ್ ಚಾಪ್ಟರ್ 4 ವರ್ಸ್ 1 onwards. 2 ವರ್ಷಗಳು 4ನೇ ಅಧ್ಯಾಯದ 1ನೇ ವಾಕ್ಯದಿಂದ. ಪ್ರೈಸ್ ದಿ ಲಾರ್ಡ್. ಒಂದು ನಿಮಿಷ ನಮಗೆ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಪರಲೋಕ ತಂದೆಯ ಒಳ್ಳೆಯ ಮುಂಜಾನೆ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವೆ ಕರ್ತನೆ. ನಮ್ಮನ್ನು, ನಮಗಿರುವವರನ್ನು, ನಮಗಿರುವವುಗಳನ್ನು, ನಮ್ಮ ಆಶೀರ್ವಾದ ವಾಗ್ದಾನಗಳೆಲ್ಲವನ್ನು ಯೇಸು ರಕ್ತದಲ್ಲಿ ಮುದ್ರೆ ಇಟ್ಟುಕೊಂಡು ಪ್ರಾರ್ಥಿಸುತ್ತಾ ಇದ್ದೇವೆ. ರಕ್ತ ಕೋಟೆಯಲ್ಲಿ ಮರೆ ಮಾಡಿಕೊಳ್ಳು, ದೂತರನ್ನು ಕಾವಲಿರಿಸಿಕೊಳ್ಳು ಸ್ವಾಮಿ. ಬಂದಿರೋ ಒಬ್ಬೊಬ್ಬರು ನಮ್ಮ ಕೈಗಳಿಗೆ ಅರ್ಪಿಸುತ್ತಾ ಇದ್ದೇವೆ. ನಮ್ಮ ಬಲಹೀನತೆಗಳನ್ನು ನೀಗಿಸಿ ನಿಮ್ಮ ಬಲದಿಂದ ನಮ್ಮನ್ನು ತುಂಬಿಸು. ಆಲಯದ ಒಳಗು ಹೊರಗು ಯೇಸು ರಕ್ತವನ್ನು ನಂಬಿಕೆಯಿಂದ ಪ್ರೋಕ್ಷಿಸಿ ಶುದ್ಧೀಕರಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ದೂತರನ್ನು ಕಾವಲಿರಿಸಿಕೊಳ್ಳಪ್ಪ. ಈ ದಿನದ ಆಶೀರ್ವಾದಕ್ಕೆ, ಬಿಡುಗಡೆಗೆ ವಿರೋಧವಾಗಿ ವಾದಿಸುವ ಎಲ್ಲ ಅಂಧಕಾರದ ಆಧಿಪತಿಗಳು, ದುರಾತ್ಮನ ಕ್ರಿಯೆಗಳು, ಎಲ್ಲ ದೇಶಾಧಿಪತಿಗಳ ಶಕ್ತಿಗಳು, ದುಷ್ಟ ಪ್ರತಿಷ್ಠೆಗಳ ಶಕ್ತಿಗಳನ್ನು, ಎಲ್ಲ ಪಾತಾಳ ಗೋಪುರದ ಶಕ್ತಿಗಳನ್ನು ನಜರೇತನ ಯೇಸುವಿನ ನಾಮದಲ್ಲಿ ಬಂಧಿಸಿ ದೇಶ ಬಿಟ್ಟೋಗಂಬುದಾಗಿ ಕಲ್ಪಿಸುತ್ತಾ ಇದ್ದೇವೆ. ದೇವರೇ, ನಿಮ್ಮ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ ಸ್ವಾಮಿ. ನಿಮ್ಮ ಮಹಿಮೆಯ ಸಾನ್ನಿಧ್ಯದಲ್ಲಿ ನಮ್ಮನ್ನು ಮಾಡು ಸ್ವಾಮಿ. ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ಮರೆಸಿಕೊಂಡು ಸ್ವಾಮಿ ಅಭಿಷೇಕಿಸಿ ಆಳ್ವಿಕೆ ಮಾಡಿ ನಿಮ್ಮ ನಾಮ ಮಾತ್ರ ಮಹಿಮೆ ಪಡಿಸಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹೌದು ಸ್ವಾಮಿ, ನೀವು ಹೆಚ್ಚಾಗಬೇಕು, ನಾವು ಕಡಿಮೆಯಾಗಬೇಕು. ಲಗನಮಾನ ಸ್ತುತಿ ಸ್ತೋತ್ರಗಳು ನಿಮಗೇ ಸಲ್ಲಲಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ವಾಕ್ಯಭಾಗ ನಾವು ಓದಿದಂಥ ವಾಕ್ಯವಾಗಿ 2 ವರ್ಷಗಳ ಪುಸ್ತಕ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಮಗೆಲ್ಲರಿಗೂ ಬಹಳ ಪರಿಚಯ ಇರುವಂಥ ವಾಕ್ಯ. ಅನೇಕ ಪ್ರಸಂಗ ನೀವು ಕೇಳಿರ್ಬೋದು. ಪ್ರೈಸ್ ದಿ ಲಾರ್ಡ್. ನಿಮಗೇನು ಹೊಸದಾಗಿರುವಂಥ ಸಂದೇಶ ಅಲ್ಲ ಇದು. ಆದರೆ ನಮ್ಮ ಇವತ್ತಿನ ಧ್ಯಾನಕ್ಕೆ ದೇವರು ಕೊಟ್ಟಂಥ ಆಲೋಚನೆ ಆಗಿರೋದ್ರಿಂದ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಕಳೆದ ದಿನಗಳಲ್ಲಿ ನಾವು ನಿನ್ನೆ ದಿನದಲ್ಲಿ ಪ್ರತ್ಯೇಕವಾಗಿ ಸಂಜೆ ಹೊತ್ತಿನಲ್ಲಿ ಧ್ಯಾನಿಸುತ್ತಾ ಇದ್ದಂಥ ವಿಷಯ ನಿಮಗೆ ನೆನಪಿದೆ. ಏನು ಹೇಳಿ? ಸೀಕ್ರೆಟ್ ಪ್ಲೇಸ್. ಓಕೆ, ಏನು ಹೇಳಿ? ಸೀಕ್ರೆಟ್ ಪ್ಲೇಸ್. ಓಕೆ, ನಿನ್ನೆ ಹೇಳಿದ ಹಾಗೆ ನಾವು ಕೆಲವೊಂದು ಸೀಕ್ರೆಟನ್ನು ತಿಳ್ಕೊಂಡು ಮುಂದೆ ಹೋಗುವುದು ಒಳ್ಳೆಯದು. ಹಿ ಹೂ ಡ್ವೆಲ್ಸ್ ಇನ್ ದ ಸೀಕ್ರೆಟ್ ಪ್ಲೇಸ್ ಆಫ್ ದ ಮೋಸ್ಟ್ ಹೈ. ಪ್ರಾತ್ಪರ್ನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಪ್ರೈಸ್ ದಿ ಲಾರ್ಡ್. ಸೊ ರಹಸ್ಯವಾಗಿ ದೇವರೊಂದಿಗೆ ಸಮಯವನ್ನು ಕಳೆಯುವಂಥ ತನ್ನ ಮಕ್ಕಳನ್ನು ಪ್ರೈಸ್ ದಿ ಲಾರ್ಡ್ ಆಶೀರ್ವದಿಸುವ ದೇವರು ನಮಗಿದ್ದಾನೆ ಎಂಬುದನ್ನು ನಾವು ಕೇಳ್ತಾ ಇದ್ದೇವೆ. ಅನೇಕ ಉದಾಹರಣೆಗಳನ್ನು ನೋಡಿದೆವು. ಇದು ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯವೇ. ಅದರ ಒಂದು ಮುಂದುವರಿದ ಭಾಗವಾಗಿ ನಾವು ಅದನ್ನು ತೆಗೆದುಕೊಳ್ಳಬಹುದು. ಈ ವಾಕ್ಯ ಭಾಗದಲ್ಲಿ ನಮಗೆ ಗೊತ್ತು, ಪ್ರವಾದಿ ಮಂಡಳಿಯ ಅವರಲ್ಲೊಬ್ಬನ ಹೆಂಡತಿ ಎಲೀಷನ ಹತ್ತಿರ ಬಂದು, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಮರಣ ಹೊಂದಿದನು ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೋರಿಟಲು. ಎಲೀಷನು ಆಕೆಗೆ,
ನಾನು ನಿನಗೇನು ಮಾಡಬೇಕೆನ್ನುತ್ತಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ವಾಕ್ಯದಲ್ಲಿ ಪ್ರವಾದಿ ಮಂಡಳಿ ಅಂದರೆ ಇವಾಗ ನಾವು ಹೇಳುವ ಹಾಗೆ ಬೈಬಲ್ ಕಾಲೇಜ್ ಥರನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವಾಗ ಅದು ಬೈಬಲ್ ಕಾಲೇಜ್ ಥರ, ಆವಾಗ ಪ್ರವಾದಿ ಮಂಡಳಿ ಒಂದೊಂದು ಟೀಮಲ್ಲಿ ಸುಮಾರು ಒಂದು 50 ಜನ ಪ್ರವಾದಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಎಲೀಷನ ಕಾಲದಲ್ಲಿ. ನೀವು ಅದನ್ನು ಇದೇ ಅಧ್ಯಾಯ, ಇದರ 2ನೇ ಅಧ್ಯಾಯ ಎಲ್ಲ ಓದುವಾಗ ನಿಮಗೆ ಗೊತ್ತಾಗತ್ತೆ. ಪ್ರಿಯರೇ, ಅವರು ಬೆತೇಲಿನಲ್ಲಿದ್ದಾಗ ಪ್ರವಾದಿ ಮಂಡಳಿಯವರು ಎಲೀಷನ ಹತ್ರ ಹೇಳ್ತಾರೆ, ನನ್ನ ಯಜಮಾನನನ್ನು ಇವತ್ತು ದೇವರು ತೆಗೆದುಕೊಳ್ಳುತ್ತಾನೆ, ನಿಮಗೆ ಗೊತ್ತಿಲ್ವಾ ಅಂತ ಕೇಳಿದ್ರೆ, ನೀವು ಸುಮ್ಮನೆ ಇರಿ ನನಗೆ ಗೊತ್ತು ಅಂತ ಹೇಳ್ತಾನೆ. ಅಲ್ಲಿಂದ ಯೋರ್ದಾನಿಗೆ ಹೋಗ್ತಾರೆ. ಅಲ್ಲಿಯೂ ಸಹ ಪ್ರವಾದಿ ಮಂಡಳಿ ಶಿಷ್ಯರು ಎಲೀಷನಿಗೆ ಹೇಳ್ತಾರೆ, ಪ್ರೈಸ್ ದಿ ಲಾರ್ಡ್, ಏನಂತ, ಇವತ್ತು ನಮ್ಮ ಯಜಮಾನನ ದೇವರು ತೆಗೆದುಕೊಳ್ಳೋದು ನಿಮಗೆ ಗೊತ್ತಿಲ್ವಾ, ಸುಮ್ಮನೆ ಇರ್ರಿ ನನಗೆ ಗೊತ್ತು ಅಂತಾರೆ. ತಿರ್ಗಾ ಎರಿಕೋವಿಗೆ ಹೋಗ್ತಾನೆ. ಅಲ್ಲಿ ಸಹ ಪ್ರವಾದಿ ಮಂಡಳಿ ಇದ್ದಾರೆ. ಸೊ ಅಲ್ಲಲ್ಲಿ ಒಂದೊಂದು ಏರಿಯಾಗಳಲ್ಲಿ ಬೈಬಲ್ ಕಾಲೇಜ್ ನಡೆಸ್ತಾ ಇದ್ರು. ಯಾರು? ಪ್ರೈಸ್ ದಿ ಲಾರ್ಡ್, ಪ್ರವಾದಿ ಮಂಡಳಿಯ ಟ್ರೈನಿಂಗ್ ಕೊಡ್ತಾ ಇದ್ರು ಎಲೀಷನ ಕಾಲದಲ್ಲಿ. ಪ್ರೈಸ್ ದಿ ಲಾರ್ಡ್. ಅದರ ನಂತರವಾಗಿ ನಮಗೆ ಗೊತ್ತು, ಎಲೀಷನ 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿಯೂ ಸಹ ಪ್ರವಾದಿ ಮಂಡಳಿ ಬಂದು ಹೇಳ್ತಾರೆ, ನಾವು ಇರುವಂಥ ಸ್ಥಳ ಸಣ್ಣದಾಗಿದೆ, ನಾವು ಇದನ್ನು ಸ್ವಲ್ಪ ವಿಶಾಲಪಡಿಸಬೇಕು ಅಂತ ಹೇಳ್ಕೊಂಡು ಸಹಾಯ ಕೇಳುವಂಥ. ಹಾಗಾದರೆ ಪ್ರವಾದಿ ಮಂಡಳಿ ಇತ್ತು. ಸೊ ಇದರಲ್ಲಿ ಒಬ್ಬ ನಮ್ಮ ಪ್ರವಾದಿ ಮಂಡಳಿಯ ಶಿಷ್ಯನಾಗಿದ್ದ ಒಬ್ಬನು, ಹೆಸರು ಬರೆದಿಲ್ಲ ಅಲ್ಲಿ, ಆತನು ಮರಣ ಹೊಂದುತ್ತಾನೆ. ಮರಣ ಹೊಂದಿದಾಗ ಸ್ವಲ್ಪ ನಮ್ಮ ಹಾಗೆ ಮೋಸ್ಟ್ಲಿ ಅವರು ಸಹ ಇದ್ದಿರ್ಬೋದು ಅಂತ ಅಂದ್ಕೊಳ್ಳಿ, ಸ್ವಲ್ಪ ಸಾಲ ಎಲ್ಲ ಬಿಟ್ಟು ಹೋದರು. ಪ್ರೈಸ್ ದಿ ಲಾರ್ಡ್. ಏನು ಬಿಟ್ಟು ಹೋದರು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಇವರು ಬಿಟ್ಟು ಹೋದಾಗ ಸಾಲ ಮಾತ್ರ ಬಿಟ್ಟು ಹೋಗಲಿಲ್ಲ, ಏನೋ ಸ್ವಲ್ಪ ಬೇರೆ ಏನೋ ಒಂದು ಸ್ವಲ್ಪ ಉಳಿಸ್ಕೊಂಡು ಹೋದ್ರು. ಏನದು? ಬೇರೆ ಏನು ಉಳಿಸ್ಕೊಂಡು ಹೋದ್ರು? ಹೆಂಡತಿ ಮಕ್ಕಳ? ಬೇರೆ ಏನು ಉಳಿಸ್ಕೊಂಡು ಹೋಗಿದ್ರು? ಸ್ವಲ್ಪ, ಒಂದು ಮೊಗೆ ಎಣ್ಣೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇಬ್ರಿಯ ಭಾಷೆಯಲ್ಲಿ ಅಸ್ಸಕ್ ಅಂತಿರುವಂಥ ಒಂದು ಪದ ಉಪಯೋಗಿಸಿದ್ದಾರೆ. ಅಂದರೆ ಅದರ ಅರ್ಥ ಆಯಿಲ್ ಫಾರ್ ಅನ್ ಅನಾಯಿಂಟಿಂಗ್, ಅಂದರೆ ಒಂದು ಅಭಿಷೇಕಕ್ಕೆ ಇರುವಂಥ ಎಣ್ಣೆ ಅಂತ. ಒಂದು ಮೊಗೆ ಎಣ್ಣೆ, ಒಂದು ಸಾರಿ ಅಭಿಷೇಕ ಮಾಡೋದಕ್ಕಿರುವಂತಹ ಎಣ್ಣೆ. ಇದು ಅಡಿಗೆ ಎಣ್ಣೆ ಅಲ್ಲ, ಇದು ಅಡಿಗೆಗೋಸ್ಕರ ಉಪಯೋಗಿಸುವಂಥದ್ದಲ್ಲ, ಬದಲಾಗಿ ಇದು ಅಭಿಷೇಕದ ತೈಲ ಇದು. ಹಲ್ಲೆಲೂಯಾ. ಆ ಒಂದು ಜಾರ್ನಲ್ಲಿ ಅಥವಾ ಒಂದು ಪಾಟ್ ಆಫ್ ಆಯಿಲ್ ಅಂತ ಹೇಳ್ತಾ ಇದೆ, ಅಥವಾ ಒಂದು ಪಾತ್ರೆಯಲ್ಲಿ, ಒಂದು ಮೊಗೆಯಲ್ಲಿ ಅಥವಾ ಭರಣಿ ಅಂತಲೇ ಹೇಳುವುದು, ಅದಕ್ಕೆ ಸಣ್ಣ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಮಾತ್ರ ಉಳಿದಿದೆ. ಮನೆಯಲ್ಲಿ ಇರೋದೇ ಅಷ್ಟು, ಬೇರೆ ಏನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ವಿಷಯ ಏನಂತ ಹೇಳಿದ್ರೆ, ಇವರು ಮಾಡಿದ ಸಾಲಕ್ಕೆ ಬದಲಾಗಿ ಸಾಲ ತೀರಿಸುವುದಕ್ಕೆ ಇವರ ಹತ್ರ ದಾರಿ ಇಲ್ಲ. ಯಜಮಾನರು ಇದ್ದಾಗಲೇ ಸಾಲ ಕೊಡೋಕ್ಕಾಗಲಿಲ್ಲ ಅಂದರೆ ಅವ್ರು ಸತ್ತ ಮೇಲೆ ಏನು ಮಾಡ್ಬೋದಲ್ವಾ? ಏನು ಮಾಡೋದಕ್ಕಾಗ್ತಾ ಇಲ್ಲ. ಈಗ ಸಾಲ ಕೊಟ್ಟವರು ಬಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಒಂದು ಸಾಲ ಕೊಡ್ರಿ, ಅಲ್ಲದಿದ್ರೆ ನಿಮ್ಮ 2 ಮಕ್ಕಳನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಇಲ್ಲಿ 2 ಗಂಡು ಮಕ್ಕಳಿದ್ದಾರೆ, ಇವ್ರನ್ನ ಹಿಡ್ಕೊಂಡು ಹೋಗೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ನೀವು ಕೇಳ್ಬೋದು, ನಾವು ಸಾಧಾರಣವಾಗಿ ಪ್ರಾರ್ಥನೆ ಮಾಡುವಾಗೆಲ್ಲ, ಪ್ರೈಸ್ ದಿ ಲಾರ್ಡ್, ಸೈತಾನ ಬಂದಿದ್ದಾನೆ ಇವ್ರನ್ನ ಹಿಡ್ಕೊಂಡು ಹೋಗೋದಕ್ಕೆ, ಪ್ರೈಸ್ ದಿ ಲಾರ್ಡ್, ಮಕ್ಕಳನ್ನು ಬಂಧನದಲ್ಲಿ ಹಿಡ್ಕೊಂಡು, ಓಕೆ, ಒಂದು ಕಡೆಯಲ್ಲಿ ಹಾಗೇನೆ ಅಂದುಕೊಳ್ರಿ, ತೊಂದರೆ ಇಲ್ಲ. ಆದರೆ ಇಲ್ಲಿ ಮನುಷ್ಯರು ಬಂದಿರುವಂಥ, ಸಾಲ ಕೊಟ್ಟವರು ಬಂದಿರುವುದಕ್ಕೆ ಕಾರಣ ಏನಲ್ಲ? ಪ್ರೈಸ್ ದಿ ಲಾರ್ಡ್, ಧರ್ಮಶಾಸ್ತ್ರ ಹೇಳ್ತದೆ, ಸಾಲ ಕೊಡುವುದಕ್ಕೆ ತೀರಿಸುವುದಕ್ಕೆ ಅವನ ಹತ್ರ ಹಣ ಇಲ್ಲದಿದ್ದರೆ ಅವನನ್ನು ಆಳಾಗಿ ಇಟ್ಟುಕೋಬೇಕಂತ, ದಾಸನಾಗಿ ಗುಲಾಮನಾಗಿ ಇಟ್ಟುಕೊಂಡು ಅವನು ಸಾಲ ತೆಗೆದುಕೊಂಡದ್ದು ತೀರುವವರೆಗೂ ಅವನೇನು ಮಾಡಬೇಕು, ಅವನಿಗೆ ಪ್ರೈಸ್ ದಿ ಲಾರ್ಡ್ ಜೀತ ಮಾಡಬೇಕು. ಅಂದರೆ ಗೊತ್ತಲ್ಲ ಜೀತ ಮಾಡೋದಂದ್ರೆ, ಅವನ ಮನೆಯಲ್ಲಿ ಕೆಲಸ ಮಾಡಬೇಕು, ಅಥವಾ ಜೂಬಿಲಿ ವರ್ಷದವರೆಗೂ ಅವನಲ್ಲಿ ದುಡಿತಾ ಇರಬೇಕು. ಜೂಬಿಲಿ ವರ್ಷದಲ್ಲಿ ಅವನಿಗೆ ಬಿಡುಗಡೆ ಆಗತ್ತೆ. ಒಬ್ಬ ಯಹೂದ್ಯನಾಗಿದ್ದರೆ, ಇಸ್ರಾಯೇಲನಾಗಿದ್ದರೆ ಅವನಿಗೆ ಜೂಬಿಲಿ ವರ್ಷದಲ್ಲಿ ಅವನಿಗೆ ಅವನ ಅಷ್ಟೊತ್ತಿ ಸತ್ತು ಹೋದರೆ ಮುಗಿದು, ಅದೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಾ ಬಂದಿದ್ದು, ಈ 2 ಮಕ್ಕಳನ್ನು ಹಿಡ್ಕೊಂಡು ಹೋಗುವುದಕ್ಕೆ ನಿಯಮ ಪ್ರಕಾರ ಅವರು ಸರಿ. ಯಾರು? ಪ್ರೈಸ್ ದಿ ಲಾರ್ಡ್. ಈ ಸಾಲ ಕೊಟ್ಟವನಿಗೆ ಅಧಿಕಾರ ಇದೆ. ಅರ್ಥ ಆಗ್ತಾ ಇದೆಯಾ? ಅದು ಸೈತಾನದೇನಲ್ಲ, ಧರ್ಮಶಾಸ್ತ್ರ, ಮೋಶೆಯ ಧರ್ಮಶಾಸ್ತ್ರ ಪ್ರಕಾರ ಸಾಲ ಕೊಟ್ಟವನಿಗೆ ಅದು ತೀರಿಸದೆ ಹೋದರೆ ಅದನ್ನ ವಶಪಡಿಸಿದ್ರೆ, ಅದನ್ನು ತೆಗೆದುಕೊಳ್ಳುವುದಕ್ಕೆ ಅವನಿಗೆ ಅಧಿಕಾರ ಇದೆ. ಅವರ ಹತ್ರ ಹಣ ಇಲ್ಲದ ಪಕ್ಷದಲ್ಲಿ ಮನೆಯವರನ್ನ ಏನ್ ಮಾಡಬಹುದು, ಅವರಿಗೆ ಗುಲಾಮರಾಗಿ ಮಾಡಿಕೊಳ್ಳಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಎಲೀಷನು ಕೇಳ್ತಾ ಇದ್ದಾನೆ, ನಿಮ್ಮ ಮನೆಯಲ್ಲಿ ಏನಿದೆ ಅಮ್ಮ? ಪ್ರೈಸ್ ದಿ ಲಾರ್ಡ್. ಆಕೆ ಹೇಳ್ತಾ ಇದ್ದಾಳೆ, ಏನು ದಾರಿ ಇಲ್ಲ ಸ್ವಾಮಿ, ಏನು ದಾರಿ ಇಲ್ಲ. ಆದರೆ ಇರೋದೇನು ಮಾತ್ರ, ಒಂದು ಮೊಗೆ ಎಣ್ಣೆ ಹೊರತಾಗಿ ಬೇರೆ ಏನೂ ಇಲ್ಲ. ಪ್ರೈಸ್ ದಿ ಲಾರ್ಡ್.
ನಾನು ಇವತ್ತು ಹೇಳ್ತಾ ಬರೋದಕ್ಕೆ ವಿಷಯ, ಈ ಅಭಿಷೇಕಕ್ಕೆ ಇರುವಂಥ ಶ್ರೇಷ್ಠತೆ, ಅದರ ಬೆಲೆ ಎಷ್ಟು ಅಂತ ನಾವು ತಿಳ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಮೇಲೆ ದೇವರು ಸುರಿಸುವಂಥ ಈ ಅಭಿಷೇಕದ ಬೆಲೆ ನಮಗೆ ಗೊತ್ತಾದರೆ ನಾವು ಸುಮ್ಮನೆ ಮಕ್ಕಳಾಟ ಥರ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲ, ಇದನ್ನು ಅಷ್ಟು ತಾತ್ಸಾರವಾಗಿ ಅಂದುಕೊಳ್ಳೋದಿಲ್ಲ. ಒಂದು ವೇಳೆ ನಮಗೆ ಇದರ ಬೆಲೆ ಏನು, ಇದರ ಶ್ರೇಷ್ಠತೆ ಏನು, ಇದರ ಗೌರವ ಏನು ಎಂಬುದಾಗಿ ನಮಗೆ ಗೊತ್ತಾದರೆ ಪ್ರೈಸ್ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸುಮ್ಮನೆ ಹೇಗಾದರೂ ಮಾಡಿ ನಾನು ಇದನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ನಾನು ಪ್ರೈಸಲ್ಲಿ ಮಕ್ಕಳು ಇವತ್ತು ಇಲ್ಲಿ ಬಂದಾಗ, ಸಣ್ಣ ಸಣ್ಣ ಮಕ್ಕಳು ಅಂತ ಬಂದಾಗ ನನಗೆ ನನ್ನ ಮಗುವಿನ ಪ್ರಾಯ ನೆನಪಾಯಿತು. ಅಂದರೆ ನನಗನ್ನಿಸಿ ಎರಡನೇ ತರಗತಿ, ಸೆಕೆಂಡ್ ಕ್ಲಾಸ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಆ ಟೈಮಲ್ಲಿ ನಮ್ಮ ಊರಿಗೆಲ್ಲ ಸುವಾರ್ತೆ ಬಂದಂಥ ಸಮಯ. ಆವಾಗ ಪ್ರೈಸಲು ಹೀಗೆ ಮನೆಯಲ್ಲಿ ಸ್ವಲ್ಪ ಒಂದು ರೂಮ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಪ್ರೈಸಲು ಸಂಜೆ ಆಗುವಾಗ ಒಂದೊಂದು ಮನೆಯಲ್ಲಿ ಪ್ರಾರ್ಥನೆ ಇಟ್ಕೊಳ್ತಾರೆ. ಒಂದು 4-5 ಫ್ಯಾಮಿಲಿ, ಒಂದು 5-6 ಫ್ಯಾಮಿಲಿ ಇತ್ತು. ಅವಾಗ ಸಂಜೆ ಆಗೋ ಪ್ರಾರ್ಥನೆ ಇಟ್ಕೊಂಡ್ರೆ ಟೈಮ್ ಏನಿಲ್ಲ, ಎಲ್ಲ ಮನೆ ಹೊಲದಲ್ಲಿ ಕೆಲಸ ಎಲ್ಲ ಮಾಡಿಕೊಂಡು ಬಂದುಬಿಟ್ಟು ಕೂತ್ಕೊಳ್ಳೋದು ಪ್ರಾರ್ಥನೆ. 7 ಗಂಟೆ 8 ಗಂಟೆ ಎಲ್ಲ ಪ್ರಾರ್ಥನೆ ಕೂತ್ಕೊಳ್ಳೋದು. ಆಮೇಲೆ ಹೀಗೆ ಮಕ್ಕಳೆಲ್ಲ ಒಂದು ಕಡೆ ಕೂತ್ಕೊಂಡು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಒಂದು ಹಾಡು ಆಡಿದ್ರೆ ಮತ್ತೆ ಈಗ ಮೊಣಕಾಲ ಮೇಲೆ ಕೂತ್ಕೊಂಡು ಜರುಗಿ ಅಲ್ಲಿ ಮುಂದೆವರೆಗೂ ಹೋಗ್ತಾರೆ. ಅಲ್ಲಿಂದ ಅವರು ತಿರುಗಿಸ್ಬಿಡ್ತಾರೆ, ಅಲ್ಲಿಂದ ಇಲ್ಲಿವರೆಗೂ ಬರ್ತಾರೆ. ಪ್ರೈಸಲು ಮೊಣಕಾಲ ಮೇಲೆ ಏನು ಚರ್ಮ ಇರೋದಿಲ್ಲ, ಪ್ರೈಸಲು ರಕ್ತ ಸೋರ್ತಾ ಇರ್ತದೆ, ಆದರೂ ಬಿಡೋದಿಲ್ಲ, ಕೈ ತಟ್ಟೋದು ಬಿಡೋದಿಲ್ಲ, ಆರಾಧನೆ ಮಾಡೋದಿಲ್ಲ. ಅಭಿಷೇಕದ ತುಂಬಿ ದೇವರು ನಮ್ಮನ್ನು ನಡೆಸಿದಂಥದ್ದು. ದೇವರು ಈಗಿನ ಕಾಲದಲ್ಲಿ ಬಹಳ ಕಷ್ಟ ಇದೆ ಅಲ್ವಾ? ಪ್ರೈಸಲು ಹಲ್ಲೆಲೂಯಾ. ನಾನು ನಂಬ್ತೇನೆ, ಅವತ್ತು ನಮಗೆ ದೇವರ ಕೊಟ್ಟಂಥ ಒಂದು ಅವಕಾಶಗಳು ಇವತ್ತು ನಮಗೆ ಅದು ಪ್ರಯೋಜನ ಆಗದೇ ಇದೆ. ಪ್ರೈಸಲು ಮಕ್ಕಳಿಗೆ ನಮಗೆ ಕೊಡುವುದಕ್ಕಾಗುವುದಕ್ಕೆ ಇರುವ ಶ್ರೇಷ್ಠವಾದ ವಿಷಯದಲ್ಲಿ ಅಭಿಷೇಕದಷ್ಟು ದೊಡ್ಡದು ಬೇರೆ ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ತಂದೆಗೆ ಅವರ ಸಾಲ ತೀರಿಸೋಕ್ಕಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಬೇರೆ ಹಣ ಸಂಪಾದನೆ ಮಾಡೋದಕ್ಕೂ ಆಸ್ತಿ ಸಂಪಾದನೆ ಮಾಡೋಕ್ಕೂ ಸಾಧ್ಯವಾಗಲಿಲ್ಲ. ಆದರೆ ಉಳಿಸಿಕೊಂಡು ಹೋಗೋದಕ್ಕೆ ಇದ್ದಿದ್ದು ಅಭಿಷೇಕ ಮಾತ್ರ, ಅಭಿಷೇಕದ ತೈಲ ಮಾತ್ರ. ಇದರ ಕಾಲ ನಿಮ್ಮ ಮಕ್ಕಳಿಗೋಸ್ಕರ ಏನೆಲ್ಲ ಕೊಡಿಸಿದ್ರು, ಏನೆಲ್ಲ ನೀವು ಅದಕ್ಕೆ ಅವರಿಗೋಸ್ಕರ ಶೇಖರಣೆ ಮಾಡಿ ಇಟ್ಟುಕೊಂಡ್ರು, ಸಂಪಾದನೆ ಮಾಡಿ ಇಟ್ಟುಕೊಂಡ್ರು, ಅಭಿಷೇಕ ಇಲ್ಲದೆ ಹೋದರೆ ಪ್ರೈಸ್ ದಿ ಲಾರ್ಡ್ ತುಂಬ ಡೇಂಜರ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಗೊತ್ತು ಮೋಶೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ರಿಗೂ ಗೊತ್ತಲ್ಲ ಮೋಶೆ? ಪ್ರೈಸ್ ದಿ ಲಾರ್ಡ್. ಮೋಶೆ ಕುರಿತು ಗೊತ್ತು. ಮೋಶೆ ಕಾಲದಲ್ಲಿ ಏನಿತ್ತು ಸಂಭವ? ಮೋಶೆ ಹುಟ್ಟಿದಾಗ ಏನಾಗಿತ್ತು? ಮಕ್ಕಳನ್ನೆಲ್ಲ ಸಾಯಿಸಬೇಕಂತ ಅಪ್ಪಣೆ ಕೊಟ್ಟಿದ್ರು. ಯಾರು? ಫರೋವನ. ಆದರೆ ಮೋಶೆ ಹುಟ್ಟಿದಾಗ ನೋಡುವುದಕ್ಕೆ ಚೆನ್ನಾಗಿದ್ದಾನೆ, ಸುಂದರವಾಗಿದ್ದಾನೆ ಅಂತ ಹೇಳ್ಕೊಂಡು ಮಗುವನ್ನು ತೆಗೆದು ಪ್ರೈಸ್ ದಿ ಲಾರ್ಡ್ ಏನು ಮಾಡಿದ್ರು? ಅವ್ರು ಅಡಗಿಸಿ ಇಟ್ರು. ತಂದೆ ತಾಯಿಗಳ ಮಗುವನ್ನ ಅಡಗಿಸಿ ಇಟ್ರು. ಎಷ್ಟು ತಿಂಗಳು ಅಡಗಿಸಿ ಇಟ್ರು? ಎಷ್ಟು ತಿಂಗಳು ಮಕ್ಕಳಿಗೆ ಗೊತ್ತಿಲ್ವಾ? ಸ್ತೋತ್ರ. ಮಕ್ಕಳನ್ನ ಎಷ್ಟು ದಿನ ಅಡಗಿಸಿಟ್ರು? 3 ತಿಂಗಳು. ದೊಡ್ಡವರಿಗೆಲ್ಲ ಗೊತ್ತು, ಮಕ್ಕಳಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋದೇನೆ. ಮೋಶೆ ಮಗುವಾಗಿ ಹುಟ್ಟಿದ ಕೂಡಲೇ 3 ತಿಂಗಳು ಮಾತ್ರ ಬಚ್ಚಿಟ್ರು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅಡಗಿಸಿ ಇಡೋದಕ್ಕೆ ಅವರಿಗೆ ಕೈಲಾಯಿತು. ಅದರ ನಂತರ ಅವರು ಏನು ಮಾಡಿದ್ರು? ಆಪಿನ ಪೆಟ್ಟಿಗೆಯನ್ನು ಪ್ರೈಸ್ ದಿ ಲಾರ್ಡ್. ದೇ ಬಾಟ್ ಎ ಬಾಸ್ಕೆಟ್ ಅಂದ್ರೆ ಅವರೊಂದು ಆಪಿನ ಪೆಟ್ಟಿಗೆಯನ್ನು ಕೊಂಡುಕೊಂಡು ಬಂದು, ಓಕೆ, ಬಾಟ್ ಅಂದ್ರೆ ಕೊಂಡುಕೊಂಡ್ರು ಅಂತ ಹೇಳ್ತಾ ಇದ್ರಲ್ಲಿ. ಪ್ರೈಸ್ ಕೊಂಡುಕೊಂಡು ಬಂದು ಅದಕ್ಕೆ ಏನ್ ಮಾಡಿದ್ರಂತೆ? ಜೇಡಿ ಮಣ್ಣನ್ನು, ರಾಳವನ್ನು ಹಚ್ಚಿ ಕೂಸನ್ನು ಅದನ್ನು ಮಲಗಿಸಿ. ಪ್ರೈಸ್ ಆಮೇನ್, ಹಲ್ಲೆಲೂಯಾ. ನನ್ನ ಸಂದೇಶ ಅಲ್ಲ, ಬಟ್ ನಾನು ಒಂದು ಸಂದರ್ಭಕ್ಕೆ ಹೇಳಿದಷ್ಟೇ ಹೇಳೋದು. ಅವರು ಪೇಟೆಯಲ್ಲಿ ಸಿಕ್ಕಿದ ಅಥವಾ ಅಂಗಡಿಯಲ್ಲಿ ಸಿಕ್ಕಿದ ಒಂದು ಬಾಸ್ಕೆಟ್ ತಗೊಂಬಂದ್ರು. ಅದನ್ನ ಅವರು ಮಾಡಬಹುದಾದ ಕೆಲಸ ಮಾಡಿದ್ರು. ಏನು ಮಾಡಿದ್ರು? ಜೇಡಿ ಮಣ್ಣನ್ನು, ರಾಳವನ್ನು ಹಚ್ಚಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದೆರಡು ಅವರು ತಂದೆ ತಾಯಿಗಳು ಮಾಡೋದಕ್ಕೆ ಸಾಧ್ಯವಾಗಿರೋದು. ನಾನು ಅದನ್ನು ಈಗ ಹೇಳ್ತೇನೆ, ಕೇಳಿರ್ಬೋದು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು, ಅಭಿಷೇಕವನ್ನು ಆ ಮಗುವಿಗೆ ಕೊಟ್ಟಿತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಕ್ಕೋಸ್ಕರ ಜೇಡಿ ಮಣ್ಣು ಹಾಕಿದ್ದು? ಯಾವುದಕ್ಕೋಸ್ಕರ? ಇದರ ತೂತುಗಳು ಮುಚ್ಚಲ್ಪಡೋದಕ್ಕೋಸ್ಕರ. ಈ ಬಾಸ್ಕೆಟ್ಗೆ ಇರುವಂಥ ತೂತುಗಳೆಲ್ಲ ಮುಚ್ಚಲ್ಪಡಬೇಕು. ವಾಕ್ಯದಿಂದ ಅದೆಲ್ಲ ಏನಾಗ್ಬೋದು? ಲೆವೆಲ್ ಆಗಿ ಬರ್ತದೆ. ಅದರ ಮೇಲೆ ರಾಳವನ್ನು ಹಚ್ತಾರೆ. ರಾಳ ಅಂದ್ರೆ ಗಮ್ಮದು. ಪ್ರೈಸ್ ದಿ ಲಾರ್ಡ್. ಇದು ಹಚ್ಚಿದ ಮೇಲೆ ಏನಾಗತ್ತೆ? ನೀರು ಒಳಗಡೆ ಸೇರೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲೋಕ ಒಳಗಡೆ ಸೇರದ ಹಾಗೆ ಪ್ರೈಸ್ ದಿ ಲಾರ್ಡ್ ಇದಕ್ಕೇನಾಯಿತು? ಜೇಡಿ ಮಣ್ಣನ್ನು ಹಚ್ಚಿದರು, ತೂತುಗಳು ಮುಚ್ಚಲ್ಪಟ್ಟವು.
ಅದೇ ಸಮಯದಲ್ಲಿ ರಾಳ ಹಚ್ಚಿದಾಗ ಇನ್ನು ಯಾವ ಕಾರಣಕ್ಕೂ ನೀರು ಒಳಗಡೆ ಸೇರೋದಿಲ್ಲ, ಅಂದರೆ ಲೋಕ ಒಳಗಡೆ ಸೇರೋದಿಲ್ಲ. ಗಮನಿಸಿರಿ, ಸಣ್ಣ ಮಕ್ಕಳಿರುವಾಗ ತಂದೆ ತಾಯಿಗಳು ಅವರಿಗೆ ಕೊಡಬಹುದಾದ ಅತಿ ಶ್ರೇಷ್ಠವಾದ ಕಾರ್ಯ ದೇವರ ವಾಕ್ಯ ಮತ್ತು ಅಭಿಷೇಕ. ದೇವರ ವಾಕ್ಯ ಮತ್ತು ಅಭಿಷೇಕ. ಇದರಲ್ಲಿ ನೀವು ಏನಾದರೂ ಏರುಪೇರು ಮಾಡಿ ಅಡ್ಜಸ್ಟ್ ಮಾಡಿಬಿಟ್ಟು ಅಸಡ್ಡೆ ಮಾಡಿದರೆ ನಾಳೆ ದುಃಖ ಪಡಬೇಕಾಗತ್ತೆ. ಪ್ರೈಸಲೋ. ಪ್ರತ್ಯೇಕವಾಗಿ ತಂದೆ ತಾಯಿಗಳಿರುವಂಥವ್ರು ಮಕ್ಕಳಿಗೆ ಸಂಡೇ ಕ್ಲಾಸ್ ಕಲಿಸೋದಕ್ಕೆ ನಿಮ್ಮಲ್ಲಿ ಸಾಧ್ಯವಾದಷ್ಟು ಪ್ರಯಾಸ ಪಡಬೇಕು. ಪ್ರೈಸಲೋ. ಹಲ್ಲೆಲೂಯಾ. ಸಂಡೇ ಕ್ಲಾಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಪ್ರೈಸಲೋ. ಆದರೆ ಒಂದು ವೇಳೆ ನಾವು ಮಕ್ಕಳು ಹೇಳ್ತಾರೆ ಇವತ್ತು ಸುಸ್ತಾಯ್ತಮ್ಮ ಹೋಗಲ್ಲ ಅಂತ ಹೇಳಿದ್ರೆ ಬಿಟ್ಬಿಡೋದಲ್ಲ, ಅವ್ರನ್ನ ಹೇಗಾದ್ರು ಒತ್ತುಕೊಂಡು ಬಂದು ಚರ್ಚಲ್ಲಿ ಬಿಟ್ಬಿಡೋದು. ಪ್ರೈಸಲೋ. ಹಲ್ಲೆಲೂಯಾ. ಕಾರಣ ಏನು ಗೊತ್ತಾ? ಮಕ್ಕಳಿಗೆ ಗೊತ್ತಿಲ್ಲ ಅದರ ಬೆಲೆ ಏನು ಅಂತ, ನಾವು ಅದನ್ನು ತಿಳಿದಿರಬೇಕು. ಪ್ರೈಸಲೋ. ಗಮನಿಸರಿ, ಈ ಪೆಟ್ಟಿಗೆ ತರುವುದು ಇದು ಲೋಕ. ಲೋಕದಲ್ಲಿ ಸಿಕ್ಕುವಂಥದ್ದು ಇದು. ಆದರೆ ಈ ಪೆಟ್ಟಿಗೆಗೆ ನಾನು ನೀವು ಮಾಡುವಂಥದ್ದು ಜವಾಬ್ದಾರಿಯುತವಾಗಿ ಮಾಡದೆ ಹೋದರೆ ನಾಳೆ ದುಃಖ ಪಡಬೇಕಾಗಿದೆ. ಆದರೆ ಇಲ್ಲಿ ನೋಡ್ರಿ, ಗಮನಿಸಬೇಕಾದ ಮೋಸೆಯನ್ನ ಆಪಿನ ಪೆಟ್ಟಿಗೆ, ಈ ಪೆಟ್ಟಿಗೆ ಒಳಗಡೆ ಇಟ್ಟು ಆಪಿನ ಮೇಲೆ ಇಟ್ಟು ನೈಲ್ ನದಿಯಲ್ಲಿ ಬಿಟ್ಟರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮಗೆ ಗೊತ್ತು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ, ವಿಷಯಗಳೆಲ್ಲ ನಮಗೆ ಗೊತ್ತು. ಅನಂತರ ಅರಮನೆಗೆ ಹೋಗ್ತದೆ, ಅನಂತರವಾಗಿ ಮಿದ್ಯಾನಿಗೆ ಓಡಿ ಹೋಗ್ತಾನೆ ತಿರ್ಗಾ. ಪ್ರೈಸ್ ದಿ ಲಾರ್ಡ್. ಈ ಮೋಸೆ ತಿರುಗಿ ಐಗುಪ್ತಿಗೆ ಬಂದಾಗ ಹೇಗೆ ಬಂದನು? ಪಾಸ್ಟರ್ ಆಗಿ ಬಂದನು. ಪ್ರೈಸರು. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಪ್ರೈಸರು. ನೀವು ಕೊಡಬೇಕಾದ ವಾಕ್ಯ, ನೀವು ಕೊಡಬೇಕಾದ ಅಭಿಷೇಕದಲ್ಲಿ ಆ ಮಕ್ಕಳನ್ನು ನಡೆಸುವುದಕ್ಕೆ, ಬೆಳೆಸುವುದಕ್ಕೆ ನೀವು ಪ್ರಯತ್ನ ಪಡ್ರೆ ನಿನ್ನ ಮಗನು ಎಲ್ಲಿ ಹೋದ್ರು ಪಾಸ್ಟರ್ ಆಗಿ ತಿರುಗಿ ಬರ್ತಾನೆ. ಪ್ರೈಸರು. ನಿನ್ನ ಮಗಳು ಎಲ್ಲಿ ಹೋದ್ರು ಸೇವಕಿಯಾಗಿ ತಿರುಗಿ ಬರ್ತಾಳೆ. ಲೋಕದಲ್ಲಿರುವಂಥ ಯಾವ ಶಕ್ತಿಗಳು, ಐಗುಪ್ತದ ಯಾವ ಶಕ್ತಿಗಳಿಗೂ ನಿನ್ನ ಮಗನನ್ನು ನಾಶ ಮಾಡೋದಕ್ಕೆ ಆಗೋದಿಲ್ಲ. ಮಿದ್ಯಾನಿಯ ಯಾವ ಶಕ್ತಿಗಳಿಗೂ ನಿನ್ನ ಮಗನನ್ನು ನಾಶ ಮಾಡೋದಕ್ಕೆ ಆಗೋದಿಲ್ಲ. ಮರುಭೂಮಿಯ ಬೆಟ್ಟ ಗುಡ್ಡಗಳ ಕಾಡಿನ ಯಾವ ಅಧಿಕಾರಗಳಿಗೂ ನಿನ್ನ ಮಗನನ್ನು ಏನು ಮಾಡು ಕೆಡಿಸುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಮಗನು ಎಲ್ಲಿ ಹೋದರೂ ಅವನ ಅಭಿಷಕ್ತನಾಗಿ ತಿರುಗಿ ಬರುತ್ತಾನೆ. ಹಲ್ಲೆಲೂಯಾ. ಅವನನ್ನು ಎದುರಿಸುವುದಕ್ಕೆ ಲೋಕದ ಯಾವ ಶಕ್ತಿಗಳಿಗೂ ಶಕ್ತಿ ಸಾಲದು. ಕಾರಣ ಪ್ರೈಸಲು ತಂದೆ ತಾಯಿಗಳು ಹಾಕಿಕೊಟ್ಟಂತ ಆ ಹೆಜ್ಜೆ ಜಾಡು. ಪ್ರೈಸಲು. ಹಲ್ಲೆಲೂಯಾ. ಆ ಮಾದರಿ, ಆ ಅಭಿಷೇಕದ, ಆ ವಾಕ್ಯದ ಆಧಾರದಲ್ಲಿ ಮಕ್ಕಳು ಬೆಳೀತಿರೋದು. ಎಟ್ ಎನಿ ಕಾಸ್ಟ್ ಪೇರೆಂಟ್ಸ್, ಯು ನೀಡ್ ಟು build your children in the word of God. ದೇವರ ವಾಕ್ಯದಲ್ಲಿಯೂ ಅಭಿಷೇಕದಲ್ಲಿ ಬೆಳೆಯೋದಕ್ಕೆ ಮಕ್ಕಳನ್ನು ನೀವು ಪ್ರೋತ್ಸಾಹ ಮಾಡಲೇಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ತಲೆಮಾರಿನ ದೊಡ್ಡ ಒಂದು ಕೊರತೆ ಅದು. ಈ ತಲೆಮಾರಿನಲ್ಲಿ ಬಹಳ ಕೊರತೆ ಇರುವಂತ ವಿಷಯ. ಮಕ್ಕಳಿಗೆ ವಾಕ್ಯ ಏನೋ ಕೇಳಿಸ್ತಾರೆ, ಬಟ್ ಎಷ್ಟು ಮಂದಿ ಕೇಳಿಸ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಅಭಿಷೇಕ ಎಷ್ಟು ಮಂದಿಗೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಈ ದಿನಗಳಲ್ಲಿ ಅದಕ್ಕಾಗಿ ಪ್ರಯಾಸ ಪಡಬೇಕು. ಎಟ್ ಎನಿ ಕಾಸ್ಟ್. ನೀವು ಬೆಲೆ ಕೊಟ್ಟು, ಎಷ್ಟು ಬೆಲೆ ಕೊಡೋದಕ್ಕೆ ರೆಡಿ ಇರಬೇಕು ಅದಕ್ಕೆ. ಹಲ್ಲೆಲೂಯಾ. ನಮ್ಮ ಮಕ್ಕಳಿಗೆ ಅಭಿಷೇಕ ಕೊಡೋದಕ್ಕೆ, ಅಭಿಷೇಕದಲ್ಲಿ ಅವರು ತುಂಬಲ್ಪಡೋದಕ್ಕೆ. ಪ್ರೈಸ್ ನೀವು ಬೇಕಾದರೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ, ತಂದೆ ತಾಯಿಗಳಾದವರು ಪ್ರಾರ್ಥನೆ ಮಾಡಬೇಕು ಅದಕ್ಕೋಸ್ಕರವಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ನಂಬುತ್ತೇನೆ ಇವತ್ತು ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಮಕ್ಕಳನ್ನು ದೇವರು ತುಂಬಿಸ್ತಾನೆ, ಅಭಿಷೇಕದಿಂದ ತುಂಬಿಸ್ತಾನೆ. ಇಲ್ಲ ಪ್ರತಿಯೊಬ್ಬರು ದೇವರು ತುಂಬಿಸಿ ಕಳಿಸ್ತಾನೆ. ಪಾಶವಾಗಲು ಹೇಳಿದ ಹಾಗೆ ಪ್ರೈಸ್ ನಮ್ಮ ಸಭೆ ಎಲ್ಲರೂ ಅಭಿಷೇಕದಿಂದ ತುಂಬಲ್ಪಡೋದು, ಅದು ದೇವರ ಆಸೆ. ಅದೇನೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋದು ಅದಕ್ಕೋಸ್ಕರನೇ, ದೇವರು ನಮ್ಮನ್ನು ತುಂಬಿಸುತ್ತಾನೆ. ಪ್ರೈಸ್. ಓಕೆ, ನಾನು ಇಲ್ಲಿ ಬರ್ತೇನೆ. ಮಕ್ಕಳನ್ನು ಹಿಡಿದುಕೊಂಡು ಹೋಗೋದಕ್ಕೆ ಸಾಲಗಾರರು ಬಾಗಿಲ ಬಳಿಯಲ್ಲಿ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್. ಒಂದು ನಿಮಿಷ ಸರ್ ಅಂತ ಹೇಳ್ಬಿಟ್ಟು ಈ ಮೇಡಮ್ ಓಡಿದ್ರು. ಎಲ್ಲಿಗೆ ಓಡಿದ್ರು? ದೇವರ ಮನುಷ್ಯನ ಬಳಿಗೆ. ಯಾರ ಬಳಿಗೆ? ಎಲೀಷನ ಬಳಿಗೆ ಓಡಿ ಹೋಗ್ತಾ ಇದ್ದಾರೆ. ಸ್ವಾಮಿ, ನನ್ನ ಯಜಮಾನ ನಿನ್ನ ಸೇವಕನಾಗಿದ್ದಂತಹ ಪ್ರೈಸ್ ದಿ ಲಾರ್ಡ್ ಶಿಷ್ಯನಾಗಿದ್ದವನು ಸತ್ತು ಹೋದ, ನಿನಗೆ ಗೊತ್ತು. ಅವನು ನಂಬಿಗಸ್ತನಾಗಿದ್ದ, ಅವನೇನು ಪಾಪ ಮಾಡಲಿಲ್ಲ. ಆದರೆ ಕಾಲ ಅವನ್ನ ತೆಗೆದುಕೊಂಡು ದೇವರ ಸಮಯ ಆಯ್ತು, ಹೋದ. ಆದರೆ ಈಗ ವಿಷಯ ಏನಂತ ಹೇಳಿದ್ರೆ, ನನ್ನ ಮಕ್ಕಳನ್ನು ಹಿಡ್ಕೊಂಡು ಹೋಗೋದಕ್ಕೆ ಸಾಲಗಾರರು ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ವಿಷಯಕ್ಕೆ ನಾನು ಬರ್ತೇನೆ. ಎಲೀಷ ಕೇಳ್ತಾನೆ, ನಿಮ್ಮಲ್ಲಿ ಏನಿದೆ? ಆ ಕೇಳಿದ್ರು, ಒಂದು ಮೊಗೆ ಎಣ್ಣೆ ಹೊರತು ಬೇರೆ ಏನು? ಸಾಕಪ್ಪ, ಸಾಕಮ್ಮ, ಅದೇ ಸಾಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಲೋಕದಲ್ಲಿ ಏನು ಇಲ್ಲದೆ ಇದ್ರು ಅಭಿಷೇಕ ಹೊಂದಿದ್ರೆ ಸಾಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್. ಏನೆಲ್ಲ ಕಳ್ಕೊಂಡ್ರು ಸರಿ, ಕುಟುಂಬದಲ್ಲಿ ಯಾರನ್ನು ಸಹಾಯ ಮಾಡೋದಕ್ಕೆ ಇಲ್ಲದೆ ಇದ್ರು, ನಿಮ್ಮ ಜೊತೆ ನಿಲ್ಲುವುದಕ್ಕೆ ಯಾರು ಇಲ್ಲದೆ ಇದ್ರು, ಇರುವರೆಲ್ಲ ನಿಮಗೆ ವಿರೋಧವಾಗಿ ನಿಂತರು, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ, ನಿನ್ನ ಮಕ್ಕಳಿಗೆ ವಿರೋಧವಾಗಿ ಹಾಡುವವರೇ, ಮಾತನಾಡುವವರೇ ಎಲ್ಲರೂ ನಿನ್ನ ಸುತ್ತಮುತ್ತಲು ಇದ್ದರೂ ಸಹ ಅಭಿಷೇಕ ನಿನ್ನ ಕಳೆದುಕೊಳ್ಳದೆ ಹೋದರೆ ನಿನಗೊಂದು ಭವಿಷ್ಯ ಇದೆ, ನಿನಗೊಂದು ನಾಳೆ ಎಂಬುದಿದೆ. ಅದು ದೇವರ ತೀರ್ಮಾನವದು. ಅದನ್ನು ಯಾರಿಗೂ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಾಕಮ್ಮ, ಅದು ಸಾಕು. ಪ್ರೈಸ್ ದಿ ಲಾರ್ಡ್. ಬೇಗ ಏನು ಮಾಡ್ರಿ, ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಪಾತ್ರೆಗಳನ್ನ ಕೊಂಡುಕೊಳ್ಳಿ, ಖಾಲಿ ಪಾತ್ರೆಗಳನ್ನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನಗೆ ಅನಿಸ್ತದೆ, ಸಾಲ ಏನೋ ಇತ್ತು, ಆದ್ರೆ ಅಕ್ಕಪಕ್ಕದ ಮನೆಯವರೊಂದಿಗೆ ಒಳ್ಳೆ ಸಂಬಂಧ ಇತ್ತು.
ನಮ್ಮ ಹಾಗೆ ಅಂತ ಹೇಳ್ಬೋದಾ? ನಮಗೆ ಒಳ್ಳೆ ಸಂಬಂಧ ಇದೆಯಾ ಅಕ್ಕಪಕ್ಕದ ಮನೆಯವರದೇ? ಇರುವವರಿಗಾಗಿ ಸ್ತೋತ್ರ, ಇಲ್ಲದವರಿಗಾಗಿಯೂ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕಂದ್ರೆ ನಾನು ಹೇಳಿದ್ರೆ ಅವ್ರು ಕೇಳಿದಾಗಲೇ ಎಲ್ಲರೂ ಪಾತ್ರೆ ಕೊಟ್ಟರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೆಲವೊಂದು ಕಡೆಗಳಲ್ಲಿ ನಾವು ಏನಾದರೂ ಕೇಳಕ್ಕೆ ಹೋಗ್ಬಿಟ್ರೆ ಅವ್ರು ಬಾಗಿಲು ಹಾಕ್ಬಿಡ್ತಾರೆ. ನಮ್ಮನ್ನು ನೋಡುವಾಗಲೇ ಅವ್ರಿಗೆ ಗೊತ್ತಾಗದು ಇವರೇನೋ ಕೇಳಕ್ಕೆ ಬಂದಿದ್ದು ಅಂತ, ಸಾಲ ಕೇಳಕ್ಕೆ ಬಂದಿದ್ದು ಅಂತ ಗೊತ್ತಾದ ಕೂಡ ಏನು ಮಾಡ್ತಾರೆ, ಮತ್ತೆ ಮಕ್ಕಳನ್ನು ಹೇಳಿ ಕಳಿಸ್ತಾರೆ, ಇಲ್ಲಿ ಯಾರು ಇಲ್ಲ ಅಂತ ಹೇಳುವಂತ. ಇಲ್ಲಿ ಯಾರು? ಸ್ತೋತ್ರ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ಈಕೆ ಹೋಗಿ ಕೇಳಿದ ಕೂಡಲೇ ಅವರೆಲ್ಲರೂ ಎಲ್ಲ ಮನೆಯವರು ಪಾತ್ರೆಗಳನ್ನು ಕೊಟ್ಟರು. ಈಗ ನಮ್ಮ ವಿಷಯ, ಅವರು ಒಳಗಡೆ ಹೋಗಿ ಪಾತ್ರೆ ಎಲ್ಲ ಕೊಂಡುಕೊಂಡ ನಂತರ ಎಲೀಷ ಏನಕ್ಕೆ ಹೇಳಿ ಕಳಿಸಿದು, ನೀನು ಮನೆಯ ಒಳಗಡೆ ಪಾತ್ರೆ ತಗೊಂಡು ಬಂದು ಏನು ಹೇಳ್ತಾರೆ ಎಲೀಷ ಹೇಳುದು, ನೀವು ಮಕ್ಕಳು ಸೇರಿ ಏನು ಮಾಡ್ಬೇಕಂತ. ಬೇಗ ಓದಿಯ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಅನಂತರ ನೀನೇನು ಮಾಡಬೇಕು, ಮನೆಯ ಒಳಗಡೆ ಸೇರಿ ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಯಲ್ಲಿ ಒಯ್ದು ತುಂಬಿಸಿದವುಗಳನ್ನೆಲ್ಲ ಒತ್ತಟ್ಟಿಗೆ ಇಡು ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಕ್ಕಳನ್ನು ಕರೆದುಕೊಂಡು ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಏನು ಮಾಡು, ಪಾತ್ರೆಯಲ್ಲಿ ಎಣ್ಣೆಯನ್ನು ಒಯ್ದು ಒತ್ತಟ್ಟಿಗೆ ಇಡು ಎಂಬುದಾಗಿ ಹೇಳಿದರು. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ ಹೀಗೆ ಹೇಳಿದದು, ಅವರ್ ಗಾಡ್ ವರ್ಕ್ಸ್ ಬಿಹೈಂಡ್ ದ ಕ್ಲೋಸ್ಡ್ ಡೋರ್ಸ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರ್ ಗಾಡ್ ವರ್ಕ್ಸ್ ಬಿಹೈಂಡ್ ದ ಕ್ಲೋಸ್ಡ್ ಡೋರ್ಸ್, ಅಥವಾ ಅವರ್ ಗಾಡ್ ವರ್ಕ್ಸ್ ಇನ್ ಸೀಕ್ರೆಟ್ ಪ್ಲೇಸ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ದೇವರು ರಹಸ್ಯ ಸ್ಥಳದಲ್ಲಿ ಕಾರ್ಯ ಮಾಡುವಂತ ದೇವರು. ಇಫ್ ಯು ಹ್ಯಾವ್ ಟೈಮ್ ಟು ಗೋ ಇನ್ ಟು ಸೀಕ್ರೆಟ್ ಪ್ಲೇಸ್ ವೇರ್ ಗಾಡ್ ಇಸ್ ಗೋಯಿಂಗ್ ಟು ವರ್ಕ್ ಫಾರ್ ಯು ದ ಮಿರಕಲ್. ನೀನು ದೇವರಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಪ್ರಪಂಚದೊಂದಿಗೆ ಸಂಬಂಧವನ್ನು ಕಳಿಸಿಕೊಂಡು ಬಾಗಿಲನ್ನು ಮುಚ್ಚಿ, ಲೋಕದ ಕಡೆಗೆ ಬಾಗಿಲನ್ನು ಮುಚ್ಚಿ, ನಿಮ್ಮ ಸಂಬಂಧಿಕರ ಕಡೆಗೆ ಬಾಗಿಲನ್ನು ಮುಚ್ಚಿ, ನಿನ್ನ ನೆರೆಯವರ ಕಡೆಗೆ ಬಾಗಿಲನ್ನು ಮುಚ್ಚಿ, ನೀನು ಬಾಗಿಲು ಮುಚ್ಚಿ ಒಳಗಡೆ ಸೇರಿ ನೀನು ಮಾಡಬೇಕಾಗಿದ್ದನ್ನು ಮಾಡಿ ದೇವರ ಶಬ್ದಕ್ಕೆ ಕಿವಿ ಕೊಟ್ಟು ಆತನ ಮುಂದುಗಡೆ ಮಾಡುವ, ಆತನ ಆಲೋಚನೆ ಕೊಟ್ಟದನ್ನು ಮಾಡುವುದಕ್ಕೆ ನೀನು ತೀರ್ಮಾನಿಸುವುದಾದರೆ ಇದುವರೆಗೂ ನೀವು ಕಾಣದಂತ ದೈವಿಕ ಬಿಡುಗಡೆಗಳು, ಇದುವರೆಗೂ ನಿನ್ನ ಕಾಣದಂತ ಅದ್ಭುತಗಳು ನಿನ್ನ ಕಣ್ಣಾರೆ ಕಾಣುವುದಕ್ಕೆ ದೇವರು ಸಹಾಯ ಮಾಡುತ್ತಾನೆ. ಇದುವರೆಗೂ ಒಂದು ವೇಳೆ ನಿನ್ನ ಜೀವಿತ ಕಾಲದಲ್ಲಿ ಇದುವರೆಗೂ ನೋಡದೇ ಇರುವಂತವರು, ಅಥವಾ ನಿನ್ನ ತಾತನ ಕಾಲದಲ್ಲಿ ನೋಡದ, ನಿನ್ನ ತಂದೆಯ ಕಾಲದಲ್ಲಿ ನೋಡದೇ ಇರುವ ಅದ್ಭುತವನ್ನು ಕಾಣುವಂತೆ ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. ಇದುವರೆಗೂ ನಿನ್ನ ಕಾಣಲಿಲ್ಲ, ಇದುವರೆಗೂ ಯಾರು ಕೇಳಲೇ ಇಲ್ಲ ಈ ರೀತಿ ಒಂದು ಅದ್ಭುತವನ್ನ. ಆದರೆ ನಿನ್ನ ಜೀವಿತದಲ್ಲಿ ಯಾರು ದೇವರೊಂದಿಗೆ ಸೀಕ್ರೆಟ್ ಆಗಿ ಬಾಗಿಲನ್ನು ಮುಚ್ಚಿಕೊಂಡು ಒಳಗಡೆ ಕುಳಿತು ದೇವರೊಂದಿಗೆ ಸಂಬಂಧವನ್ನು ಹೊಂದಿ ಸಮಯವೇರ್ಪಡಿಸುವಂತ ತನ್ನ ಮಕ್ಕಳಿಗೋಸ್ಕರ ಕಾರ್ಯ ಮಾಡುವ ಒಂದು ಪರಲೋಕ ಇದೆ. ಹಲ್ಲೆಲೂಯಾ, ಓ ಜೀಸಸ್, ಗ್ಲೋರಿ ಟು ಗಾಡ್. ದುಡಮನ ರಗಶಂಬನ ಅದಿಗಸಿಯಾರ. ಪ್ರೈಸ್ ದಿ ಲಾರ್ಡ್. ಮಕ್ಕಳನ್ನು ಒಳಗೆ ಕರೆದುಕೊಂಡರು. ಈ ಮಕ್ಕಳು, ಪ್ರೈಸ್ ದಿ ಲಾರ್ಡ್, ಗಮನಿಸಿರಿ, ಈ ಮಕ್ಕಳು ತಾಯಿಯ ಮಾತಿಗೆ ಒಂದು ಇಂಚು ಆಚೆ ಈಚೆ ಹೋಗಲ್ಲ. ಈ ಮಕ್ಕಳು ತಾಯಿಯ ಮಾತಿಗೆ, ಮಕ್ಕಳೇ, ತಾಯಿ ತಂದೆ ಹೇಳುವಾಗ ಹೋಗಮ್ಮ ಬೇರೆ ಕೆಲಸ ಇಲ್ಲ ನಿನಗೆ ಹಂಗೆಲ್ಲ ಹೇಳ್ಬಾರ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಮ್ಮೆ ನಮಗೆ ಅನಿಸ್ತದೆ, ಅಮ್ಮ ನಿನಗೇನು ಗೊತ್ತಮ್ಮ, ನಿನಗೇನು ಗೊತ್ತಿಲ್ಲ. ಮಕ್ಕಳು ಕೆಲವೊಂದು ಸರಿ ಹೇಳೋದ ಹಾಗೆ. ಪ್ರೈಸ್ ದಿ ಲಾರ್ಡ್, ಏನಂತ, ಅಮ್ಮ ನಿನಗೇನು ಗೊತ್ತಿಲ್ಲ, ಸುಮ್ಮನಿರಮ್ಮ, ನಿನಗೇನು, ನೀವೇನು ಹೇಳಲ್ಲ. ನಮ್ಮೂರಲ್ಲಿ ಹಂಗೆ ಹೇಳ್ತಾರೆ. ಸ್ತೋತ್ರ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸುಮ್ಮನಿರಮ್ಮ, ನಿನಗೇನು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಗೇನು ಗೊತ್ತಿಲ್ಲ, ಬಟ್ ಅವರ ದೇವರಿಗೆಲ್ಲ ಗೊತ್ತಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಬುದ್ಧಿ ಬಂದಿರಬಹುದು, ನಮಗೆಲ್ಲ ಸ್ವಲ್ಪ ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಅಥವಾ ಅವ್ರು ಕಲಿಸಿರ್ಬೋದು, ಒಳ್ಳೆ ಟೆಕ್ನಾಲಜಿ ಗೊತ್ತಿರಬಹುದು, ಎಲ್ಲ ಕಾರ್ಯಗಳೆಲ್ಲ ಚೆನ್ನಾಗಿ ಬರ್ತದೆ. ಆದ್ರೆ ಅವರಿಗೆ ಗೊತ್ತಿರುವಂತ ದೇವರು ನಮಗೆ ಗೊತ್ತಿರಬೇಕಲ್ವಾ. ಪ್ರೈಸ್ ದಿ ಲಾರ್ಡ್. ಈ ಮಕ್ಕಳು ಇಬ್ಬರು ಸೇರಿ ತಾಯಿಯ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ.
ಪ್ರೈಸು ಆ ಕುಟುಂಬದಲ್ಲಿ ಶೂನ್ಯತೆಗೆ ಅವಕಾಶ ಇಲ್ಲ. ಪ್ರೈಸು ಹಲ್ಲುಯ್ಯ. ತಾಯಿ ಜೊತೆ ಕೈ ಜೋಡಿಸಿ ಇಬ್ಬರು ಮಕ್ಕಳು ಕೋಣೆಯೊಳಗಡೆ ಸೇರಿದಾಗ, ಪ್ರಾರ್ಥನೆಯಲ್ಲಿ ಕೈ ಜೋಡಿಸೋದಕ್ಕೆ ಆರಂಭಿಸಿದಾಗ ಮನೆಯ ಪರಿಸ್ಥಿತಿಗಳು ಬದಲಾಗೋದಕ್ಕೆ ಹೋಗ್ತಾ ಇದೆ. ಒಂದು ವೇಳೆ ತಂದೆ ವರ್ಷಗಳಿಂದ ಪ್ರಯಾಸ ಪಟ್ಟ ವಿಷಯವದು, ಒಂದು ವೇಳೆ ತಂದೆ ವರ್ಷಗಳಿಂದ ಪ್ರಯಾಸ ಪಟ್ಟದ್ದು ಸಾಲ ತೀರಿಸುವುದಕ್ಕೋಸ್ಕರ ಸಾಧ್ಯವಾಗಲ್ಲ. ಒಂದು ವೇಳೆ ನಾನು ಅಂದ್ಕೊಳ್ತೀನಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿರ್ಬೋದು ಮನುಷ್ಯ. ಪ್ರೈಸು ಸಾಲ ತೀರಿಸೋಕೆ ಆಗ್ತಾ ಇಲ್ಲ. ಸಾಲಗಾರರು ಕೇಳಿ ಕೇಳಿ ಪ್ರೈಸು ಏನು ಮಾಡೋದಂತ ಗೊತ್ತಿಲ್ಲ, ಟೆನ್ಷನ್ ಅಲ್ಲಿ ತೀರ್ಕೊಂಡ್ರು ಗೊತ್ತಿಲ್ಲ. ಪ್ರೈಸು ಹಲ್ಲೆಲೂಯಾ. ಆದರೆ ಈಗ ಬೇರೆ ದಾರಿ ಇಲ್ಲ. ಪ್ರಿಯ ತಾಯಿಗೆ ಇರುವುದೊಂದೇ ದಾರಿ, ದೇವರ ಬಳಿಗೆ ಹೋಗುವಂಥದ್ದು, ದೇವರ ಮನುಷ್ಯನ ಬಳಿಗೆ ಹೋಗುವಂಥದ್ದು. ಆದರೆ ಕೇಳಿಕೊಂಡು ಸುಮ್ಮನೆ ಆಗೋದಲ್ಲ, ಅದರಂತೆ ಮಾಡುವುದಕ್ಕೆ ತಾಯಿ ಸಿದ್ಧವಾದರು, ಮಕ್ಕಳು ಕೈ ಜೋಡಿಸರು. ಗಮನಿಸಿರಿ, ವಿಶ್ವಾಸಿಗಳಿಗಿರುವಂಥ ಒಂದು ನನ್ನ ಚರ್ಚೆಗಳಿರುವಂಥ ಅಂದ್ಕೊಳ್ಳಿ. ಪ್ರೈಸರೋಣ ಹಲ್ಲೆಲೂಯಾ. ಇಲ್ಲಿ ಹಾಗೇನು ಇರೋದಿಲ್ಲ ಅಂದ್ಕೊಳ್ಳಿ, ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ವಿಶ್ವಾಸಿಗಳಿಗೆ ಒಂದು ಸ್ವಭಾವ ಅಂತ ಹೇಳಿದ್ರೆ, ಪ್ರೈಸೋ ಪಾಸ್ಟರ್ ಹತ್ರ ಪಾಸ್ಟರ್ ಹೀಗಿದೆ, ಪಾಸ್ಟರ್ ಏನು ಮಾಡೋದು ಪಾಸ್ಟರ್, ಪಾಸ್ಟರ್ ತುಂಬ ಬಾರದು, ಪ್ರೈಸಲು ನಮ್ಮ ವಿಶ್ವಾಸಿ ಅಲ್ವಾ, ಪ್ರೈಸಲು ಅವರು ತುಂಬ ನನ್ನ ಹತ್ರ ಬಂದು ಕೇಳಿದಾರಲ್ವಾ, ಅವರು ಪ್ರಾರ್ಥನೆ ಮಾಡಿ ಆತ್ಮಾರ್ಥವಾಗಿ ಕೆಲವೊಂದು ಆಲೋಚನೆಗಳನ್ನು ಹೇಳ್ತಾರೆ. ಪ್ರೈಸಲು ಹೀಗೆ ಮಾಡಿರಿ, ದೇವರು ಒಳ್ಳೇದು ಮಾಡ್ತಾರೆ, ಹೀಗೆ ಮಾಡಿರಿ ಅಂತೆಲ್ಲ ಆಲೋಚನೆ ಕೇಳ್ತಾರೆ. ಇವ್ರು ಕೇಳ್ಕೊಂಡು ಹೋಗ್ತಾರೆ, ಸರಿ ಪಾಸ್ ಅಂತ ಹೇಳ್ಬಿಟ್ಟು 3 ದಿನ ಆದಮೇಲೆ ಕೇಳಿದ್ರೆ ಹೇಳ್ತಾರೆ ಬೇರೆನೇ ಮಾಡಿರ್ತಾರೆ. ಅವ್ರಿಗೆ ಏನು ಅನಿಸೋ ಅದು ಮಾಡ್ಕೊಂಡು ಹೋಗಿರ್ತಾರೆ. ಸ್ತೋತ್ರ. ಪಾಸ್ಟ್ರಿಗೆ ಬೇರೆ ಕೆಲಸ ಇಲ್ವಾ? ಪ್ರೈಸಲು ಕೇಳೋದು ಪಾಸ್ ಹತ್ರ ಕೇಳಿ ಪಾಸ್ ಅಪ್ಪ ಒಳ್ಳೆ ವಿಶ್ವಾಸಿ ಅಂತ ಅಂದ್ಕೊಂಡು ಪ್ರೈಸಲು ಹಲ್ಲೆಲೂಯಾ. ಅವ್ರಿಗೆ ಒಳ್ಳೆ ಆಲೋಚನೆ ಕೊಟ್ಟಿರ್ತಾರೆ. ಆದರೆ ಮಾಡೋದೆಲ್ಲ ಏನು ಅವರಿಗೆ ಇಷ್ಟ ಪ್ರಕಾರ. ಮತ್ತೆ ಯಾಕಪ್ಪ ಕೇಳಬೇಕು? ಹಂಗೆ ಮಾಡ್ಕೊಂಡು ಹೋಗಿದ್ರೆ ಸಾಕಿತ್ತಲ್ಲ. ನಮ್ಮ ಊರಲ್ಲಿ ಹಂಗೇನೆ. ಸ್ತೋತ್ರ. ಹಲ್ಲೆಲೂಯಾ. ನಿಮ್ಮ ಊರಲ್ಲಿ ಹಂಗಿಲ್ಲ ಅಂತ ಅಂದ್ಕೊಳ್ತೀನಿ. ಸಕಲ ಕಾಲ ನಿಮ್ಮ ಸೇವಕರ ಆಲೋಚನೆಗೆ ಕಿವಿ ಕೊಡಬೇಕು. ಯಾಕಂದರೆ ಅವರು ಹೇಳುವಂಥ ಆಲೋಚನೆ ಅವರ ಆಲೋಚನೆ ಆಗಿರುವುದಿಲ್ಲ, ಅವರು ದೇವರ ಸಾನ್ನಿಧ್ಯದಿಂದ ಹೊಂದಿಕೊಳ್ಳುವ ದೈವಿಕ ನಿಯೋಗದಿಂದ ಹೇಳುವಂಥ ಆಲೋಚನೆಗಳು. ಪ್ರೈಸಲು ಈ ತಾಯಿ ಆ ದೇವ ಮನುಷ್ಯನು ಹೇಳಿದ ಹಾಗೆ ಮಾಡೋದಕ್ಕೆ ಸಿದ್ಧವಾದರು. ಪ್ರೈಸಲೋಡ್ ಹಲ್ಲೆಲೂಯಾ. ಅವರು ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಮಕ್ಕಳನ್ನು ಕರೆದರು. ಅವರು ಪ್ರೈಸಲು ನಾವಾಗಲೇ ಹೇಳಿದಾಗ ಒಂದು ಮೊಗೆ ಎಣ್ಣೆ. ಪ್ರೈಸಲೋಡ್ ಹಲ್ಲೆಲೂಯಾ. ನಮ್ಮ ಭಾಷೆಯಲ್ಲಿ ಹೇಳೋರು ಅಂದರೆ ಒಂದು ಒಗ್ಗರಣೆ ಹಾಕೋದಕ್ಕೂ ಸಾಕಾಗಲ್ಲ, ಅಷ್ಟೇ ಇರೋದು ಎಣ್ಣೆ. ಪ್ರೈಸಲೋಡ್ ಹಲ್ಲೆಲೂಯಾ. ಪ್ರೈಸಲೋ ಅಷ್ಟೇ ಇರೋದು ಎಣ್ಣೆ. ಆದರೆ ಪ್ರೈಸು ನಮಗೆ ಗೊತ್ತು ಆ ವಾಕ್ಯ ಹೇಳೋದು, ಒಂದೊಂದು ಪಾತ್ರೆಯಲ್ಲಿ ಅವರು ತುಂಬಿಸುವುದಕ್ಕೆ ಆರಂಭಿಸಿದರು. ಈ ಎಣ್ಣೆಗೆ ಒಂದು ವಿಶೇಷ ಅಭಿಷೇಕದ ತೈಲ ಇದು ಬದಲಾಗೋದಕ್ಕೆ ಕಾರಣ ಗಮನಿಸಿರಿ. ಪ್ರೈಸು ಯಾವಾಗ ಈ ಸಹೋದರಿ ಮತ್ತು ಮಕ್ಕಳು ದೇವರ ಆಲೋಚನೆಗೆ, ಅಲ್ಲಿ ನಮಗೆ ಗೊತ್ತು ದೇವರ ಮನುಷ್ಯ ಅಂತ ಹೇಳಿ ಅಲ್ಲಿ ದೇವರಿಗೆ ಸಮಾನವಾಗಿ ಅವ್ರು ಕಾಣುವಂಥದ್ದು, ದೇವರ ಆಲೋಚನೆಗೆ ವಿಧೇಯರಾದರು. ಪ್ರೈಸಲೋ ದೇವರು ಕಾರ್ಯ ಮಾಡೋದಕ್ಕೆ ಆರಂಭಿಸ್ತಾ ಇದ್ದಾನೆ. ವೆನ್ ಯು ಆರ್ ಒಬೀಡಿಯಂಟ್ ಟು ದ ವಾಯ್ಸ್ ಆಫ್ ಗಾಡ್, ಗಾಡ್ starts working in his way. ದೇವರು ತನ್ನದೇ ಆದ ರೀತಿಯಲ್ಲಿ ಕಾರ್ಯ ಮಾಡೋದಕ್ಕೆ ಆರಂಭಿಸುತ್ತಾನೆ. ಇಟ್ಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್ಸ್. ನಿಮ್ಮ ಅನಿಸಿಕೆಗಳಿಗಿಂತಲೂ ಮಿಗಿಲಾಗಿ ದೇವರು ಕಾರ್ಯ ಮಾಡುತ್ತಾನೆ. ನಿಮ್ಮ ಯೋಚನೆಗಳಿಗಿಂತಲೂ ಮಿಗಿಲಾಗಿ, ನಿಮ್ಮ ಬುದ್ಧಿಗಿಂತಲೂ ಮಿಗಿಲಾಗಿ ದೇವರು ಕಾರ್ಯ ಮಾಡೋದಕ್ಕೆ ಆರಂಭಿಸುತ್ತಾನೆ. ಬಿಕಾಸ್ ಯು ಆರ್ ರೆಡಿ ಟು ಒಬೇ ಗಾಡ್ಸ್ ವಾಯ್ಸ್. ದೇವರ ಶಬ್ದ ಕೇಳುವುದಕ್ಕೆ, ಅದಕ್ಕೆ ವಿಧೇಯವಾಗುವುದಕ್ಕೆ ನೀನು ತೀರ್ಮಾನಿಸಿದ ಒಂದೇ ಒಂದು ಕಾರಣಕ್ಕೆ ದೇವರು ತನ್ನ ಕಾರ್ಯವನ್ನು ಮಾಡೋದಕ್ಕೆ ಆರಂಭಿಸಿರುವಂಥದ್ದು. ಅವರು ಪಾತ್ರೆಯಿಂದ ಮೊಗೆಯಿಂದ ಎಣ್ಣೆಯನ್ನು ಪಾತ್ರೆಗೆ ಒಯ್ಯುವಾಗ ಅಲ್ಲಿಯವರು ನೀರು ಅರಿಯುವ ಹಾಗೆ ಅರಿಯುವುದಕ್ಕೆ ಆರಂಭಿಸ್ತಾ ಇದೆ. ಪ್ರೈಸರು ಹಲ್ಲೆಲೂಯಾ. ಇದು ಅವರ ಪಾತ್ರೆಯನ್ನು ತುಂಬಿಸಿದರು. 1 ಪಾತ್ರೆ 2 ಪಾತ್ರೆಗಳೆಲ್ಲ ತುಂಬಿಸಿದರು. ನಮಗೆ ಗೊತ್ತು ಒಂದು ಅದ್ಭುತ ಮಾಡಿದರೆ ಏನೆಲ್ಲ ಅದ್ಭುತ ಆಗ್ಬೋದು, ಎಷ್ಟು ಅದ್ಭುತ ಆಗ್ಬೋದು. ಪ್ರೈಸ್ ಒಂದಿಷ್ಟು ಎಣ್ಣೆ ಅದನ್ನು ಮಲ್ಟಿಪ್ಲೈ ಮಾಡಿದರೆ, ಅದು ಗುಣಿಸಿದರೆ ಪ್ರೈಸಲು ಒಂದು 100 ಗ್ರಾಮ್ ಎಣ್ಣೆ ಇದ್ದಿರ್ಬೋದು ಅಂತ ಅಂದ್ಕೊಳ್ಳಿ. 100 ಗ್ರಾಮ್ ಎಣ್ಣೆಯನ್ನು ಒಂದು ಅದ್ಭುತವಾಗಿ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿದರೆ ಗುಣಿಸಿದ್ರೆ ಎಷ್ಟು ಬರ್ಬೋದು? 1 ಲೀಟ್ರ್ ಆಗ್ಬೋದಿತ್ತಲ್ಲ. 1 ಲೀಟ್ರ್ 2 ಲೀಟ್ರ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲ ಒಂದು 10 ಲೀಟ್ರು. ಸ್ತೋತ್ರ. ಆದರೆ ಮಿರಕಲ್ ಅಂತ ಹೇಳುವಂಥದ್ದು ಇದು. ಪ್ರೈಸಲೋ ಹಲ್ಲೆಲೂಯಾ. ಲೀಟ್ರ್ಗಳ ಪ್ರೈಸಲೋ ಬ್ಯಾರಲ್ಗಳು ತುಂಬಿಸೋದಕ್ಕೆ ಆರಂಭಿಸು. ಅಂದರೆ ಪಾತ್ರೆಗಳು, ಮನೆ ಪೂರ್ತಿ ಪಾತ್ರೆ. ಪ್ರೈಸಲೋ ಹಲ್ಲೆಲೂಯಾ. ಮನೆಯಲ್ಲಿರುವ ಪಾತ್ರೆಗಳೆಲ್ಲ ತುಂಬುತ್ತಾ, ಇದು ದೇವರು ಮಾಡುವಂತ ಅದ್ಭುತ. ಹಾಗಾದ್ರೆ ಇವತ್ತಗಳ ಕಾಲ ನೀವು ಮನುಷ್ಯರನ್ನು ನೋಡಿ ಮನುಷ್ಯರ ಮಾತಿಗೆ ಕಿವಿ ಕೊಡುವುದಕ್ಕಿಂತ ದೇವರ ಶಬ್ದಕ್ಕೆ ನೀವು ಕಿವಿ ಕೊಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂತ ಅದ್ಭುತವನ್ನ ಪ್ರೈಸಲು ನಮಗೆ ವರ್ಣಿಸುವುದಕ್ಕೆ ಆಗೋದಿಲ್ಲ. ಪ್ರೈಸು ನಾವು ಅದನ್ನ ಈಗೇನೇ ದೇವರು ಮಾಡ್ತಾರಪ್ಪ, ಇಷ್ಟು ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಾವು ಹಾಗೆ ದೇವರ ಹತ್ರ ಹೇಳೋದು, ದೇವರೇ ನೀನು ಇಷ್ಟೊಂದು ಮಾಡಿದ್ರೆ ಸಾಕಪ್ಪ. ಏನ್ ಮಾಡಪ್ಪ ದೇವರೇ, ನೀನು ಇದನ್ನೊಂದು ಮಾಡು ಸ್ವಾಮಿ. ಯಾವುದನ್ನ? ದೇವರೇ ಹೀಗೆ ಮಾಡು ಸ್ವಾಮಿ. ಹೇಗೆ ಮಾಡಬೇಕು?
ದೇವರೇ ಹೇಗೆ ಮಾಡಬೇಕು? ನಾವು ಹೇಳಿದಂಗೆ ಮಾಡಬೇಕು. ಸ್ತೋತ್ರ. ದೇವರೇ ಏನು ಮಾಡಬೇಕು? ಹೀಗೆ ಮಾಡಬೇಕು. ಪ್ರೈಸ್ ಅಲ್ವಾ? ದೇವರೇ ಸ್ತೋತ್ರ. ನಿಮ್ಮನ್ನು ಏನೋ ನನ್ನ ಮೇಲೆ ನೋಡೋದು ನನ್ನ ಭಯವಾಗ್ತದೆ. ಪ್ರೈಸ್ ಅಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ಅಲ್ಲ. ದೇವರೇ ನೀವು ಹೀಗೆ ಮಾಡು ಸ್ವಾಮಿ. ಯಾಕಂದರೆ ಪ್ಲಾನ್ ಎಲ್ಲ ಆಗ್ಬಿಟ್ಟಿದೆ. ಸುಮ್ಮನೆ ನಮ್ಮ ಸ್ಯಾಂಕ್ಷನ್ ಮಾಡಿದ್ರೆ ಸಾಕು ದೇವರು. ಹಲ್ಲೆಲೂಯ. ಎಲ್ಲ ಐಡಿಯಾಗಳೆಲ್ಲ ನಮ್ಮದೇ ಇದೆ. ಇದೊಮ್ಮೆ ಮಾಡಿದ್ರೆ ಸಾಕು ಸ್ವಾಮಿ, ಇದನ್ನೊಮ್ಮೆ ಮಾಡು ಸ್ವಾಮಿ. ಇದಲ್ಲ ಇವತ್ತು ನಮ್ಮ ಫೇಲ್ಯೂರಿಗೆ, ನಮ್ಮ ಸೋಲಿಗೆ ಕಾರಣ ನಮ್ಮ ಯೋಜನೆಗಳು, ನಮ್ಮ ಯೋಚನೆಗಳು, ನಮ್ಮ ಆಲೋಚನೆಗಳು. ಹಾಗಂತ ಪ್ಲಾನ್ ಬೇಡ ಅಂತಲ್ಲ ನಾನು ಹೇಳ್ತಾ ಇರುವಂಥದ್ದು. ನಮ್ಮ ಪ್ಲಾನ ದೇವರ ಪ್ಲಾನ್. ಯಾವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇರೋದು? ನಾವು ದೇವರ ಶಬ್ದ ಕೇಳ್ತಾ ಇದ್ದೀವಿ, ದೇವರ ಆಲೋಚನೆಗೆ ನಾವು ವಿಧೇಯರಾಗ್ತಾ ಇದ್ದೀವ? ಇದರಲ್ಲಿ ದೇವರ ಶಬ್ದಕ್ಕೆ ನಾವು ಕಿವಿ ಕೊಡೋದಾದ್ರೆ ನೀನು ಇದುವರೆಗೂ ಕಾಣದ ಅದ್ಭುತವನ್ನು ಕಾಣೋದಕ್ಕೆ ಹೋಗ್ತಾ ಇದ್ದೀ. ಪ್ರೈಸು ಅಲ್ಲಿ ಹೇಳ್ತಾ ಇರುವಂಥದ್ದು, ಆ ಮುಚ್ಚಿದ ಬಾಗಿಲಿನ ಒಳಗೆ ಪ್ರೈಸಲೋ ಗಾಡ್ ಸ್ಟಾರ್ಟ್ ವರ್ಕಿಂಗ್. ದೇವರು ಕಾರ್ಯ ಮಾಡೋದಕ್ಕೆ ಆರಂಭಿಸಿದನು. ದೇವರು ಕಾರ್ಯ ಮಾಡೋದಕ್ಕೆ ಆರಂಭಿಸಿದನು. ತೊಗಲ ಕಾಲ ನನ್ನನ್ನು ಕೇಳುವ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾನು ನಿನ್ನೆ ಹೇಳಿದ ಹಾಗೆ, ಇಫ್ ಯು ಆರ್ ರೆಡಿ ಟು ಗೋ ಇನ್ ಟು ದ ಸೀಕ್ರೆಟ್ ಪ್ಲೇಸ್, ಯು ಆರ್ ಗೋಯಿಂಗ್ ಟು ಸಿ ದ ಮಿರಕಲ್ ದಟ್ ನೆವರ್ ಎವರ್ ಎವರ್ ಸೀನ್. ಯಾವತ್ತು ಇದುವರೆಗೂ ಯಾರು ನೋಡದಂತಹ ಅದ್ಭುತಗಳನ್ನು ನೀವು ನೋಡೋದಕ್ಕೆ ಹೋಗ್ತಾ ಇದ್ದೀರಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಡು ವಿ ಹ್ಯಾವ್ ಟೈಮ್? ನಮಗೆ ಅದಕ್ಕೆ ಸಮಯ ಇದೆಯಾ? ಸಮಯ ಇದೆಯಾ? ನಿನ್ನೆ ನನಗನ್ಸ ನೀವೆಲ್ಲರೂ ಪ್ರಾರ್ಥನೆ ಮಾಡಿರ್ಬೋದು ಅಂತ ಅಂದ್ಕೊಳ್ತೇನೆ. ಎಷ್ಟು ನಿಮಿಷ ಹೇಳಿದೆ ನಿನ್ನೆ ಪ್ರಾರ್ಥನೆ ಮಾಡೋಕ್ಕೆ? ನಾನೇನ ಸ್ತೋತ್ರ. ಒಬ್ಬರು ಪ್ರಾರ್ಥನೆ ಮಾಡಿದರು. ಸ್ತೋತ್ರ. ಹಲ್ಲೆಲೂಯ. ಬಾಕಿರೋರು ಈ ಉಪವಾಸ ಪ್ರಾರ್ಥನೆ ಮುಗಿದ ಮೇಲೆ ಆಗಲಿ ಅಂತ ಅಂದ್ಕೊಂಡ್ರ? ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಬೇಗನೆ ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಸುವಾರ್ತೆ 11ನೇ ಅಧ್ಯಾಯದ 33ನೇ ವಾಕ್ಯ. ಲೂಕ್ ಚಾಪ್ಟರ್ 11 and verse 33. ಯಾರು ದೀಪವನ್ನು ಹಚ್ಚಿ ಕೊಳಗದ ಒಳಗೆ ಮರೆಯಲ್ಲಾಗಲಿ ಕೊಳಗದೊಳಗಾಗಲಿ ಇಡುವುದಿಲ್ಲ, ಅದನ್ನು ಮನೆಯೊಳಗೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಆ ದೀಪವನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ. ಇದು ನಮಗೆ ಗೊತ್ತಿರುವಂಥ ವಿಷಯ. ಪ್ರೈಸ್ ದಿ ಲಾರ್ಡ್. ಯಾರು ದೀಪವನ್ನು ಹಚ್ಚಿ ಮರೆಯಲ್ಲಿ ಇಡೋದಿಲ್ಲ, ಕೊಳಗದೊಳಗಡೆ ಇಡೋದಿಲ್ಲ. ಕೊಳಗ ಅಂತ ನಿಮಗೆ ಗೊತ್ತಿರ್ಬೋದು. ಓಕೆ. ಆದರೆ ಮನೆಯ ಒಳಗೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಓಕೆ. ಇಲ್ಲಿನ ವೆರಿ ಸಿಂಪಲ್ ಅಲ್ವಾ, ನಮಗೆಲ್ಲ ಅರ್ಥ ಆಗುವಂಥ ವಿಷಯ. ಆದರೆ ಗಮನಿಸಬೇಕಾದ ವಿಷಯ, ಈ ದೀಪವನ್ನು ಹಚ್ಚಿದೆಲ್ಲಿ ಅಂತ. ಈ ದೀಪವನ್ನು ಹಚ್ಚಿದೆಲ್ಲಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೀಪ ಹಚ್ಚಿದಲ್ಲಿ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದು ಒಂದು ಪ್ರಶ್ನೆನಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇನ್ ದ ಸೀಕ್ರೆಟ್ ಪ್ಲೇಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕತ್ತಲಿನ ಒಳಗೆ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ದೀಪ ಹಚ್ಚಿದ್ದು? ಇನ್ ದ ಡಾರ್ಕ್ನೆಸ್. ಕತ್ತಲಿನ ಒಳಗೆ ದೀಪ ಹಚ್ಚಿರುವಂಥದ್ದು. ಓಕೆ. ಇನ್ ದ ಸೀಕ್ರೆಟ್ ಪ್ಲೇಸ್. ಅದು ರಹಸ್ಯವಾಗಿರೋ, ಯಾರಿಗೂ ಕಾಣಿಸದೇ ಇರುವಂಥ ಸ್ಥಳದಲ್ಲಿ. ಪ್ರೈಸ್ ದಿ ಲಾರ್ಡ್. ಯಾರಿಗೂ ಕತ್ತಲಿರುವಾಗ ಮತ್ತೆ ಏನಾದ್ರು ಕಾಣಿಸ್ತದ? ಏನು ಕಾಣಿಸೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಬಟ್ ಯು ಹ್ಯಾವ್ ಎನ್ ಆಪ್ಷನ್. ನಿಮಗೊಂದು ಅವಕಾಶ ಇದೆ, ದೀಪ ಹಚ್ಚುವಂಥ ಒಂದು ಅವಕಾಶ. ಇಲ್ಲಿ ಪ್ರೈಸ್ ದಿ ಲಾರ್ಡ್, ಈ ಕತ್ತಲೆಯ ಒಳಗೆ ನೀನಿರುವಂಥ ಈ ಅಂಧಕಾರದ ಒಳಗಡೆ ಒಂದು ದೀಪ ಹಚ್ಚುವುದಕ್ಕೊಂದು ಅವಕಾಶ ಇದೆ. ಕಾರಣ ಏನು ಗೊತ್ತಾ? ಪ್ರೈಸ್ ದಿ ಲಾರ್ಡ್, ನಿನಗೆ ಮಾತ್ರ ಬೆಳಕು ಕಾಣಿಸುವುದಕ್ಕಲ್ಲ, ನಿನ್ನ ಮನೆಯವರಿಗೆಲ್ಲ ಬೆಳಕು ಕಾಣಿಸುವ ಹಾಗೆ, ಅಥವಾ ನಿನ್ನ ನೆರೆ ಮನೆಯವರಿಗೆ ಬೆಳಕು ಕಾಣಿಸುವ ಹಾಗೆ, ಅಥವಾ ನಿನ್ನ ಊರಿನವರಿಗೆ ಬೆಳಕು ಕಾಣಿಸುವ ಹಾಗೆ ಈ ಬೆಳಕನ್ನು ಸೀಕ್ರೆಟ್ ಆಗಿ ಹಚ್ಚಿದ್ದು ಮಾತ್ರವಲ್ಲ, ಅದನ್ನು ಎಲ್ಲಿಡಬೇಕು? ದೀಪ ಸ್ತಂಭದ ಮೇಲಿಡಬೇಕೆಂಬುದಾಗಿ ಹೇಳ್ತೇನೆ. ಹಾಗಾದ್ರೆ ನನ್ನನ್ನು ನಿಮ್ಮನ್ನು ದೇವರು ಕಂಡುಕೊಂಡಿರುವಂಥದ್ದು ನಾನು ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿಕೊಂಡು ಇರುವುದಕ್ಕೋಸ್ಕರ ಅಲ್ಲ, ಊರಿನವರಿಗೆ ಬೆಳಕು ಕೊಡೋದಕ್ಕೋಸ್ಕರವಾಗಿ, ನಿಮ್ಮ ನೆರೆಯವರಿಗೆ ಬೆಳಕು ಕೊಡೋದಕ್ಕೋಸ್ಕರವಾಗಿ, ನಿಮ್ಮ ಸ್ನೇಹಿತರಿಗೆ ಬೆಳಕು ಕೊಡೋದಕ್ಕೋಸ್ಕರವಾಗಿ. ನಾವು ಎಷ್ಟರ ಮಟ್ಟಿಗೆ ನಾವು ಬೆಳಕುಳ್ಳವರಾಗಿದ್ದೇವೆ ಅಥವಾ ನಾವು ಎಷ್ಟರ ಮಟ್ಟಿಗೆ ಬೆಳಕು ಕೊಡುವವರಾಗಿದ್ದೇವೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇವತ್ತಗಳ ಕಾಲ
ನಾನು ಹೇಳೋದು ಸರಿ ತಾನೆ? ಅರ್ಥ ಆಗ್ತಾ ಇದೆ ನಿಮಗೆ? ಪ್ರೈಸಲು ನಾವು ನಮ್ಮ ಕಂಪ್ಲೇಂಟ್ ಎಲ್ಲ ಏನಿದೆ, ಕರೆಂಟ್ ಇಲ್ಲ ಅಥವಾ ಬೆಳಕಿಲ್ಲ, ಕತ್ತಲಾಗ್ಬಿಟ್ಟಿದೆ. ಪ್ರೈಸಲು ಈ ಕತ್ತಲೆಯ ಅನುಭವಕ್ಕೆ ನಿನ್ನ ತಂದಿದ್ದು ಸುಮ್ಮನೆ ಅಲ್ಲ, ಇಲ್ಲಿ ನೀನೊಂದು ದೀಪವನ್ನು ಹಚ್ಚುವುದಕ್ಕೋಸ್ಕರ ಇರುವಾಗಾಗಿ. ಪ್ರೈಸು ದಿಸ್ ಇಸ್ ದ ಪ್ಲೇಸ್ ವೇರ್ ಯು ಆರ್ ಗೋಯಿಂಗ್ ಟು ಲೈಟ್ ಯುವರ್ ಲ್ಯಾಂಪ್. ಈ ಕತ್ತಲೆಯ ಒಳಗಡೆ ಇವತ್ತು ನಿನ್ನ ಹಾದು ಹೋಗುತ್ತಿರುವಂತ ಈ ನೋವಿನ ಸಮಯ ಯಾವುದಕ್ಕೆ ಗೊತ್ತಾ? ನಿನ್ನ ದೀಪವನ್ನು ಹಚ್ಚುವುದಕ್ಕೋಸ್ಕರ ಇರುವಂತ ಸಮಯ. ಇವತ್ತು ನಿನ್ನ ಹಾದು ಹೋಗುತ್ತಿರುವಂತ ಸಂಕಟದ ಸಮಯ ಇದೆಯಲ್ಲ, ಈ ದುಃಖದ ವೇಳೆ, ಕಣ್ಣೀರಿನ ಅವಸ್ಥೆ ಇದೆಯಲ್ಲ, ಇದಾಗುತ್ತ ಹೋಗಿರುವಂತ ಇಕ್ಕಟ್ಟಿನ ಅವಸ್ಥೆ ಇದೆಯಲ್ಲ, ನಿನ್ನ ದೀಪ ಹಚ್ಚುವುದಕ್ಕೆ, ಆ ದೀಪವನ್ನು ಸರಿಪಡಿಸಿಕೊಂಡು ಅದರಲ್ಲಿ ಎಣ್ಣೆ ಒಯ್ದು ಆ ದೀಪವನ್ನು ಹಚ್ಚುವುದಕ್ಕೋಸ್ಕರ ಇರುವಂತ ಸಮಯವನ್ನ ದೇವರಿಗೆ ಒದಗಿಸಿಕೊಟ್ಟಿದ್ದಾನೆ. ಇದು ನೋಡಿ, ಇದನ್ನು ಗುಣಗುಟ್ಟುವುದಕ್ಕಿರುವಂತ ಸಮಯವಲ್ಲ. ಈ ನೋವು ನೋಡಿ, ರೋಗ ನೋಡಿ ಗುಣಗುಟ್ಟಿಕೊಂಡು ಕಾಲ ಕಳೆಯುವುದಕ್ಕಿರುವಂತ ಸಮಯವಲ್ಲ. ಇದು ದೀಪ ಹಚ್ಚುವುದಕ್ಕಿರುವಂತ ಸಮಯ. ಹಲ್ಲೆಲೂಯಾ. ಇದು ಯಾರ ಮೇಲೂ ದೂರ ಹೊರಿಸುವುದಕ್ಕಿರುವಂತ ಸಮಯ ಅಲ್ಲ. ಓ, ಅವನಿಂದಾಗಿ ಹೀಗೆ ಆಯಿತು, ಅವಳಿಂದಾಗಿ ನನಗೆ ಈಗ ಆಯಿತು, ಇವರೇ ಇದಕ್ಕೆ ಕಾರಣ, ಅವಳೇ ಇದಕ್ಕೆ ಕಾರಣ, ಅವರೇ ಇದಕ್ಕೆ ಕಾರಣ, ಅವರು ಯಾರು ಅಲ್ಲ ಕಾರಣ, ಅವರ ಕಾರಣನೋ ಅಲ್ವೋ? ಹೌದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್. ಯಾರು ಕಾರಣರಾಗಿಲ್ಲ, ಅದು ನಮ್ಮ ವಿಷಯ ಅಲ್ಲ. ನಮ್ಮನ್ನು ದೇವರು ಯಾವುದೋ ಉದ್ದೇಶಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾನೆ. ನಿಮ್ಮನ್ನು ಯಾವುದೋ ಉದ್ದೇಶಕ್ಕೋಸ್ಕರ ದೇವರು ರೆಡಿ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಅವ್ರನ್ನ ಇವ್ರನ್ನ ದೂರ್ಕೊಂಡು ನಮ್ಮ ಸಮಯ ಹಾಳು ಮಾಡ್ತಾ ಇದ್ದೀವಿ, ನಮ್ಮ ಕೆಲಸನ ಹಾಳು ಮಾಡ್ತಾ ಇದ್ದೀವಿ, ನಮಗಿರೋ ಭವಿಷ್ಯನ ಹಾಳು ಮಾಡ್ತಾ. ನಮಗೆ ಇವತ್ತು ಒಂದು 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 ಪ್ರೈಸ್ ದಿ ಲಾರ್ಡ್, ಒಂದು ಘಟನೆ ಪ್ರೈಸ್ ದಿ ಲಾರ್ಡ್, ಹೇಗೆ ನೀವು ಕೇಳಿರ್ಬೋದು ಅದನ್ನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದಿನ ಒಂದು ಅಜ್ಜಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಅಜ್ಜಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಜ್ಜಿ ತಾನೇ, ನಮಗೇನಲ್ವಾ ಅಂತ. ಪ್ರೈಸ್ ದಿ ಲಾರ್ಡ್. ಈ ಅಜ್ಜಿಗೆ ಒಂದು ವಿಶೇಷತೆ ಅಂದರೆ, ತನಗೇನು ಬೇಕಾದರೂ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೇಳೋದು. ಅಜ್ಜಿ ಏನು ಮಾಡ್ತಾರೆ? ಏನು ಬೇಕಾದರೂ ಪ್ರಾರ್ಥನೆ ಮಾಡೋದು. ಸ್ತೋತ್ರ. ಎಲ್ಲ ದೇವರು ಅವರಿಗೆ ಕೊಡೋದು ಪ್ರಾರ್ಥನೆಯಲ್ಲಿ. ಒಂದು ದಿನ ಮನೆಯಲ್ಲಿ ಏನಿಲ್ಲ, ಹಿಟ್ಟಿಲ್ಲ, ರೊಟ್ಟಿ ಇಲ್ಲ, ಪ್ರೈಸ್ ದಿ ಲಾರ್ಡ್, ಅನ್ನ ಇಲ್ಲ, ಸಾಂಬಾರಿಗೆ ಏನೂ ಇಲ್ಲ, ತರಕಾರಿನೂ ಇಲ್ಲ, ರೈಸೂ ಇಲ್ಲ. ದೇವರೇ ನನಗೆ ರೊಟ್ಟಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಜ್ಜಿ. ಏನು ಮಾಡ್ತಾ ಇದ್ದಾರೆ? ಪ್ರೈಸ್ ದಿ ಲಾರ್ಡ್. ಅಜ್ಜಿ ಪ್ರಾರ್ಥನೆ, ದೇವರೇ ನನಗೆ ರೊಟ್ಟಿ ಕೊಡಬೇಕು ಅಂತ. ಪ್ರೈಸ್ ದಿ ಲಾರ್ಡ್. ಒಂದು ಹಳೆ ಜೋಪಡಿ ಥರ ಒಂದು ಸಣ್ಣ ಮನೆ. ಪ್ರೈಸ್ ದಿ ಲಾರ್ಡ್. ಮಕ್ಕಳು ಬೀದಿಯಲ್ಲಿ ಆಟ ಆಡ್ತಾ ಇರುವಂಥ ಮಕ್ಕಳು ಈ ಅಜ್ಜಿ ಪ್ರಾರ್ಥನೆ ಮಾಡೋ ಸೌಂಡ್ ಕೇಳಿಸ್ತಾ ಇದೆ. ಕಿಟಕಿ ಹತ್ರ ಮಕ್ಕಳು ಆಟ ಆಡ್ತಿರುವಂಥ ಮಕ್ಕಳು. ಪ್ರೈಸ್ ದಿ ಲಾರ್ಡ್. ಅಜ್ಜಿ ಏನು ಮಾಡ್ತಾ ಇದ್ದಾರೆ? ಮೊಣಕಾಲು ಹಾಕೊಂಡು ಪ್ರಾರ್ಥನೆ ಮಾಡಿದ್ರೆ, ಅಜ್ಜಿ ದೇವರೇ ನನಗೆ ರೊಟ್ಟಿ ಕೊಡು, ದೇವರೇ ರೊಟ್ಟಿ ಕೊಡು. ಈ ಮಕ್ಕಳೆಲ್ಲ ಏನೊಂದು ಐಡಿಯಾ ಮಾಡಿದ್ರು. ಏನಂತ? ಬಾರೋ ನಾವು ಹೋಗಿ ಈ ಅಜ್ಜಿಗೊಂದು ರೊಟ್ಟಿ ತಗೊಂಡು ಅಜ್ಜಿಗೆ ನಾವು ಒಂದು ಪಾಠ ಕಲಿಸೋಣ. ಏನು ಕಲಿಸೋಣ? ಒಂದು ಪಾಠ ಕಲಿಸೋಣ. ಪ್ರೈಸ್ ದಿ ಲಾರ್ಡ್. ಈ ಮಕ್ಕಳೆಲ್ಲ ಕಾಸು ಕಲೆಕ್ಷನ್ ಮಾಡಿಬಿಟ್ಟು ಬೇಕರಿಗೆ ಹೋಗಿ ಒಂದು ಪೌಂಡ್ ಬ್ರೆಡ್, ಒಂದು ಬ್ರೆಡ್ ತೊಗೊಂಡ್ಬಂದ್ಬಿಟ್ಟು ಮನೆ ಮೇಲೆ ಹತ್ಬಿಟ್ಟು ಚಿಮಿನಿ ಒಳಗಡೆಯಿಂದ ಅಜ್ಜಿ ಕೂತಿದ್ದ ಅವರ ಮುಂದುಗಡೆ ಹಾಕ್ಬಿಟ್ರು. ಅಜ್ಜಿ ಕೂತಿದ್ದಾರೆ, ಅವ್ರ ಮುಂದುಗಡೆ ಏನು ಬಂದುಬಿತ್ತು? ಬ್ರೆಡ್ ಬಂದುಬಿತ್ತು. ಪ್ರೈಸ್ ದಿ ಲಾರ್ಡ್. ಸೌಂಡ್ ಕೇಳ್ಬಿಟ್ಟು ಅಜ್ಜಿ ಕಣ್ಣು ತೆರೆದು ನೋಡಿದ್ರೆ ಬ್ರೆಡ್ ಬಿದ್ದಿದೆ. ಬ್ರೆಡ್ ತೆಗೆದು, ದೇವಾ ಸ್ತೋತ್ರ ಸ್ವಾಮಿ, ರೊಟ್ಟಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ ಮಕ್ಕಳು ಹೊರಗಡೆಯಿಂದ ಕಿಟಕಿಯಿಂದ, ಅಯ್ಯೇ ಅಜ್ಜಿ ರೊಟ್ಟಿ ಕೊಟ್ಟಿದ್ದು ದೇವರಲ್ಲ, ನಾವು ತಂದು ಹಾಕಿದ್ದು ಅಂತ ಹೇಳಿದ್ರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಜ್ಜಿ ಹೇಳಿದ್ರು, ಪ್ರೈಸ್ ದಿ ಲಾರ್ಡ್, ರೊಟ್ಟಿ ತಂದಿದ್ದು ಸೈತಾನನಾದರೂ ಕಳಿಸಿದ ದೇವರೇ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೊಟ್ಟಿ ತಂದಿದ್ದು ಸೈತಾನನಾದರೂ ಕಳಿಸಿದ್ದು ದೇವರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ ಅಂತ? ದೇವರು ಯಾರ ಮುಖಾಂತರ ಬೇಕಾದ್ರೆ ಅದರಿಂದ ಪರಿಸ್ಥಿತಿಗಳನ್ನು ನೋಡಿ ಗುಣಗುಟ್ಟಕ್ಕೆ ಹೋಗ್ಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಅವರಿಂದ ಆಯ್ತು, ಇವರಿಂದ ಆಯ್ತು, ಅವರನ್ನ ದೇವರನ್ನು ಕಾರಣ ಮಾಡಿದಾರ ಅಷ್ಟೇ. ಯಾಕೆ ಗೊತ್ತಾ? ನೀನು ಮೊಣಕಾಲು ಹಾಕೋದಕ್ಕೋಸ್ಕರವಾಗಿ, ನೀನು ದೇವರ ಹತ್ರ ಕುಳಿತುಕೊಳ್ಳೋದಕ್ಕೋಸ್ಕರ, ನೀನು ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ. ಪ್ರೈಸ್ ಯಾರನ್ನು ಬೇಕಾದ್ರೂ ದೇವರು ಉಪಯೋಗಿಸ್ಬೋದು. ಮಕ್ಕಳಿಗೆ ಆಟ, ಆದರೆ ಪ್ರೈಸ್ ಅಜ್ಜಿಗೆ ಜೀವದ ಪ್ರಶ್ನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ದೇವರು ಯಾವ ರೀತಿ ಕಾರ್ಯ ಮಾಡ್ತಾರೆ ಎಂಬುದಾಗಿ? ಗಮನಿಸಿರಿ, ನಮ್ಮನ್ನ ದೇವರು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ನಮಗೋಸ್ಕರ ಹೇಗೆ ಮಾಡಬೇಕಂದ್ರೆ, ಆ ಸಮಯಕ್ಕೆ ಹೇಗೆ ಮಾಡಬೇಕಂದ್ರೆ ದೇವರಿಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ಕುರಿತು ದೇವರು ಬಯಸುವಂಥದ್ದು, ಆರ್ ಯು ರೆಡಿ ಟು ಸ್ಪೆಂಡ್ ಟೈಮ್ ವಿತ್ ಗಾಡ್ ಸೀಕ್ರೆಟ್ಲಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರ ಹತ್ರ ಇವರ ಹತ್ರ ಕೈ ಚಾಚಿ ಸಾಕಾಗಿರ್ಬೋದು, ಅವರ ಹತ್ರ ಸಹಾಯ ಕೇಳಿ ಸಾಕಾಗಿರ್ಬೋದು, ಪ್ರೈಸ್ ಅಲ್ಲಿ ಇಲ್ಲಿ ನೋಡಿ ಸಹಾಯಕ್ಕೆ ಅಲೆದಾಡಿ ಸಾಕಾಗಿರ್ಬೋದು. ಆದರೆ ಇವತ್ತು ನಾನು ಹೇಳ್ತೇನೆ, ನಿಮ್ಮ ಸಹಾಯಕ್ಕೊಂದು ಸ್ಥಳ ಇದೆ, ಅದು ಸರ್ವಶಕ್ತನಾದ ದೇವರಾಗಿದ್ದಾನೆ. ನಿನ್ನ ಕರೆದ ದೇವರ ಆತನು ಕೈ ಬಿಡೋದಿಲ್ಲ. ಎಸ್, he will never leave you. ಪ್ರೈಸ್ ದಿ ಲಾರ್ಡ್. ಆತ ನಿಮ್ಮನ್ನು ಕೈ ಬಿಡೋದೇ ಇಲ್ಲ. ಸತ್ಯವೇದ ಹೇಳ್ತದೆ, ಯೋಹಾನ 14:18 ಹೇಳ್ತದೆ, ನಾನು ನಿಮ್ಮನ್ನು ಅನಾಥರಾಗಿ ಕೈ ಬಿಡೋದಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ನಮಗೆ ಅಲ್ಲಿವರೆಗೆ ಗೊತ್ತು. ನೆಕ್ಸ್ಟ್
ನಾನು ನಿಮ್ಮ ಬಳಿಗೆ ಬರ್ತೇನೆ ಅಂತ ಹೇಳ್ದ. ಪ್ರೈಸ್ ಹಂಗೆ ಹೇಳೋದಲ್ವಾ? ಪ್ರೈಸ್ ಯೋಹಾನ 14:18 ನಾನು ನಿಮ್ಮನ್ನು ಅನಾಥರಾಗಿ ಕೈ ಬಿಡುವುದಿಲ್ಲ, ನಾನು ನಿಮ್ಮ ಬಳಿಗೆ ಬರ್ತೇನೆ. ಪ್ರೈಸ್ ಬರೀ ಕೈ ಬಿಡೋದಿಲ್ಲ ಅಂತ ಹೇಳಿದಲ್ಲ, ನಾನು ನಿಮ್ಮ ಬಳಿಗೆ ಬರ್ತೇನೆ. ಹಾಗಾದ್ರೆ ಪ್ರೈಸ್ ನಮ್ಮ ದೇವರು, ನಾನು ಯಾವಾಗಲೂ ಹೇಳುವ ಪ್ರೈಸ್ ಎಲ್ಲರೂ ಕೈ ಬಿಡುವಾಗ ಕೈ ಹಿಡಿಯುವುದು ನಮ್ಮ ದೇವರು ಮಾತ್ರ. ಪ್ರೈಸ್ ಹಲ್ಲೆಲೂಯಾ. ಎಲ್ಲರೂ ಕೈ ಬಿಟ್ರೇನೆ ದೇವರಿಗೆ ಕೈ ಹಿಡಿಯೋಕ್ಕಾಗೋದು, ಇಲ್ಲಾಂದ್ರೆ ಎಲ್ಲಿ ಹಿಡಿಯೋದವರು? ಪ್ರೈಸ್ ಹಲ್ಲೆಲೂಯಾ. ನಾವು ಅವರಿವರ ಕೈ ಹಿಡ್ಕೊಂಡು ನಡೆದ್ರೆ ಪ್ರೈಸ್ ನಮಗೆ ದೇವ್ರ ಕೈ ಹಿಡಿಯೋಕ್ಕಾಗತ್ತಾ? ದೇವ್ರು ನಮ್ಮ ಕೈ ಹಿಡಿಯೋಕ್ಕಾಗತ್ತೆ? ಯಾಕೆ ಹೇಳಿ? ಪ್ರೈಸ್ ಹಲ್ಲೆಲೂಯಾ. ಎಲ್ಲರೂ ಕೈ ಬಿಡೋದು ಯಾವುದಕ್ಕೋಸ್ಕರ? ದೇವರಿಗೆ ನಿಮ್ಮ ಕೈ ಹಿಡಿಬೇಕಂತ ಆಸೆ ಇದೆ. ಅದರಿಂದ ಪ್ರೈಸ್ ಗುಣಗುಟ್ಟಕ್ಕೆ ಹೋಗ್ಬೇಡ್ರಿ. ಡು ನಾಟ್ ಮರ್ಮರ್. ಪ್ರೈಸ್ ಹಲ್ಲೆಲೂಯಾ. ದೇವರನ್ನು ದೂರಕ್ಕೆ ಹೋಗ್ಬೇಡ್ರಿ. ದಿಸ್ ಇಸ್ ದ ಆಪರ್ಚುನಿಟಿ ದಟ್ ಗಾಡ್ ವಾಂಟ್ಸ್ ಟು ಹೋಲ್ಡ್ ಯುವರ್ ಹ್ಯಾಂಡ್ ಅಂಡ್ ಲೀಡ್ ಯು. ನಿನ್ನ ಕರೆ ಹಿಡಿದು ಮುಂದಕ್ಕೆ ನಡೆಸೋದಕ್ಕೆ ದೇವರು ಬಯಸುತ್ತಾ ಇದ್ದಾನೆ. ಹೇಳಿದ್ರು ಅವರು ವಾಕ್ಯ ಹೇಳಿ, ಯೇಸು ಸ್ವಾಮಿ ಹೇಳ್ತಾ ಇರೋದು, ನೀವು ದೀಪವನ್ನು ಹಚ್ಚಿ ಮರೆಯಲ್ಲಾಗಲಿ ಕೊಳಗದೊಳಗಾಗಲಿ ಇಡುವುದಲ್ಲ, ಅದು ಮನೆಗೆ ಬರುವವರಿಗೆ ಬೆಳಕು ಕಾಣಿಸುವಂತೆ ದೀಪಸ್ತಂಭದ ಮೇಲೆ ಇಡಬೇಕಷ್ಟೇ. ಹಾಗಾದ್ರೆ ಇವತ್ತು ಹಗಲ ಕಾಲ ಪ್ರಶ್ನೆ ನಾನು ಕೇಳಿದವರ ಮಗುವೆ, ನೀನು ಮನೆಯ ಒಳಗಡೆಯಿಂದ ಹೊಂದಿಕೊಳ್ಳುವಂಥ ದೈವಿಕ ದರ್ಶನಗಳು, ದೈವಿಕ ಆಲೋಚನೆಗಳು ಮನೆಗೆ ಬರುವವರಿಗೆ ಬೆಳಕಾಗಿ ಮಾರ್ಪಡೋದಕ್ಕೆ ಹೋಗ್ತಾ ಇದೆ. ಅನೇಕರಿಗೆ ಜೀವ ತುಂಬೋದಕ್ಕೆ ಹೋಗ್ತಾ ಇದೆ. ಅನೇಕರಿಗೆ ಬೆಳಕು ಕೊಡುವುದಕ್ಕೆ ಹೋಗಿ ದೇವರ ಮಗನ ಉಪಯೋಗಿಸೋದಕ್ಕೆ ಹೋಗ್ತಾ ಇದೆ. ನಾನು ನಂಬುತ್ತೇನೆ, ಇವತ್ತು ದೇವರ ಆತ್ಮನ ಹೇಳ್ತೇನೆ, ನಿನ್ನನ್ನು ಹುಡುಕಿಕೊಂಡು ಜನರು ಬರೋದಕ್ಕೆ ಹೋಗ್ತಾ ಇದ್ದಾರೆ. ನಿನ್ನ ಮನೆ ಹುಡುಕಿಕೊಂಡು ಜನರು ಬರೋದಕ್ಕೆ ಹೋಗ್ತಾ ಇದ್ದಾರೆ. ಸಭೆ ಹುಡುಕಿಕೊಂಡು ಜನರು ಬರೋದಕ್ಕೆ ಹೋಗ್ತಾ ಇದ್ದಾರೆ. ನೀನು ಹೋಗಿ ಕರೆದದ್ರಿಂದ ಅಲ್ಲ, ನೀನು ಕೇಳಿದರಿಂದ ಅಲ್ಲ, ನೀನು ಹೇಳಿದರಿಂದ ಅಲ್ಲ. ಕೆಲವರು ನಿಮ್ಮನ್ನು ಹುಡುಕಿ ಬರ್ತಾರೆ. ಸಹೋದರಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ. ಬ್ರದರ್, ನನಗೋಸ್ಕರ ಪ್ರಾರ್ಥನೆ ಮಾಡಿ. ಸಿಸ್ಟರ್, ನನಗೋಸ್ಕರ ಪ್ರಾರ್ಥನೆ ಮಾಡಿ. ಓ ರಿಬಾ ಶಂಬನ ದಿಗಸ್ಯಾರ, ಓ ರಿಬಾ ಶಗನ ಮನ ರಗದೆ ಉಡಜ ರಗದಲ ಪೌಡಜಾಲ ವಶಂದುನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ದೇವಾ ನಿಮ್ಮ ಆತ್ಮನ ಬಲ ತುಂಬಲ್ಪಡಲಿ ಸ್ವಾಮಿ. ಉರಮನ ರೆಗದಗ ಶಂಬನಾದಿಗ ಸಿಯಾರ. Let the power of the Lord impart into life, Lord. Anoint them, God. ಅಭಿಷೇಕಿಸುವುದವರೇ ಎಣ್ಣೆ ಅದನ್ನು ಯಾವತ್ತು ಬತ್ತಿ ಹೋಗದಂತೆ ದೇವರೇ ಅವರನ್ನು ಅಭಿಷೇಕಿಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ದಿನ ಹಳ್ಳಿ, ನಮಗೆ ಗೊತ್ತು, ನಮ್ಮ ಈ ಥರ ಹಳ್ಳಿಗಳು ಇದು ಇಲ್ಲಿ ರಬ್ಬರ್ಗಳ ಇದೆಯಾ? ಉಡುಪಿಯಲ್ಲಿ ಇಲ್ಲ ಅಂತ ಅಂದ್ಕೊಂಡು ಇದೆಯಾ? ರಬ್ಬರ್ ಇದೆಯಾ? ರಬ್ಬರ್ ತೋಟಗಳು. ಓಕೆ, ರಬ್ಬರ್ ತೋಟ, ದೊಡ್ಡ ರಬ್ಬರ್ ಎಸ್ಟೇಟು. ಪ್ರೈಸ್ ರಬ್ಬರ್ ಎಸ್ಟೇಟಲ್ಲಿ ಒಂದು ಜೋಪಡಿ ಇದೆ, ಒಂದು ಸಣ್ಣ ಮನೆ. ಅಲ್ಲಿ ಕೆಲಸ ಮಾಡುತ್ತಿರುವಂಥ ಒಬ್ಬರು ಮನೆ ಅದರೊಳಗಡೆ ಇದ್ದಾರೆ. ಪ್ರೈಸಲು ಅವರು ರಕ್ಷಣೆ ಹೊಂದಿದರು. ಪ್ರೈಸಲು ಅವರ ಯಜಮಾನರಿಗೆ ಅವ್ರನ್ನ ನೋಡಿದ್ರೆ ಆಗಲ್ಲ. ಇವರು ಚರ್ಚಿಗೆ ಹೋಗೋದು ಸ್ಟಾರ್ಟ್ ಮಾಡಿದ್ದಾರೆ, ಪ್ರಾರ್ಥನೆಗೆ ಹೋಗೋದ್ರಿಂದ ಅವ್ರ ಯಜಮಾನರಿಗೆ ಇವ್ರು ನೋಡಿದ್ರೆ ಆಗಲ್ಲ. ನೀನು ಯಾಕಪ್ಪ ಕ್ರೈಸ್ತರಿಗೆ ಹೋಗಿ, ನೀನು ಯಾಕಪ್ಪ ಚರ್ಚಿಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರೈಸ್ ಅವ್ರು ಹೇಳಿದ್ರು, ನಮ್ಮ ದೇವರು ನಮಗೆ ಒಳ್ಳೇದು ಮಾಡಿದ್ರು, ಯೇಸು ಸ್ವಾಮಿನ ಜೀವ ಸ್ವರೂಪನು, ಇದೆಲ್ಲ ಹೇಳಿದ್ರು. ಪ್ರೈಸಲು ಅವರಿಗೆ ಬೇಕಾದಾಗ ಸಮಯಕ್ಕೆ ಸಂಬಳ, ಈ ಕೊಡುವಂಥ ಸಂಬಳನೂ ಕೊಡ್ತಾ ಇರಲಿಲ್ಲ ಅಷ್ಟೊಂದು ಇಲ್ಲ, ತುಂಬ ಕಾಲದಿಂದ. ಪ್ರೈಸಲು ಆ ಕೊಡಬೇಕಾದ್ರೂ ಸಮಯ ಕೊಡೋದಿಲ್ಲ. ಆದರೆ ಇವರು ಪ್ರಾರ್ಥನೆ ಮಾಡ್ತಾ ಸಮಯ ಕಳೆಯಿತು. ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರಿಗೆ ಬೇಕಾದನ್ನು ಕೊಡ್ತಾ ಇದ್ರು. ಒಂದು ದಿನ ಏನೂ ಇಲ್ಲ ಪ್ರೈಸಲು, ಮನೆಯಲ್ಲಿ ಏನೂ ಇಲ್ಲ, ಊಟಕ್ಕೆ ಏನಿಲ್ಲ. ರಾತ್ರಿ ಆಯಿತು. ಪ್ರೈಸಲು ಮಗು ಅಳ್ತಾ ಇದೆ, ಅಮ್ಮ ಏನಾದ್ರು ಕೊಡು ಅಂತ ಹೇಳ್ಬಿಟ್ಟು. ಪ್ರೈಸಲು ಇದೆಲ್ಲ ಅನುಭವಿಸೋದು ಏನಕ್ಕೋಸ್ಕರ? ಯೇಸುವನ್ನು ನಂಬಿದಕ್ಕಾಗಿ ಅನುಭವಿಸ್ತಾ ಇದ್ದಾರೆ. ಪ್ರೈಸಲು ಕರೆಂಟ್ ಇಲ್ಲ. ಪ್ರೈಸ್ ಒಂದು ದೀಪವನ್ನು ಹಚ್ಚಿಟ್ಕೊಂಡು ಅವರು ಪ್ರಾರ್ಥನೆ ಮಾಡ್ದ, ದೇವರೇ ನಮಗೆ ಬೇರೆ ಯಾರೂ ಇಲ್ಲ ಆಶ್ರಯಕ್ಕೆ, ನಮಗೆ ಯಾರು ಗತಿ ಇಲ್ಲ ಸ್ವಾಮಿ, ನಾವು ನಿಮ್ಮನ್ನು ನಂಬಿದ್ದೇವೆ, ನಾವು ನಿಮ್ಮನ್ನು ನಂಬಿದ್ರಿಂದ ಅನೇಕ ವಾದಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ, ಸಹಾಯ ಮಾಡಬೇಕಾದವರು ಸಹಾಯ ಮಾಡ್ತಾ ಇಲ್ಲ, ಯಜಮಾನ ಮನೆಯಲ್ಲಿ ಏನಕ್ಕೂ ಕೊರತೆ ಇಲ್ಲ, ಆದರೆ ನಮಗೆ ಕೊಡುವುದಕ್ಕೆ ಅವರು ಮನಸ್ಸು ಮಾಡ್ತಾ ಇಲ್ಲ. ದೇವರೇ ನೀವಲ್ಲದೆ ಸಹಾಯಕ್ಕೆ ಯಾರೂ ಇಲ್ಲ ಎಂಬುದಾಗಿ. ಹಾಗೆ ನೋಡಬೇಕಾದ್ರೆ ಯಾರೋ ಬಂದುಬಿಟ್ಟು ಅಂಗಳದಲ್ಲಿ ನಿಂತ್ಕೊಂಡು, ನಮಗೆ ಗೊತ್ತಾ ಕಾಂಪೌಂಡ್ ಏನೇ ಇಲ್ಲ, ಪ್ರೈಸಲು ಅಂಗಳದಲ್ಲಿ ನಿಂತ್ಕೊಂಡು ಯಾರಿದ್ದಾರೆ ಅಂತ ಕೇಳಿದಾರೆ. ಹೊರಗಡೆ ಹೋಗಿ ನೋಡಿದ್ರು ಯಾರೋ ಬಂದು ಹೇಳಿದ್ರು, ಸ್ವಲ್ಪ ಬೆಳಕು ಬೇಕು, ದೀಪ ಬೇಕು ಅಂತ ಹೇಳ್ಬಿಟ್ಟು. ಏನು ಬೇಕು? ಸ್ವಲ್ಪ ದೀಪ ಬೇಕು, ನಮ್ಮ ಗಾಡಿ ಕೆಟ್ಟು ಹೋಗ್ಬಿಟ್ಟಿದೆ, ಪಕ್ಕದಲ್ಲಿ ಒಂದು ರೋಡ್ ಹಾದು ಹೋಗ್ತದೆ, ಕ್ಲಬ್ಬಿಗೆ ಹೋಗುವಂಥ ರೋಡ್ ಅದು, ಕ್ಲಬ್ಬಿಗೆ ಹೋಗುವಂಥ ರೋಡ್ ಅದು ಪಕ್ಕದಲ್ಲೇ ಇದೆ, ಆ ರೋಡಲ್ಲಿ ಗಾಡಿ ಕೆಟ್ಟು ಹೋಗ್ಬಿಟ್ಟಿದೆ, ಅದನ್ನು ನೋಡೋದಕ್ಕೆ ದೀಪ ಬೇಕು ನಮಗೆ ಅಂತ ಹೇಳಿದ್ರು. ಇವರು ಮಾತಾಗಲೇ ಇವರು ಪ್ರಾರ್ಥನೆ ಮಾಡ್ತಾ ಇದ್ದ ಕೇಳಿದ್ರು, ನೀವೇನು ಮಾಡ್ತಾ ಇದ್ರಿ? ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರು. ಅವ್ರು ಕೇಳಿದ್ರು, ಏನು? ಈ ಮಗುವಿಗೆ ಅಳ್ತಾ ಇದೆ, ಮಗು ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಮಗು ಅಳ್ತಾ ಇದೆ, ಅಮ್ಮ ಊಟ ಊಟ ಅಂತ ಹೇಳ್ಬಿಟ್ಟು, ತಿನ್ನೋದಕ್ಕೆ ಏನಾದ್ರು ಕೊಡು ಅಂತ. ಇದನ್ನು ಈ ಮನುಷ್ಯ ಕೇಳಿಸ್ಕೊಳ್ತಾನೆ. ಹೇಳ್ದಾನೆ, ಅವರನ್ನು ದೀಪ ತಗೊಂಡು ಗಾಡಿ ಹತ್ರ ಹೋಗ್ಬೇಕಾದ್ರೆ
ಆ ಮನೆಗೆ ಬೇಕಾದಷ್ಟು ಆಹಾರವನ್ನು ಕೊಟ್ಟು ಕಳಿಸ್ತಾರೆ. ಆ ಕ್ಲಬ್ಬಿಗೆ ಊಟ ತಗೊಂಡು ಹೋಗುವಂಥ ಗಾಡಿ ಕೆಟ್ಟೋಗಿರೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಮನೆಯೊಳಗಡೆ ಉರಿದ ಒಂದು ಸಣ್ಣ ದೀಪ, ಸಣ್ಣ ಬೆಳಕನ್ನು ನೋಡಿ ಆ ಮನುಷ್ಯ ಬಂದಿರೋದು. ಕತ್ತಲು, ರಾತ್ರಿ ಆಗಿಬಿಟ್ರೆ ತೋಟದೊಳಗಡೆ ಏನು ಬೆಳಕು ಕಾಣಿಸಲ್ಲ, ಒಂದು ದೀಪ ಮಾತ್ರ ಕಾಣಿಸ್ತದೆ. ಆ ದೀಪದ ಮೇರವಾಗಿ ಇವರು ಮನೆಯೊಳಗಡೆ ಬಂದಿದ್ದಾರೆ. ಗಮನಿಸ್ರಿ, ಒಂದು ಉದಾಹರಣೆ, ಒಂದು ಲೌಕಿಕವಾದ ಒಂದು ಸಣ್ಣ ದೀಪ ನೋಡಿ ಪ್ರೇಸಲು ಅವರ ಮನೆಗೆ ಬೇಕಾಗಿದ್ದನ್ನು ಒದಗಿಸಿಕೊಡುವುದಕ್ಕೆ ಯಾವುದೋ ಮಾರ್ಗದಲ್ಲಿ ಹೋಗುವಂಥ ಒಂದು ಗಾಡಿಯನ್ನು ನಿಲ್ಲಿಸಿ, ನಮಗೆ ಗೊತ್ತು ಈ DL ಮೋಡಿ, ಪ್ರೈಸಲು, ಜಾರ್ಜ್ ಮುಲ್ಲರ್ ಎಲ್ಲ ಸ್ಟೋರಿಗಳು ಇದೇ ಥರ ಇರುವಂಥದ್ದು. ನಮ್ಮ ಊರುಗಳಲ್ಲಿ ನಡೆಯುವಂಥ ಕಥೆಗಳು ಹೇಳ್ತಾ ಇರೋದು. ಯೇಸುವನ್ನು ನಂಬಿದ್ರಿಂದ ಎಲ್ಲರೂ ತಿರಸ್ಕರಿಸಿದರೆ ನಿನ್ನ ಒಳಗಡೆ ಒಂದು ಸಣ್ಣ ಬೆಳಕಿದ್ದರೆ ಸಾಕು, ನಿನಗೆ ಬೇಕಾಗಿದ್ದನ್ನು ಒದಗಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಗಮನಿಸಿರಿ, ನಿನ್ನ ಎಣ್ಣೆ ಮುಗಿದು ಹೋಗುವುದಕ್ಕೆ ಅನುಮತಿಸುವುದು ಬೇಡ, ನಿನ್ನ ಅಭಿಷೇಕವನ್ನು ಕಳಕೊಳ್ಳೋದು ಬೇಡ. ಏನಾದರೂ ಉಳಿಸೋದಕ್ಕೆ ನನಗಿದ್ರೆ ಅಭಿಷೇಕ ಉಳಿಸಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಭಿಷೇಕಕ್ಕೆ ಎಷ್ಟು ಬೇಕಾದರೆ ಬೆಲೆ ಕೊಡೋದಕ್ಕೆ ಸಿದ್ಧವಾಗಿರಿ. ಒಂದು ಸಣ್ಣ ದೀಪವಷ್ಟು ಆದ್ರೆ, ಅಲ್ಲಿ ಹೇಳಿದ್ರು ಅವರು ಉಳಿಸಿದಂಥ ದೀಪವನ್ನು ದೀಪ ಸ್ತಂಭದ ಮೇಲೆ ಇಟ್ಟರಷ್ಟೇ ಆ ಮನೆಗೆ ಬೆಳಕು ಕೊಟ್ಟಿದ್ದು ಮಾತ್ರವಲ್ಲ, ಅನೇಕರಿಗೆ ಬೆಳಕಾಗುವುದಕ್ಕೆ ಕಾರಣವಾಯಿತು. ಆ ದೀಪ ಆ ಮನೆಯ ಉಳಿವಿಗೆ ಕಾರಣವಾಗಿದೆ. ಆದರೆ ಇವತ್ತು ನನ್ನನ್ನು ಕೇಳುವ ದೇವ ಸಭೆಯೇ, ನಿನ್ನ ಜೀವಕ್ಕೆ ಬೇಕಾಗಿದ್ದನ್ನು ಒದಗಿಸುವುದಕ್ಕೆ ನಿನ್ನನ್ನು ಕರೆದ ದೇವರು ನಂಬಿಗಸ್ತನಾಗಿದ್ದಾನೆ. ನಿನ್ನನ್ನು ರಕ್ಷಣೆಗೆ ನಡೆಸಿದ ದೇವರು ನಂಬಿಗಸ್ತನಾಗಿದ್ದಾನೆ. ಆ ದೇವರಿಗೇನು ಕೊರತೆ ಇಲ್ಲ. ಹಲ್ಲೆಲೂಯಾ. ನಾವೆಷ್ಟರ ಮಟ್ಟಿಗೆ ಅದರಲ್ಲಿ ನಂಬಿಗಸ್ತರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನೇನಕ್ಕೋ ನಮಗೆ ಸಮಯ ಇದೆ. ಪ್ರೈಸ್ ಲೋಕದ ವಿಷಯಗಳಿಗೆಲ್ಲ ಸಮಯ ಸಿಗುತ್ತೆ. ಆದರೆ ಆರಾಧನೆ ಇದೆ, ಉಪವಾಸ ಇದೆ, ಪ್ರಾರ್ಥನೆ ಇದೆ, ಅಭಿಷೇಕ ಬೇಕು, ಇದಕ್ಕೆಲ್ಲ ಕೂತ್ಕೊಂಡ್ರೆ ನಮಗೆ ಯಾರೂ ಸಿಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಂದಿರೋರಿಗಾಗಿ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ನಂಬುತ್ತಾ ಇದ್ದೇನೆ, ನಿಮ್ಮನ್ನು ದೇವರು ಬರಿಗೈಲಿ ಕಳಿಸೋದಿಲ್ಲ. ಹಲ್ಲೆಲೂಯಾ. ನಿಮ್ಮನ್ನು ದೇವರು ಸುಮ್ಮನೆ ಕಳಿಸೋದಿಲ್ಲ. ಇದರ ಪ್ರತಿಫಲವನ್ನು ನಿಶ್ಚಯವಾಗಿ ನೀವು ಹೊಂದಿಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ. ಕಾರಣ ಗೊತ್ತಾ? ನಿಮ್ಮನ್ನು ಹುಡುಕಿ ಕೆಲವೊಂದು ಆಶೀರ್ವಾದಗಳು ಬರೋದಕ್ಕೆ ಹೋಗ್ತಾ ಇದೆ. You are going to see some of the blessing coming in search of you, coming knocking at the door. ನಿಮ್ಮ ಬಾಗಿಲು ತಟ್ಟಿ ನೀವು ಅನೇಕ ಕಡೆಗಳಲ್ಲಿ ಹುಡುಕಿ ಹುಡುಕಿ ಹೋದರೆ ಸಿಕ್ಕದ ಕೆಲವೊಂದು ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ನಿಮ್ಮ ಬಾಗಿಲ ಬಳಿಗೆ ಬರೋದಕ್ಕೆ ಹೋಗ್ತಾ ಇದೆ. It's going to come in search of you in Jesus name. ಯೇಸುವಿನ ನಾಮದಲ್ಲಿ ಹಾಗೆ ಸಂಭವಿಸಲಿ. Praise the Lord. Oh Jesus. ದೇವರ ಆತ್ಮ ಹೇಳ್ತಾ ಇದ್ದಾನೆ, ಮತ್ತೊಮ್ಮೆ ನಿನ್ನ ಕೆಲವು ಬರಡುತನಗಳ ದೇವರು ಇದರೊಂದಿಗೆ ಮುಗಿಸ್ತಾ ಇದ್ದಾನೆ. ಕೆಲವೊಂದು ಬರಡುತನಗಳ ದೇವರು ಈ ಉಪವಾಸ ಪ್ರಾರ್ಥನೆಯೊಂದಿಗೆ ನೀಗಿಸ್ತಾ ಇದ್ದಾನೆ. ಇಸ್ ಬ್ರಿಂಗಿಂಗ್ ಎ ಗ್ರೇಟ್ ಚೇಂಜ್ ಇನ್ ಯುವರ್ ಲೈಫ್. ಇಸ್ ಟೇಕಿಂಗ್ ದ ಬ್ಯಾರನ್ನೆಸ್ ಫ್ರಮ್ ಯು. ಅದನ್ನ ಬರಡುತನವನ್ನು ತೆಗೆದುಹಾಕುತ್ತಾ ಇದ್ದಾನೆ. ಯಾವ ವಿಷಯದಲ್ಲಿ ಕೊರತೆ ಕಾಣಿಸುತ್ತಾ ಇದೆಯೋ, ಕುಟುಂಬದ ವಿಷಯದಲ್ಲಿ, ಹಣದ ವಿಷಯದಲ್ಲಿ, ಯಾವ ಶಮನ ರಗದಗಸಿಯಾರ ಮಕ್ಕಳ ವಿಷಯದಲ್ಲಿ ಇರಬಹುದು, ಯಾವ ವಿಷಯದಲ್ಲಿ ಆಗಿದ್ರು ಸರಿ, ಇದೆಲ್ಲ ಕೊರತೆ ಕಾಣುವ ವಿಷಯದ ಮೇಲೆ ಇದೆಲ್ಲ ಕಾಲ ಸುರಿಸಲ್ಪಡುವ ಅಭಿಷೇಕದ ತೈಲದ ಮೂಲಕವಾಗಿ ನಿನ್ನ ನಿನ್ನ ವಿಷಯಕ್ಕೊಂದು ಶಾಶ್ವತ ಪರಿಹಾರವನ್ನ ಈಗಲ ಕಾಲ ದೇವರ ಆತ್ಮನ ಕಲ್ಪಿಸುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಸಂಭವಿಸಲು. ಉಡಬರಗದಲ ಪೌಡಬರಬರಬಲ ಉಡಜಗದ ರಿವಶಕನಾಮನ ಉಡಜಗದ ರವ ಸಂಧುನಾರಬಲಬಲ. Praise the Lord, hallelujah. Praise the Lord. ಬಹಳ ವ್ಯಕ್ತವಾಗಿ ದೇವರ ಆತ್ಮನು ಮಾತನಾಡ್ತಾ ಇದ್ದಾನೆ. ಕೆಲವೊಂದು ಸ್ಥಿತಿಗಳನ್ನು ಬದಲಾಗುತ್ತಾ ಇದೆ, ಕೆಲವೊಂದು ಬದಲಾಯಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೆಲವೆಲ್ಲ ವಿಧಿ ಕಲ್ಪಿಸಿ ಬರೆದಿಟ್ಟಂತಹ ಅನೇಕ ವಿಷಯಗಳು ನಿನ್ನ ಕುರಿತಾಗಿ ಪ್ರೈಸ್ ದಿ ಲಾರ್ಡ್ ಬದಲಾಗೋದಿಲ್ಲ. ಇದು ಪ್ರೈಸ್ ದಿ ಲಾರ್ಡ್ ಇದಕ್ಕೆ ಬದಲಾವಣೆ ಆಗೋದಿಲ್ಲ ಎಂಬುದಾಗಿ. ಆದರೆ ದೇವರ ಆತ್ಮ ಹೇಳ್ತಾ ಇದ್ದಾನೆ, ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೆಲವೊಂದು ವಿಧಿಗಳನ್ನು ದೇವರು ಅಳಿಸಿ ಹಾಕುತ್ತಾ ಇದ್ದಾನೆ. ನಿನಗೆ ವಿರೋಧವಾಗಿ ನಿನ್ನವರೇ ಹೇಳಿದಂಥ ವಿಧಿಗಳು ಅಥವಾ ಒಂದು ವೇಳೆ ಪ್ರೈಸ್ ನಿನ್ನ ವಿರೋಧಿಗಳು ಹೇಳಿದಂಥ ಮಾತುಗಳು ಇವತ್ತಗಲ ಕಾಲ ದೇವರು ಅದನ್ನು ಅಳಿಸಿ ಹಾಕುತ್ತಾ ಇದ್ದಾನೆ. ಇಲ್ಲ, ನಿನ್ನನ್ನು ಹುಡುಕಿ ಕೆಲವು ಆಶೀರ್ವಾದಗಳು ಬರುತ್ತವೆ. ನೀನು ಬಯಸಿದಕ್ಕಿಂತಲೂ ಶ್ರೇಷ್ಠವಾದನ್ನು ಕೊಡುವುದಕ್ಕೆ, ಇನ್ನೊಂದು ವೇಳೆ ನಿನ್ನ ಜೀವಿತದಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಸಾಮರ್ಥ್ಯದಿಂದ ಬಯಸುವುದಕ್ಕಿಂತಲೂ ಶ್ರೇಷ್ಠವಾದುದು ನಿನ್ನ ಆಯ್ಕೆಯಲ್ಲ. ಗಮನಿಸು, ನಿನ್ನ ಆಯ್ಕೆಯಲ್ಲ. ಇಟ್ ಇಸ್ ನಾಟ್ ಯುವರ್ ಚಾಯ್ಸ್, ಬಟ್ ಗಾಡ್ ಹ್ಯಾಸ್ ಸಮ್ ಸ್ಪೆಷಲ್ ಅಬೌಟ್ ಯು. ನಿನ್ನ ಕುರಿತ ದೇವರಿಗೆ ವಿಶೇಷವಾದ ಕಾರ್ಯಗಳಿದೆ. ಯುವರ್ ಚಾಯ್ಸಸ್ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಯು ಹ್ಯಾಪಿ ಪರ್ಸನ್. ನಿನ್ನ ಆಯ್ಕೆಗಳು ಕೆಲವೊಂದು ನಿನ್ನ ಸಂತೋಷಕ್ಕಲ್ಲ, ದುಃಖಕ್ಕೆ ನಡೆಸುವಾಗ ದೇವರಾತ್ಮನು ವ್ಯಕ್ತವಾಗಿ ಹೇಳುತ್ತಾ ಇದ್ದಾನೆ, ದೇವರು ಕೆಲವೊಂದು ನಿನಗೋಸ್ಕರ ನೇಮಿಸಿದ್ದಾನೆ. Yes, God has some choices for you. It's not your choice. I don't know, God is speaking in that way. ಆ ರೀತಿಯಾದವರು ಹೇಳಿದ್ರೆ ನಿನ್ನ ಆಯ್ಕೆಗಳಲ್ಲ. ಯು ಆರ್ ಚೂಸನ್ ಸಮಥಿಂಗ್. ನೀನು ಕೆಲವೊಂದು ಆಯ್ಕೆ ಮಾಡಿ ಇಟ್ಟುಕೊಂಡಿದ್ದೀಯಾ. ಪ್ರೈಸ್ ದಿ ಲಾರ್ಡ್, ಯು ಹ್ಯಾವ್ ಸೆಲೆಕ್ಟೆಡ್ ಸಮಥಿಂಗ್, ಮೇ ಬಿ ಐ ಡೋಂಟ್ ನೋ ವಾಟ್ ಅಬೌಟ್ ಇಟ್, ಬಟ್ God is very clearly speaking that is not
ಗಾಡ್ಸ್ ವಿಲ್, ಅದು ದೇವರ ಚಿತ್ತ ಅಲ್ಲ. ಬಟ್ ದೇವರು ಕೆಲವೊಂದು ವಿಶೇಷವಾದದನ್ನ ನಿನಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ. ಅದರ ಮಧ್ಯದಲ್ಲಿ ಸೈತಾನ ಬಂದು ನಿನ್ನನ್ನು ದಾರಿ ತಪ್ಪಿಸುವುದಕ್ಕೆ, ನಿನ್ನ ಮಾರ್ಗವನ್ನು ತಪ್ಪಿ ನಿನ್ನ ಆಶೀರ್ವಾದವನ್ನು ಇಲ್ಲದೆ ಮಾಡುವುದಕ್ಕೆ, ಯಥಾರ್ಥವಾದ ದೇವರ ಕರೆಯಿಂದ ನಿನ್ನನ್ನು ಅಗಲಿಸುವುದಕ್ಕೆ ಕೆಲವೊಂದು ಸೈತಾನ ಕೆಲವೊಂದು ಪದ್ಧತಿಗಳನ್ನು ಹಾಕಿ ಕೆಲವು ವ್ಯಕ್ತಿಗಳನ್ನು ಸೈತಾನ ಉಪಯೋಗಿಸುತ್ತಾ ಇದ್ದಾನೆ. ಅದ್ರ ವಿರುದ್ಧ ಎಚ್ಚರಗೊಂಡರೆ ನೀನು ಅಂದುಕೊಳ್ಳೋದಕ್ಕಿಂತ ಶ್ರೇಷ್ಠ ಭವಿಷ್ಯವನ್ನು ಕೊಡುವುದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಸೇರಿದ ಅವನು ಘನಪಡಿಸಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓ ಬ್ಲೆಸ್ಡ್ ಬಿ ದ ನೇಮ್ ಆಫ್ ದ ಲಾರ್ಡ್. ಹಲ್ಲೆಲೂಯಾ. ಹಾಗೆ ಆ ದೀಪವನ್ನು ಹಚ್ಚಿ ಕೊಳಗದ ಒಳಗೂ ಮರೆಯಲ್ಲಿ ಆಗಲಿ ಅಥವಾ ಕೆಲವೊಂದು ವಾಕ್ಯದಲ್ಲಿ ಮತಸುಲ ಮಂಚದಡಿಯಲ್ಲಾಗಲಿ ಇಡುವುದಕ್ಕೆ ಇರುವಂಥದ್ದಲ್ಲ. ಇಟ್ ಇಸ್ ನಾಟ್ ಟು ಕೀಪ್ ಫಾರ್ ಯೋರ್ ಸೆಲ್ಫ್, ಇಟ್ ಇಸ್ ಫಾರ್ ದ ಬ್ಲೆಸ್ಸಿಂಗ್ ಆಫ್ ಅದರ್ಸ್. ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಯು ಅಂಡ್ ಮೇಕ್ ಯು ಎ ಬ್ಲೆಸ್ಸಿಂಗ್. ಪ್ರಿಸರು, ದೇವರು ನಿಮ್ಮನ್ನು ಕೇವಲ ಆಶೀರ್ವದಿಸುವುದು ಮಾತ್ರ ಅಲ್ಲ, ನಿಮ್ಮನ್ನೊಂದು ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ. ಅಲ್ಲ, ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ ಅಲ್ವಾ? ಪ್ರಿಸಲ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದ 1, 2, 3 ವಾಕ್ಯ, ನಾನು ನಿನ್ನನ್ನು ಆಶೀರ್ವದಿಸುವೆನು, ಮಾತ್ರ ಅನೇಕ ಜನಗಳನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸುತ್ತೇನೆ. ಪ್ರೇಸಲು ಪ್ರೇಸಲು ನನಗೇ ಆನೆ ಇಲ್ಲ, ಇನ್ನೇನಪ್ಪ ನೀನು ಇನ್ನೊಬ್ಬರಿಗೆ ಆಶೀರ್ವಾದಗಳು ಇಲ್ಲ. ಗಾಡ್ ಇಸ್ ಗೋಯಿಂಗ್ ಟು ಮೇಕ್ ಯು ಅ ಬ್ಲೆಸ್ಸಿಂಗ್. ಪ್ರೇಸಲು ಹಲವು ನಿನ್ನ ದೇವರ ಆಶೀರ್ವಾದವಾಗಿ ಮಾರ್ಪಡಿಸೋದಕ್ಕೆ ಹೋಗ್ತಾ ಇದ್ದಾನೆ. ಇದು ದೇವರ ಆಶೀರ್ವಾದ, ದೇವರಿಗೆ ಮಾತ್ರ ಮಾಡೋದಕ್ಕೆ ಆಗುವಂಥ ಸಹಾಯ ಕಾರ್ಯಗಳು. ಪ್ರೇಸಲು ನಮಗೆ ಗೊತ್ತು, 2 ವರ್ಷಗಳ ಪುಸ್ತಕ 7ನೇ ಅಧ್ಯಾಯದಲ್ಲಿ ಬರುವಾಗ 1ನೇ ವಾಕ್ಯದಿಂದ ನಮಗೆ ಗೊತ್ತು ಏನು ವಿಷಯ ಹೇಳ್ತದೆ. ಒಂದು 4 ಕುಷ್ಠರೋಗಿ ಕುರಿತಾಗಿ ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ವಾ? 4 ಲೆಪರ್ಡ್ಸ್, 4 ಕುಷ್ಠರೋಗಿಗಳು. ಹಲೋ, 4 ಪ್ರೈಸಲು ಕುಷ್ಠರೋಗಿಗಳಿಗೆ ಒಂದು ವಿಶೇಷತೆ ಏನು? ಅವ್ರ ಮನೆ ಒಳಗಡೆ ಸೇರಿಸೋದಿಲ್ಲ, ಊರಿನೊಳಗಡೆ ಸೇರಿಸಲ್ಲ. ಪ್ರೈಸಲು ಯಾರು ಇವ್ರನ್ನ ಸೇರಿಸೋದಕ್ಕೆ ರೆಡಿ ಇಲ್ಲ. ಪ್ರೈಸಲು ಪಾಳಯದ ಹೊರಗೆ, ಪ್ರೈಸಲು ಕೋಟೆಯ ಹೊರಗೆ. ಪ್ರೈಸಲೋಡ್. ಹಲ್ಲೆಲೂಯ. ಈಗ ಪಕ್ಕದಲ್ಲಿ ಕೋಟೆ ಬಾಗಿಲು ಮುಚ್ಚಲ್ಪಟ್ಟಿದೆ, ಕೋಟೆ ಬಾಗಿಲು ಮುಚ್ಚಲ್ಪಟ್ಟಿದೆ. ಹೊರಗೆ ದೊಡ್ಡ ಸೈನ್ಯ, ಅಶೂರ್ ಸೈನ್ಯ ಬಂದು ದಂಡಿಳಿದು ಬಿಟ್ಟಿದೆ. ದೊಡ್ಡ ಸೈನ್ಯ ಯೆರೂಸಲೇಮನ್ನು ಅಟ್ಯಾಕ್ ಮಾಡೋದಕ್ಕೋಸ್ಕರವಾಗಿ, ಸಮರಿಯವನ್ನು ಅಟ್ಯಾಕ್ ಮಾಡೋದಕ್ಕೋಸ್ಕರವಾಗಿ. ಪ್ರೈಸಲೋ, ಇವರು ಭಿಕ್ಷುಕರು. ಯಾರು? ಈ ಕುಷ್ಠರೋಗಿಗಳು. ಪ್ರೈಸಲೋಡ್. ಅಲ್ಲಿ ಯಾರಾದರೂ ಊಟ ಕೊಡ್ತಾರೆ, ಗೇಟಿಂದ ಯಾರು ಹೊರಗೆ ಬರೋಂಗಿಲ್ಲ. ಆ ಕಡೆ ವಿರೋಧ ಪಕ್ಷದ ಸೈನಿಕರು ಬಂದು ಪಾಳೆ ಹಾಕಿದ್ದಾರೆ. ಅವ್ರ ಹತ್ರ ಕೇಳೋಕ್ಕಾಗತ್ತೆ, ಸಾಯಿಸ್ಬಿಡ್ತಾರೆ. ಆದರೆ ಸ್ವಲ್ಪ ದಿನ ಆಯಿತು, ಹೊಟ್ಟೆ ಹಸಿವು ತಾಳಕ್ಕಾಗ್ತಾ ಇಲ್ಲ, ಇನ್ನು ಹೀಗೆ ಇದ್ರೆ ನಾವೇನು ಮಾಡ್ತೀವಿ? ಸತ್ತು ಹೋಗ್ಬಿಡ್ತೀವಿ. ಅವ್ರು ಹಂಗೆ ಹೇಳೋದು. ಇಲ್ಲಿ ಇದ್ರು ನಾವೇನು ಮಾಡೋದು? ಸಾಯಬೇಕು. ಅಲ್ಲಿ ಹೋಗಿ ಏನಾದರೂ ಕೇಳೋಣ ಅಂದರೆ ಪ್ರೈಸಲು ಭಯ, ಶತ್ರು ಸೈನ್ಯ. ಆದರೆ ಒಬ್ಬರು ಹೇಳ್ತಾರೆ, ನೋಡಪ್ಪ, ಹೇಗೂ ಇಲ್ಲಿ ಇದ್ರೂ ಸಾಯಬೇಕು, ಅಲ್ಲಿ ಹೋದ್ರೂ ಸಾಯಬೇಕು. ಒಂದು ವೇಳೆ ಉಳಿಸಿದರೆ ಸ್ತೋತ್ರ, ಒಂದು ವೇಳೆ ಪ್ರೈಸಲು. ಹಲ್ಲೆಲೂಯಾ. ನಮ್ಮ ಒಂದು ಗಾದೆ ಮಾತು ಹೇಳ್ತಾರೆ, ನೀವೆಲ್ಲ ಕೇಳಿರ್ಬೋದು. ಹೋದರೆ ಒಂದು ಮಾತು, ಸಿಕ್ಕಿದರೆ ಒಂದು ಆನೆ ಅಂತ. ಪ್ರೈಸಲು. ಹಲ್ಲೆಲೂಯಾ. ಹೋದರೆ ಒಂದು ಮಾತು, ಸಿಕ್ಕಿದರೆ ಏನಪ್ಪ ಅದು? ಪ್ರೈಸಲು. ಅದು ಒಂದು ಇಬ್ಬರು ಈಗ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪ್ರೈಸು ಒಂದು ಆನೆ ಈಗ ನಡ್ಕೊಂಡು ಹೋಗ್ತಾ ಇದೆ, ಆನೆಯನ್ನು ಕರ್ಕೊಂಡು ಹೋಗ್ತಾ ಇದ್ದ. ಆಗ ಒಬ್ಬ ಹೇಳ್ತಾ ಇದ್ದಾನೆ, ಅಣ್ಣ ನಾವು ಕೇಳೋಣ, ಆನೆ ನಮಗೆ ಕೊಡ್ತೀರಾ ಅಂತ ಕೇಳೋಣ ಅಂತ. ನಿನಗೇನಪ್ಪ, ನಿನಗೇನು ಹುಚ್ಚ, ನಿನಗೇನು ಮೆಂಟ್ಲ? ಆನೆನ ಯಾರು ಕೊಡ್ತಾರ? ಅವಾಗ ಇನ್ನೊಬ್ಬ ಹೇಳ್ತಾನೆ, ಅಲ್ಲಣ್ಣ ಹೋದರೆ ಒಂದು ಮಾತು, ಇಲ್ಲ ತಗೊಂಡು ಹೋಗಪ್ಪ ಅಂತ ಹೇಳಿದ್ರೆ ಆನೆನೇ ಬಂದುಬಿಡುತ್ತೆ. ಪ್ರೈಸ್ ಅರ್ಥ ಆಗ್ತದೆ. ಹೋದರೆ ಒಂದು ಮಾತು, ಸಿಕ್ಕಿದ್ರೆ ಒಂದು ಆನೆ. ಕೇಳೋದ್ರಲ್ಲಿ ಏನಿದೆ ತಪ್ಪು? ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೇಳೋದ್ರಲ್ಲಿ ಏನಿದೆ ತಪ್ಪು? ಸ್ತೋತ್ರ. ಹಲ್ಲೆಲೂಯಾ. ನಾವು ಕೇಳದಲ್ಲೇ ಹಿಂಗಾಗಿದ್ದೀವಿ. ಸ್ತೋತ್ರ. ಕೇಳಿದ್ರೆ ಕೊಡೋದಕ್ಕೆ ದೇವರು ರೆಡಿ ಇದ್ದಾನೆ, ಬಟ್ ನಮಗೆ ಸಂಕೋಚ. ದೇವರೇನು ಅಂದ್ಕೊಳ್ತಾರೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇಕಿದ್ದು ಕೇಳಲ್ಲ, ಬೇಡದೆಲ್ಲ ಕೇಳ್ತಾ ಇರ್ತೀವಿ. ಸ್ತೋತ್ರ. ಹಲ್ಲೆಲೂಯಾ. ಈ ಕುಷ್ಠರೋಗಿಗಳು ಹೇಳ್ತಾರೆ, ನಾವು ಇಲ್ಲಿದ್ರು ಸಾಯ್ಬೇಕು, ಅಲ್ಲಿ ಹೋದರೆ ಒಂದು ವೇಳೆ ಜೀವಂತವಾಗಿ ಸ್ವಲ್ಪ ರೊಟ್ಟಿ ಕೊಟ್ಟರೆ ನಾವು ಇರ್ಬೋದು, ಇಲ್ಲ ಸಾಯಿಸ್ತಾರಂದ್ರೆ ಹೇಗೂ ಸಾಯ್ಬೇಕಲ್ವಾ? ಅಲ್ಲಿ ಹೋದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಏನಂತೆ? ಪ್ರೈಸ್ ದಿ ಲಾರ್ಡ್. ಯಾರು ಇಲ್ಲ, ಟೆಂಟ್ ಎಲ್ಲ ಖಾಲಿ ಖಾಲಿ. ಅಲ್ಲಿ ಹೋದ್ರೆ ಫಸ್ಟ್ ಟೆಂಟಲ್ಲಿ ಏನು ಮಾಡಿದ್ರಂತೆ? ಭರ್ಜರಿ ಊಟ, ಫುಲ್ ಊಟ ಮಾಡಿದ್ರು. ಸ್ತೋತ್ರ. ನೆಕ್ಸ್ಟ್ ಟೆಂಟಿಗೆ ಹೋದರು, ಅಲ್ಲಿ ಹೋದರೆ ಚಿನ್ನ ಬೆಳ್ಳಿ ಎಲ್ಲ ಬಿದ್ದಿದೆ, ಎಲ್ಲ ಸೇಕರಿಸ್ಕೊಂಡ್ರು. 3ನೇ ಟೆಂಟಿಗೆ ಹೋದರು, ಅಲ್ಲಿ ಒಂದಷ್ಟು ಬಾಚ್ಕೊಂಡ್ರು. ಯಾರು ಬಾಚ್ಕೊಳ್ತಾ ಇರೋದು? ಕುಷ್ಠರೋಗಿಗಳು, ಭಿಕ್ಷುಕರು.
ಪ್ರೈಸಲು ಸೈನಿಕರೆಲ್ಲ ಕೋಟೆ ಒಳಗಡೆ ಭಯಪಟ್ಟು ಕೂತಿದ್ದಾರೆ, ಭಿಕ್ಷುಕರು ಏನು ಮಾಡ್ತಾ ಇದ್ದಾರೆ? ಕೊಳ್ಳೆ ಹೊಡಿತಾ ಇದ್ದಾರೆ. ಗಮನಿಸಿರಿ, ಪ್ರೈಸಲು ಹಲ್ಲೆಲೂಯಾ. ಎಲ್ಲರೂ ನಮ್ಮನ್ನು ಮುದ್ರೆ ಹಾಕಿ ಕಳಿಸಿರಬಹುದು, ಇವನು ನಾಲಾಯಕು ಅಂತ ಹೇಳ್ಬಿಟ್ಟು, ಇವನು ಇವಳು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಿನ್ನನ್ನು ದೇವರು ಇಟ್ಟಿರುವಂತ ಆಶೀರ್ವಾದ, ನೀನು ಅಂದುಕೊಳ್ಳುವಂತ ರೀತಿಯಲ್ಲಿರುವ ಆಶೀರ್ವಾದ ಅಲ್ಲ ನಿಮಗೋಸ್ಕರ ಕೊಡ್ತಾ ಇರೋದು. ಆದ್ರೆ ಅವನು ಹೇಳ್ತಾ ಇರೋದು, ಪ್ರೈಸಲು ನಮಗೋಸ್ಕರ ದೇವರು ಕೊಡುವಂತ ಆಶೀರ್ವಾದ. ಗಮನಿಸಿರಿ, ಅವ್ರು ಹೇಳ್ತಾ ಇದ್ದಾರೆ, ಇದು ಸುಪ್ರಸನ್ನತೆಯ ಕಾಲ. ಪ್ರೈಸಲು ಇದು ಒಳ್ಳೆಯ ಸಮಾಚಾರ. ಇದನ್ನು ನಾವು ಅರಸರಿಗೆ ಹೇಳೋಣ. ಅವ್ರು ಹೋಗಿ ಗೇಟ್ ಹತ್ರ ಹೋಗಿ ಗೇಟ್ ತಟ್ಟಿದ್ರೆ ಯಾರು ತೆರೆಯಕ್ಕೆ ರೆಡಿ ಇಲ್ಲ. ಸ್ತೋತ್ರ. ಪ್ರೈಸಲು ಸೈನಿಕರಲ್ಲ ಭಯದಿಂದ ಒಳಗಡೆ ಕೂತಿದ್ದಾರೆ. ಯಾರಿಗಿರೋ ಧೈರ್ಯ ಅವರಿಗಿಲ್ಲ, ಭಿಕ್ಷುಕರಿಗಿರುವಂಥ ಧೈರ್ಯ ಸೈನಿಕರಿಗಿಲ್ಲ. ಪ್ರೈಸಲು. ಅದಕ್ಕೆ ದೇವರ ಮಕ್ಕಳು ಸ್ವಲ್ಪ ಶ್ರೇಷ್ಠರಾಗಿರೋದು. ನಾವು ದೇವರ ಹತ್ರ ಯಾವಾಗಲೂ ಕೇಳ್ತಾ ಇರ್ತೀವಿ ಭಿಕ್ಷುಕರ ಹತ್ರ. ಹಲ್ಲೆಲೂಯಾ, ಸ್ತೋತ್ರ. ಯಾಕಂದ್ರೆ ನಾವು ಕೇಳಿ ಕೇಳಿ ಅಭ್ಯಾಸ. ಪ್ರೈಸ ಏನಿದ್ರು ಸ್ತೋತ್ರ ಅಲ್ವಾ? ಹಲ್ಲೆಲೂಯಾ. ಪ್ರೈಸ ನಾವು ಭಿಕ್ಷುಕರಾಗಿ ಎಲ್ಲ ಕೇಳೋದು, ನಾವು ಮಕ್ಕಳಾಗಿ ಕೇಳ್ತಾ ಇರೋದು. ಪ್ರೈಸ ನಮಗೆ ಅಧಿಕಾರ ಇರೋದರಿಂದ ನಾವು ಕೇಳ್ತಾ ಇರೋದು. ಆದರೆ ಕೆಲವರು ಪ್ರಾರ್ಥನೆ ಕೇಳಿದ್ರೆ ಭಿಕ್ಷುಕರ ಥರನೇ ಇರ್ತದೆ. ಸ್ತೋತ್ರ. ಭಿಕ್ಷುಕರ ಪ್ರಾರ್ಥನೆ ನಿಲ್ಲಿಸಿಬಿಟ್ಟು ಮಕ್ಕಳ ಥರ ಕೇಳ್ರಿ ದೇವರ ಹತ್ರ. ಪ್ರೈಸ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ದೇವರ ಮಕ್ಕಳಾದರೆ ವಾರಸುದಾರರಾಗಿದ್ದೇವೆ ಅಂತ. ಮಕ್ಕಳಾಗಿದ್ದರೆ ವಾರಸುದಾರರು, ಆತನ ಸ್ವಾಸ್ಥ್ಯಕ್ಕೆ ನಾವು ಪಾಲುಗಾರರಾಗಿದ್ದೇವೆ. ಪ್ರೈಸಲು. ಕೇಳಿರಿ, ಪ್ರೈಸಲು ಹಲ್ಲೆಲೂಯಾ. ಅಲ್ಲಿ ಹೇಳಿದ್ರು, ಅವರು ಕುಷ್ಠರೋಗಿಗಳವರ ಹತ್ರ ಕೇಳಿದ್ರು. ನನ್ನ ವಿಷಯ ಅಲ್ಲ. ಪ್ರೈಸಲು. ನಮ್ಮ ಅವಸ್ಥೆಗಳು ನಮ್ಮನ್ನು ಒಂದು ವೇಳೆ ಪಾಳಯದಿಂದ ಹೊರಗಡೆ ಇಟ್ಟಿರ್ಬೋದು, ನಿಮ್ಮ ಮನೆಯಿಂದ ಹೊರಗಡೆ ಇಟ್ಟಿರ್ಬೋದು, ನಿಮ್ಮ ಸಮೂಹದಿಂದ ಹೊರಗಡೆ ಇಟ್ಟಿರ್ಬೋದು, ನಿಮ್ಮ ಸಮಾಜದಿಂದ ಹೊರಗಡೆ ಇಟ್ಟಿರ್ಬೋದು, ನಿಮ್ಮ ಊರಿಂದ ಹೊರಗಡೆ ಇಟ್ಟಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರು ಬಂಧುಗಳು ನಿಮ್ಮನ್ನು ದೂರ ಇಟ್ಟಿರ್ಬೋದು. ಆದರೆ ನಿಮ್ಮ ಮೂಲಕ ಕೆಲವರಿಗೆ ಆಶೀರ್ವಾದವಾಗಬೇಕು ಅಂತ ದೇವರು ತೀರ್ಮಾನ ಮಾಡಿದರೆ ಭಿಕ್ಷುಕರನ್ನಾದರೂ ದೇವರು ಆಶೀರ್ವದಿಸುತ್ತಾನೆ. ಪ್ರೈಸಲು. ಕುಷ್ಠರೋಗಿಗಳನ್ನಾದರೂ ದೇವರು ಆಶೀರ್ವದಿಸುತ್ತಾನೆ. ಇದೆಲ್ಲ ಊರಿನ ಒಳಗಡೆ ಸಾಮರ್ಥ್ಯ ಇರುವಂಥವರು, ಶ್ರೇಷ್ಠರಾದವರು, ಮಾನ್ಯರಾದವರು, ಯೋಗ್ಯರಾದವರು ಅನೇಕರಿದ್ದಾರೆ. ಆದರೆ ಅವರಿಗೆ ಆಶೀರ್ವಾದ ಸಿಕ್ಕದೇ ಇರುವಾಗ, ಯಾವುದಕ್ಕೂ ಬಾರದೇ ಇರುವಂತ ಕೋಟೆಯ ಹೊರಗಡೆ, ಪಾಳಯದಿಂದ ಆಚೆ, ಪ್ರೈಸಲು ಹಲ್ಲೆಲೂಯಾ, ಯಾವ ಆಶ್ರಯವಿಲ್ಲದಂತಹ ಈ ಭಿಕ್ಷುಕರನ್ನ, ಕುಷ್ಠರೋಗಿಗಳನ್ನ ದೇವರು ಉಪಯೋಗಿಸಿರುವುದಾದರೆ ನನ್ನನ್ನು ನಿಮ್ಮನ್ನು ಉಪಯೋಗಿಸಲ್ವಾ? ಪ್ರೈಸಲು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಅಂತ ಅಂದುಕೊಳ್ಳುತ್ತೇನೆ. ನಿಮ್ಮನ್ನು ಉಪಯೋಗಿಸುವುದಕ್ಕೆ ದೇವರಿಗೆ ಪದ್ಧತಿ ಇದೆ. ನೀನು ಅಂದುಕೊಳ್ಳುವ ಹಾಗೆ ಸುಮ್ಮನೆ ನೀನು ಒಂದು ಮೂಲೆ ಕೂತ್ಕೊಳ್ಳಬೇಕಾದ ವ್ಯಕ್ತಿಯಲ್ಲ. ನಿನ್ನ ಮೇಲಿರುವಂಥ ಕರೆ ಸಾಧಾರಣ ಕರೆಯಲ್ಲ. ನಿನ್ನ ಮೇಲಿರುವಂಥ ಕರೆ ಶ್ರೇಷ್ಠವಾದ ಕರೆ. ಪ್ರೈಸು. ನಾನು ಆವಾಗಲೇ ಹೇಳಿದ ಹಾಗೆ, ಕೇವಲ ನಿಮಗೇನೋ ಒಂದು ಕೊಟ್ಟು ಆಶೀರ್ವದಿಸಿ ಕಳಿಸಬೇಕಂತಲ್ಲ. ಅಳುವ ಮಗುಗೆ ಚಾಕ್ಲೇಟ್ ಕೊಟ್ಟರು ಅಳಬೇಡಪ್ಪ ಅಂತ ಹೇಳುವಂಥ ರೀತಿಯಲ್ಲ ದೇವರು ಕೊಡುವಂಥದ್ದು. ದೇವರು ಕೊಟ್ಟರೆ ಆಶೀರ್ವದಿಸಿ ಸಮೃದ್ಧಿಯಾಗಿ ಕೊಡುತ್ತಾನೆ. ದೇವರು ಕೊಡುವಂಥ ಆಶೀರ್ವಾದ ಅಳು ನಿಲ್ಲಿಸೋಕಿರುವಂತಹ ಆಶೀರ್ವಾದವಲ್ಲ. ದೇವರು ಕೊಡುವಂತಹ ಆಶೀರ್ವಾದ ಅನೇಕರಿಗೊಂದು ಆಶೀರ್ವಾದವಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 6ನೇ ಅಧ್ಯಾಯದ 38ನೇ ವಾಕ್ಯ ನಿಮಗೆ ಗೊತ್ತು. ಲೂಕನ ಸುವಾರ್ತೆ ಎಲ್ಲ ಪರಿಚಯ ಇರುವಂಥ ವಾಕ್ಯ ಏನು ಹೇಳ್ತದ್ದು? ಕೊಡಿರಿ ನಿಮಗೆ ಕೊಡಲ್ಪಡುವುದು, ಜಡಿದು ಅಲ್ಲಾಡಿಸಿ ತುಂಬಿ ತುಳುಕುವ ರೀತಿಲಿ ತುಂಬ ಅಳತೆಯಿಂದ ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೊಟ್ಟಿದ್ದು ಒಂದು, ಸಿಕ್ಕಿದ್ದು ಎಷ್ಟು ನೋಡ್ರಿ. ಜಡಿದು ಅಲ್ಲಾಡಿಸಿ ತುಂಬಿ ತುಳುಕುವ ರೀತಿಯಲ್ಲಿ ಹೊರ ಚೆಲ್ಲುವ ಹಾಗೆ ಸೆರಗಿಗೆ ಹಾಕಿ ಕೊಡ್ತಾರೆ ಅಂತ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಪಾತ್ರೆಯಲ್ಲಿ ಸಾಕಾಗಲ್ಲ ಅಂತ, ಪರ್ಸಲ್ಲಿ ಜಾಗ ಸಾಕಾಗಲ್ಲ ಅಂತ ಸೆರಗಿಡ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚೀಲ ಹಿಡ್ಕೊಂಡು ಬರ್ರಿ ಅಂತ ಆ ಥರ. ಪ್ರೈಸ್ ದಿ ಲಾರ್ಡ್. ಅಂದರೆ ನಾವು ಅಳೆಯುವಂಥ ಅಳತೆಯಲ್ಲಿ ಅಲ್ಲ ದೇವರು ಅಳೆಯುವಂಥ. ಅದು ದೇವರ ನೀವು ಅಳೆಯುವ ಅಳತೆಯಲ್ಲಿ ಅಳೆತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ದೇವರು ಕೊಡುವಂಥ ಅಳತೆಗೆ ವ್ಯತ್ಯಾಸ ಇದೆ. ದೇವರು ಕೊಡುವಂಥ ಅಳತೆಗೆ ವ್ಯತ್ಯಾಸ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದಿನ ಪ್ರೈಸ್ ದಿ ಲಾರ್ಡ್, ಇಬ್ಬರು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಮಕ್ಕಳಲ್ಲಿ ಹೋಗ್ತಾ ಇದ್ದಾರೆ, ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಲೇಟ್ ಆಯಿತು. ಆಲ್ರೆಡಿ ಲೇಟ್ ಆಗ್ತಾ ಇದೆ. ಮಕ್ಕಳು ಓಡಿ ಹೋಗ್ತಾ ಇದ್ದಾರೆ. ಆಗ ತಾನೇ ಆ ರೋಡಲ್ಲಿರುವಂಥ ಒಬ್ಬ ಅಂಕಳು ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ. ಅಂಗಡಿ ಓಪನ್ ಮಾಡಿಬಿಟ್ಟು ಈ ಚಾಕ್ಲೇಟ್ ಡಬ್ಬದಲ್ಲಿ ಚಾಕ್ಲೇಟ್ ತುಂಬಿಸ್ತಾ ಇದ್ದಾರೆ. ಚಾಕ್ಲೇಟ್ ಡಬ್ಬದಲ್ಲಿ ಇದ್ದೀರಾ ಎಲ್ಲರೂ? ಏನು ತುಂಬಿಸ್ತಾ ಇದ್ದಾರೆ? ಚಾಕ್ಲೇಟ್ ತುಂಬಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ತುಂಬಿಸ್ತಾ ಈ ಚಾಕ್ಲೇಟ್ ಎಲ್ಲ ಕೆಳಗಡೆ ಬಿದ್ದುಬಿಡ್ತು. ಇದು ಆವಾಗಲೇ ಈ ಮಕ್ಕಳಿಬ್ಬರು ಬರ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಬೇಗ ಈ ಮಕ್ಕಳು ಹೋಗ್ಬಿಟ್ಟು ಏನು ಹೇಳಿದ್ರು? ಅಂಕಲ್ ನಾವು ಸಹಾಯ ಮಾಡಿದ್ವಿ ಅಂತ ಎಲ್ಲ ಚಾಕ್ಲೇಟ್ ಎಲ್ಲ ತೆಗೆದು ಏನು ಮಾಡಿದ್ರು? ಪ್ರೈಸ್ ದಿ ಲಾರ್ಡ್ ಭರಣಿಯಲ್ಲಿ ಹಾಕ್ಕೊಟ್ರು. ಅವಾಗ ಅಂಕಲ್, ಒಳ್ಳೆ ಅಂಕಲ್ ಹೇಳಿದ್ರು, ತಗೊಳ್ಳಪ್ಪ ನಿಮಗೊಂದು ಚಾಕ್ಲೇಟ್ ತಗೊಳ್ಳೋದು. ಪ್ರೈಸ್ ದಿ ಲಾರ್ಡ್. ಅಣ್ಣ ಬೇಗ ಕೈ ಹಾಕ್ಬಿಟ್ಟು ಒಂದು ಮುಷ್ಟಿ ಚಾಕ್ಲೇಟ್ ತೊಗೊಂಬಿಟ್ಟ.
ತಮ್ಮನ ಹತ್ರ ಹೇಳಿದ್ರು ನಿನ್ನ ತಗೋ. ಅಣ್ಣ ಹೇಳ್ತಾನೆ ತಗೊಳ್ಳೋ. ಅಂಕಲ್ ಹೇಳ್ತಾ ಇರೋ ತಗೋ. ಇಲ್ಲ ಅಂಕಲ್ ನೀವೇ ಕೊಡಿ. ಇಲ್ಲ ಅಂಕಲ್ ನೀವೇ ಕೊಡಿ. ಪಾಪ ಮುಜುಗರ ಅಲ್ವಾ, ಸಣ್ಣ ಮಗ ಹುಡುಗ ಅಂತ ಹೇಳ್ಬಿಟ್ಟು ಮುಜುಗರ, ಅದಕ್ಕೆ ಸಂಕೋಚ ಪಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂಕಲ್ ಏನು ಮಾಡಿದ್ರು, ಒಂದು ಮುಷ್ಟಿ ಚಾಕ್ಲೇಟ್ ತೆಗೆದುಕೊಟ್ರು. ಇಬ್ಬರು ಹೋದ್ರು, ಆಚೆ ಹೋಗ್ಬಿಟ್ಟು ಒಂದು ಮರದಡಿಯಲ್ಲಿ ಕೂತ್ಕೊಂಡು ಲೆಕ್ಕ ಮಾಡ್ತಾ ಇದ್ದಾರೆ. ಲೆಕ್ಕ ಮಾಡಿದ್ರು ಇಬ್ಬರು ಸೇರಿಕೊಂಡು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಅಣ್ಣ ಲೆಕ್ಕ ಮಾಡಿದಾಗ 18 ಚಾಕ್ಲೇಟು, ತಮ್ಮ ಲೆಕ್ಕ ಮಾಡಿದಾಗ 24 ಚಾಕ್ಲೇಟು. ಸ್ತೋತ್ರ, ಹಲ್ಲೆಲೂಯಾ. ತಮ್ಮ ಇದಕ್ಕೆ ನಾನು ಹೇಳಿದ್ದು ನನಗೆ ಬೇಡ, ನೀನೇ ಕೊಡು ಅಂಕಲ್ ಅಂತ ಹೇಳಿದ್ದು. ಕಾರಣ ಏನು, ನನ್ನ ಕೈ ಸಣ್ಣ ಕೈ, ಅಂಕಲ್ ಕೈ ದೊಡ್ಡ ಕೈ ಅಂತ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಗಮನಿಸಿರಿ, ದೇವರು ಕೊಡುವಾಗ ನಮ್ಮ ಅನಿಸಿಕೆ ಪ್ರಕಾರ, ನಮ್ಮ ಅಳತೆ ಅಲ್ಲ ದೇವರ ಅಳತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಅಳತೆ ಅಲ್ಲ, ದೇವರಿಗೆ ಕೊಟ್ಟು ನೋಡ್ರಿ. ಪ್ರೈಸ್, ನೀವೆಲ್ಲ ಕೊಡೋರೆ ಆದರೆ ಪ್ರೈಸ್ ನಮ್ಮ ಆತ್ಮೀಕ ವಿಷಯಗಳನ್ನ ನಾನು ಹೇಳ್ತಾ ಇರುವಂಥದ್ದು. ಸಕಲ ಕಾಲ ದೇವರ ಸಮ್ಮುಖದಲ್ಲಿ ನಾನು ಅಂದುಕೊಳ್ಳುವಂಥ, ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್. ನಾನು ಅದು ಹೇಳ್ಕೊಂಡು ಬರ್ತಾ ಇರೋದು, ನಮ್ಮನ್ನು ನಾವು ಮಿತಿಗೊಳಿಸಬೇಡ್ರಿ. ನಿಮ್ಮನ್ನು ನೀವು ಮಿತಿಗೊಳಿಸಬೇಡ್ರಿ. ಇಷ್ಟೇ ನಾನು, ಇದಕ್ಕಿಂತ ಆಚೆ ಏನಿಲ್ಲಪ್ಪ, ಇಷ್ಟೇ ನನಗೆ ಬರೋದು, ಇಷ್ಟೇ ನನಗೆ ಆಗೋದು, ನನ್ನ ಕೈಲಿ ಇನ್ನು ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ನನಗಾಗಲಿ ಇನ್ನು ಹಾಡೋದಕ್ಕಾಗಲ್ಲ, ನನಗಿನ್ನು ಆರಾಧನೆ ಮಾಡೋಕ್ಕಾಗಲ್ಲ, ನನಗೇನು ಮಾಡೋಕ್ಕಾಗಲ್ಲ. ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ನಿನ್ನನ್ನು ಉಪಯೋಗಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ದೇವರು ನಿಮ್ಮನ್ನು ಉಪಯೋಗಿಸೋದಕ್ಕೆ ಬಯಸುತ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ನೀವು ಅಂದುಕೊಳ್ಳೋದಕ್ಕಿಂತಲೂ ವಿಶಾಲವಾಗಿ, ನೀವು ಅಂದುಕೊಳ್ಳೋದು ಶ್ರೇಷ್ಠವಾದ ರೀತಿಯಲ್ಲಿ ನಿಮ್ಮನ್ನು ಉಪಯೋಗಿಸೋದಕ್ಕೆ ಆತನು ಬಯಸುತ್ತಾ ಇದ್ದಾನೆ. ಬಟ್ ವಿ ನೀಡ್ ಟು ಸ್ಪೆಂಡ್ ಟೈಮ್ ಇನ್ ಸೀಕ್ರೆಟ್. ಪ್ರೈಸ್ ದಿ ಲಾರ್ಡ್, ರಹಸ್ಯವಾಗಿ ಸಮಯ ಕಳೆಯುವುದಕ್ಕೆ ನೀವು ಆರಿಸಿಕೊಳ್ಳಬೇಕಾದ ಸಮಯವನ್ನು ಕಂಡುಕೊಳ್ಳಿರಿ. ಗಾಡ್ ಇಸ್ ಗೋಯಿಂಗ್ ಟು ಮೇಕ್ ಯು ಎ ಬ್ಲೆಸ್ಸಿಂಗ್. ದೇವರು ನಿಮ್ಮನ್ನು ಒಂದು ಆಶೀರ್ವಾದವಾಗಿ ಮಾರ್ಪಡಿಸೋದಕ್ಕೆ ಹೋಗ್ತಾ ಇದ್ದಾನೆ. ಕೇಳಿದ ವಾಕ್ಯದ ಹಾಗೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಟ್ಟಿರುವಂಥ ಅಭಿಷೇಕ, ಒಂದು ಸ್ವಲ್ಪ ಅಭಿಷೇಕ, ನಾನು ನಂಬುತ್ತೇನೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ಸ್ವಲ್ಪ ಅಭಿಷೇಕ ಆದರೆ ದೇವರೇ ಕೊಡು ಅಂತ ಕೇಳೋಣವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತುಂಬ ದೊಡ್ಡ ಅಭಿಷೇಕ ಅಲ್ಲದೇ ಇದ್ರು, ಒಂದು ಮೊಗೆಯಷ್ಟು ಎಣ್ಣೆ ಇದ್ರೆ ಸಾಕು, ಒಂದು ಮೊಗೆಯಷ್ಟು. ಪ್ರೈಸ್ ಇಸ್ ಗೋಯಿಂಗ್ ಟು ಮಲ್ಟಿಪ್ಲೈ, ಇಟ್ಸ್ ಗೋಯಿಂಗ್ ಟು ಫ್ಲೋ ಓವರ್. ಅದು ಅರಿಯುವುದಕ್ಕಿರುವಂಥದ್ದು, ಅದು ಸಾಧಾರಣವಾದ ಇಡಸ್ನೋಡ್ ಸ್ಟೇಟ್ಗೆ ಅದೊಂದು ಸ್ಥಿರವಾಗಿ ನಿಲ್ಲುವಂಥದ್ದಲ್ಲ, ಒಂದು ಕಡೆಯಲ್ಲಿ ತಟಸ್ಥವಾಗಿ ಇರುವಂಥದ್ದಲ್ಲ, ಇದು ಅರಿಯುವಂಥದ್ದು. ದೇವರ ವಾಕ್ಯ ಹೇಳುವಂಥದ್ದು. ಯೋಹಾನ ಸುವಾರ್ತೆ 7ನೇ ಅಧ್ಯಾಯದ 37-38 ವಾಕ್ಯ ಹೇಳುತ್ತದು. ಯೇಸು ಸ್ವಾಮಿ ಹೇಳ್ತಾನೆ, ಜಾತ್ರೆ ಕೊನೆಯ ದಿನದಲ್ಲಿ ನಿಂತುಕೊಂಡು ಹೇಳ್ತಾನೆ, ಇಲ್ಲೇ ಬಾಯಾರಿದ ನೀರಡಿಕೆ ಇರುವಂಥವರೆಲ್ಲರೂ ನನ್ನ ಬಳಿಗೆ ಬಂದು ನಾನು ಕೊಡುವ ನೀರನ್ನು ಕುಡೀರಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತವೆ. ಪ್ರೈಸ್ ದೇವರು ಕೂಡ ಒಂದು ಅಭಿಷೇಕದ ಕುರಿತು ಹೇಳ್ತಾ ಇದ್ದಾರೆ. ಅದರ ನಂತರವಾಗಿ ಹೇಳ್ತಾ ಇದ್ದಾರೆ, ಪ್ರೈಸ್ ಈ ವಾಕ್ಯದ ಕೆಳಗಡೆ ಹೇಳ್ತಾ ಇದೆ, ಇದು ಯೇಸು ಸ್ವಾಮಿ ಹಂಗೆ ಅಲ್ಲೇ ಬರೆದಿದೆ, ಕೆಳಗಡೆನೆ ಬರೆದಿದೆ, ಇದು ನಂಬುವರೊಳಗೆ ಇರುವಂಥ ಪವಿತ್ರಾತ್ಮನ ಬಗ್ಗೆ ಬರೆದಿರುವಂಥದ್ದು. ಆದರೆ ಶಿಷ್ಯರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ. ಆದರೆ ಶಿಷ್ಯರಿಗೆ ಗೊತ್ತಾಗಲಿಲ್ಲ. ಅಂದರೆ ಇರುವಂಥ ಸಣ್ಣ ಒಂದು ಅಭಿಷೇಕ ಆಗಿರ್ಬೋದು, ಸಣ್ಣ ಒಂದು ಬೆಂಕಿ ಆಗಿರ್ಬೋದು, ಆತ್ಮನ ಬೆಂಕಿ, ಒಂದು ಸಣ್ಣ ಕಿಡಿ ಆಗಿರ್ಬೋದು. ಇದು ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಸಾಧಾರಣವಾದದಲ್ಲ. ಪ್ರೈಸ್ ಡೋಂಟ್ ಲಿಮಿಟ್ ಯುವರ್ ಅನಾಯಿಂಟಿಂಗ್. ನಿಮ್ಮ ಅಭಿಷೇಕವನ್ನು ಮಿತಿಗೊಳಿಸಬೇಡ್ರಿ. ಇಟ್ ಹ್ಯಾಸ್ ಟು ಫ್ಲೋ ಲೈಕ್ ಎ ರಿವರ್. ಅದು ನದಿಯಾಗಿ ಹರಿಯಬೇಕಾಗಿರುವಂಥದ್ದು. ಅದು ಎಲ್ಲಿ? ಪ್ರೈಸ್ ಸತ್ಯವೇದ ಹೇಳಿದ 47ನೇ ಅಧ್ಯಾಯ ಯೆಹೆಜ್ಕೇಲ ಪ್ರವಾದನೆ ಹೇಳುತ್ತದೆ, ಈ ನದಿ ಹರಿಯುವ ಕಡೆಗಳಲ್ಲಿ ಎಲ್ಲ ಚಲಿಸುವ ಪ್ರಾಣಿಗಳು ಉಂಟಾಗುತ್ತವೆ. ಪ್ರೈಸ್ ದಿ ಲಾರ್ಡ್. ಹೇಗೆ? ಈ ನದಿ ಹರಿಯುವ ಕಡೆಗಳಲ್ಲಿ ಏನಾಗತ್ತಂತೆ? ಚಲಿಸುವ ಪ್ರಾಣಿಗಳು ಉಂಟಾಗುತ್ತೆ. ಹಾಗಾದ್ರೆ ಈ ನದಿ ಹರಿದ್ರೆ ಸತ್ತವರಿಗೂ ಜೀವ ಬರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಪಟ್ಟಣದ 4 ದಿಕ್ಕುಗಳಿಗೆ ನದಿ ಹರಿಯಬೇಕು. ಈ ಸಭೆಗಳನ್ನು ನದಿ ಹರಿಯುತ್ತದೆ, 4 ದಿಕ್ಕುಗಳಿಗೆ ಅದು ಹರಿಯುತ್ತದೆ. ಇದು ಹರಿಯುವ ಕಡೆಗಳಲ್ಲಿ ಚಲಿಸುವ ಪ್ರಾಣಿಗಳು ಉಂಟಾಗುತ್ತವೆ. ಏನಕ್ಕೋಸ್ಕರ ಗೊತ್ತಾ? ಪ್ರೈಸ್ ದಿ ಲಾರ್ಡ್, ಅದು ಎಲ್ಲಿಂದ ಹರಿಯುತ್ತದೋ ಆ ಜೀವ ನದಿಯ ಕಡೆಗೆ, ಬುಗ್ಗೆಯ ಕಡೆಗೆ ಈ ಮೀನುಗಳು ಈಜುತ್ತಾ ಬರುತ್ತೆ. ಜೀವ ಇರುವ ಮೀನುಗಳು ಅದು ನೀರಿನ ಹೊರತೆಯ ಬಳಿಗೆ ಈಜುತ್ತಾ ಬರುತ್ತವೆ. ಇದಗಲ ಕಾಲ ಇಲ್ಲಿ ಹರಿಯುವಂತ ಆರಂಭಿಸುವ ಅಭಿಷೇಕ ಇದೆಯಲ್ಲ, ಈ ನೀರಿನ ಬುಗ್ಗೆ ಇದೆಯಲ್ಲ, ಈ ಜೀವ ಬುಗ್ಗೆ ಇದೆಯಲ್ಲ, ಈ ಅಭಿಷೇಕದ ಬುಗ್ಗೆ ಇದೆಯಲ್ಲ, ಇದು ಪಟ್ಟಣದ ದಿಕ್ಕುಗಳಿಗೆ 4 ದಿಕ್ಕುಗಳು ಹರಿಯುವಾಗ, ನೀವು ಹಾದು ಹೋಗುವ ಮಾರ್ಗದಲ್ಲಿ ಹರಿಯುವಾಗ ಚಲಿಸುವ ಪ್ರಾಣಿಗಳು ಜೀವ ಇರುವ ಕಡೆಗೆ ಬರುವ ಹಾಗೆ, ಬೆಳಕಿನ ಕಡೆಗೆ ಬರುವ ಹಾಗೆ ನಿಮ್ಮನ್ನು ಹಲ್ಲೆಲೂಯಾ ಜೊತೆ ಸೇರಿ ನಿಮ್ಮ ಜೊತೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ಒಂದು ಗುಂಪು ಜನರ ಸಿದ್ಧ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. God is preparing a crowd, preparing a group of people. ಜನರನ್ನು ಗುಂಪಾಗಿದವರು ಸಿದ್ಧಪಡಿಸುತ್ತಾ ಇದ್ದಾರೆ. ಬಟ್ ಪ್ರೈಸ್, ನೀವು ಒಂದು ವೇಳೆ ಜಸ್ಟ್ ಕೀಪ್ ವಾಕಿಂಗ್ ಇನ್ ದ ಸ್ಟ್ರೀಟ್ಸ್. ನೀವು ಇರುವಂಥ ಊರಿನ ಒಂದೊಂದು ಬೀದಿಗಳಲ್ಲಿ ನಡೆಯಿರಿ, ನಿಮ್ಮ ಮನೆ ಹತ್ತಿರದ ಬೀದಿಗಳಲ್ಲಿ ನಡೆಯಿರಿ. ದೇವರು ದೊಡ್ಡ ಕಾರ್ಯ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನೀವಿರುವಂಥ ಮನೆ, ನಿಮ್ಮ ಸಭೆಯ ಸುತ್ತಲೂ ನಡೆಯುವುದಕ್ಕೆ ಆರಂಭಿಸಿರಿ. ಡು ಯು ಹ್ಯಾವ್ ಪ್ರಾಸೆಸ್? ಸ್ಟ್ರೀಟ್ ಪ್ರೇಯರ್ ಇದೆಯಾ?
Praise the Lord. Hallelujah. Yeah, God says, yes, you start walking around this. God is going to do something great. ಇದುವರೆಗೂ ನೀವು ಕಾಣದ ಕಾಲಗಳಲ್ಲಿ ತಡೆಯಲ್ಪಟ್ಟ ಕೆಲವೊಂದು ಬಾಂಡೇಜ್ಗಳ ದೇವರು ಮುರಿಯುತ್ತಾ ಇದ್ದಾನೆ. ಕೆಲವು ಬಂಧನಗಳನ್ನ ದೇವರು ಈ ದಿನಗಳಲ್ಲಿ ಮುರಿಯುವುದಕ್ಕೆ ಬಯಸ್ತಾ ಇದ್ದಾನೆ. ಆತ್ಮಗಳು ಬರುವುದಕ್ಕೆ ತಡೆಯಾಗಿ ನಿಂತಿರುವ Hallelujah. ಇಲ್ಲಿಂದ ನದಿ ಹರಿಯುವುದಕ್ಕೆ ಬಿಡದ ಹಾಗೆ, ಇಲ್ಲಿಂದ ಜೀವ ನದಿ ಹರಿಯುವುದಕ್ಕೆ ಬಿಡದ ಹಾಗೆ ತಡೆ ಮಾಡಿದಂತ ಕೆಲವು ತಡೆಗಳನ್ನ ದೇವರು ಇದರಲ್ಲಿ ಮುರಿಯುತ್ತಾ ಇದ್ದಾನೆ. ಅದರ ಮೂಲಕವಾಗಿ ಒಂದು ಬ್ರೇಕ್ ಥ್ರೂ ಈ ಪಟ್ಟಣದಲ್ಲಿ ಉಂಟಾಗುತ್ತೆ. ಸಭೆಯೊಳಗಡೆ ಇದನ್ನು ಉಜ್ಜೀವನ ಅಂತ ನಾವೇನು ಕರೀತೀವಿ. God is going to fill the church, not just fill up, overflow. ಇದು ತುಂಬಿ ತುಳುಕುವಂತ ರೀತಿಯಲ್ಲಿ ಕಾರ್ಯ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ಗಮನಿಸರಿ, praise the Lord, it depends on us. Praise the Lord. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ, ನಿಮ್ಮ ಮೇಲೆ ಆಧಾರವಾಗಿದೆ. ಈಗಲ ಕಾಲ ತುಂಬಲ್ಪಡುವುದಕ್ಕೆ ನಾವು ಸಿದ್ಧವಾದ್ರೆ ದೇವರು ತುಂಬಿಸುವುದಕ್ಕೆ ಸಿದ್ಧವಾಗಿದ್ದಾನೆ. Praise the Lord. Hallelujah. ನಾವು ಆತ್ಮಭರಿತರಾಗಿ ತುಂಬಲ್ಪಡುವುದಕ್ಕೆ ಸಿದ್ಧವಾದರೆ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನ, ನಿಮ್ಮ ಖಾಲಿ ಪಾತ್ರಗಳೆಲ್ಲ, ಖಾಲಿ ಚೇರ್ಗಳೆಲ್ಲ ದೇವರು ತುಂಬಿಸುತ್ತಾನೆ. Praise the Lord. ನಿನ್ನ ಮನೆ ಶೂನ್ಯತೆಗಳನ್ನ ದೇವರು ತುಂಬಿಸುತ್ತಾನೆ. ನಿನ್ನ ಕುಟುಂಬದ ಶೂನ್ಯತೆಯ, ನಿನ್ನ ಶರೀರದ ಶೂನ್ಯತೆಯ ದೇವರು ತುಂಬಿಸುವ, ನಿನ್ನ ಮಕ್ಕಳ ಶೂನ್ಯತೆಯನ್ನ ದೇವರು ತುಂಬಿಸುತ್ತಾನೆ. ಯಾವಾಗ ಗೊತ್ತಾ? ನಿನ್ನ ಮೇಲೆ ಕಾಲ ಬೀಳುವಂತ ಅಭಿಷೇಕದ ತೈಲ ಅದು ಸಾಧಾರಣವಾದುದಲ್ಲ. ಒಂದು ವೇಳೆ ನಿನ್ನ ಸಾಲಗಾರನು Praise the Lord, ಅಧಿಕಾರ ಉಳ್ಳವನು ಕಾಯ್ತಾ ಇರಬಹುದು, ಕಟ್ಟಿ ಹಾಕುವುದಕ್ಕೆ, ಹಿಡ್ಕೊಂಡು ಹೋಗುವುದಕ್ಕೆ, ಗುಲಾಮನಾಗಿ ಮಾಡುವುದಕ್ಕೆ. ಇಲ್ಲ, ಬಿಟ್ಟು ಕೊಡುವುದಕ್ಕಲ್ಲ. ಬಿಟ್ಟು ಕೊಡುವುದಕ್ಕಲ್ಲ ದೇವರನ್ನ ಆರಿಸಿಕೊಂಡಿದ್ದು. ಸೈತಾನೆ ಬಿಟ್ಟು ಕೊಡೋದಕ್ಕಲ್ಲ, ಗುಲಾಮತನಕ್ಕೆ ಬಿಟ್ಟು ಕೊಡೋದಕ್ಕಲ್ಲ ದೇವರನ್ನ ಆರಿಸಿಕೊಂಡಿದ್ದು. ನಿನ್ನ ಕುಟುಂಬದಲ್ಲಿ ಆರಿಸಿಕೊಂಡಿರುವಂಥದ್ದು ಒಂದು ಆಶೀರ್ವಾದವಾಗಿ ಮಾರ್ಪಡಿಸುವುದಕ್ಕೆ. ಈಗಲೇ ಕಾಲದಲ್ಲಿ ದೇವರ ಸಮ್ಮುಖ ಸಾಧಾರಣವಾದದಲ್ಲ. ದೇವರ ವಾಕ್ಯ ಹೇಳೋದು, ನಿಮ್ಮ ಮೇಲೆ ದೇವರು ಸುರಿಸುವಂತ ಈ ಎಣ್ಣೆ, ಹಲ್ಲೆಲೂಯಾ, ನಿಮ್ಮ ಒಳಗಡೆ ಇರುವಂಥ, ಒಂದು ವೇಳೆ ಸ್ವಲ್ಪ ಇದೆ ಪಾಸ್ಟ್ರೆ, ಹಲ್ಲೆಲೂಯಾ. ಕೆಲವರು ನಾನು ಒಂದು ನಮ್ಮ ಹಳೆ ಸಭೆಯಲ್ಲಿ ಒಂದು ಅಜ್ಜಿ ಇದ್ರು. ಅಜ್ಜಿ ಅಭಿಷೇಕ ಹೊಂದಿದ್ರು. ಅವರು ಅನ್ಯಭಾಷೆ ಹೇಳ್ತಾ, ನಾನು ಅನ್ಯಭಾಷೆನ ಇದು ಮಾಡೋದಲ್ಲ, ಅವರಿಗೆ ದೇವರು ಕೊಟ್ಟಂದು ಅನ್ಯಭಾಷೆ ಎರಡೇ ಪದ, ತುತ್ತು 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 ಅಂತ ಹೇಳ್ತಾ ಇರ್ತಾರೆ. ಅವರು 10 ವರ್ಷ ಆದರೂ ತುತ್ತು ಅಂತ ಇದ್ದಾರೆ, 20 ವರ್ಷ ಆದರೂ ಅಲ್ಲ ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆ. ಅನ್ಯಭಾಷೆ ಹೇಳ್ತಾ ಇರೋದು ನಾನು ಹೇಳಿದಲ್ಲ, ಅವ್ರು ಹೇಳ್ತಾ ಇರುವಂತ ಸ್ತೋತ್ರ. ಅವ್ರು ಹೇಳ್ತಾ ಇರೋ ತುತ್ತು ತುತ್ತು ಅಂತ ಹೇಳ್ತಾ ಇರ್ತಾರೆ. ಅನ್ಯಭಾಷೆ ಅಷ್ಟೇ. ಕೆಲವೊಂದು ಸಾರಿ ಒಂದೇ ಪದ ಸಿಗುತ್ತೆ, ಎರಡೇ ಪದ ಸಿಗುತ್ತೆ. ದೇವರು ಕೊಡುವ ಭಾಷೆ ಬಂದ್ಬಿಟ್ಟು ಎರಡೇ ಪದ ಇರ್ತದೆ, ಹೊಸ ಭಾಷೆ ಇರ್ತದೆ. ನಾವು ಯಾವಾಗ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ, ದೇವರು ನಮ್ಮ ಭಾಷೆಯಲ್ಲಿ ಒಂದು ಅಭಿಷೇಕದ ನದಿಯಾಗಿ ಹರಿಯುವುದಕ್ಕೆ, ಸ್ಟಾರ್ಟ್ ಫ್ಲೋಯಿಂಗ್, ಅದು ಹರಿಯುವುದಕ್ಕೆ ಆರಂಭಿಸ್ತದೆ. ಅರ್ಥ ಆಗ್ತಾ ಇದೆಯಾ? ಒಂದು ಪದ ಇರ್ಬೋದು, ಒಂದು ಸೆಂಟೆನ್ಸ್ ಇರ್ಬೋದು, ಅದರ ನಂತರ ಹರಿಯೋದಕ್ಕೆ ಆರಂಭಿಸುವಾಗ ಅದು ಹಾಡಾಗಿ ಮಾರ್ಪಡುವಂಥದ್ದು. ಹಲ್ಲೆಲೂಯ. ಅದು ಜೀವಕರ ಹೊಳೆಯಾಗಿ ಮಾರ್ಪಡುವಂಥದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹೇಳ್ತಾ ಇರೋದು, ನೀವು ಹೊಂದಿದಾಗ ಇದ್ದ ಹಾಗೆ ಇವಾಗಲೇ ಇದ್ರೆ ಏನು ಪ್ರಯೋಜನ? 10 ವರ್ಷ ತುತ್ತು ಹೇಳ್ಕೊಂಡು ಏನು ಪ್ರಯೋಜನ? 5 ವರ್ಷ ತುತ್ತುನಾ? ಈಗ ಇಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಳ್ತೇನೆ. ಹಾಗೆ ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರಾತ್ಮನ ಹೇಳ್ತಾ ಇದ್ದಾನೆ, ಒಂದು ವೇಳೆ ಹೊಂದಿಕೊಂಡು ಕಳ್ಕೊಂಡವರು ಇದ್ರೂ ದೇವರಿಗೆ ಅಗಲ ಕಾಲ ದೇವರ ಮೇಲೆ ತಿರುಗಿ ಕೊಡೋದಕ್ಕೆ ಇಷ್ಟಪಡ್ತಾನೆ. ಅಭಿಷೇಕವನ್ನು ಕಳ್ಕೊಂಡಂಥವರು, ಕೃಪೆಯನ್ನು ಕಳ್ಕೊಂಡಂಥವ್ರು, ದರ್ಶನ ಇತ್ತು ಒಂದು ಕಾಲ, ಕನಸು ಕಾಣ್ತಾ ಇದ್ರಿ, ದರ್ಶನ ಹೊಂದುತ್ತಾ ಇದ್ರಿ, ಇವಾಗ ಇಲ್ಲ, ತುಂಬ ದಿನ ಆಯಿತು, ತುಂಬ ವರ್ಷ ಆಯಿತು. ಇವತ್ತು ಅಗಲ ಕಾಲ ದೇವರ ಆತ್ಮನಿಗೆ ಕೊಡುವುದಕ್ಕೆ ಬಯಸ್ತಾ ಇದ್ದಾನೆ. ತಿರುಗಿ ಒಮ್ಮೆ ಸಮರ್ಪಿಸುವುದಾದರೆ ಬರಿದಾದ ಪಾತ್ರೆಗಳಲ್ಲಿ ದೇವರು ತುಂಬಿಸುವುದಕ್ಕೆ ಬಯಸ್ತಾ ಇದ್ದಾನೆ. ಈ ಉಪವಾಸ ಪ್ರಾರ್ಥನೆಗಾಗಿ ನೀನು ಬೇರ್ಪಟ್ಟು ಕುಳಿತಿರುವಂಥದ್ದು, ಡಿಸೈಡೆಡ್ ಟು ಸ್ಪೆಂಡ್ ಟೈಮ್ ಇನ್ ಸೀಕ್ರೆಟ್ ವಿತ್ ಗಾಡ್. ಈ ಉಪವಾಸ ಪ್ರಾರ್ಥನೆಗಾಗಿ ನೀವು ಸಮಯವನ್ನು ಬೇರ್ಪಡಿಸಿದ್ದು ನಿತ್ಯತೆವರೆಗೂ ಇದು ಲೆಕ್ಕಿಸಲ್ಪಡುತ್ತಾ ಇದೆ. ನಿತ್ಯತೆವರೆಗೂ ಇದು ಲೆಕ್ಕ ಸೇರಿಸೋದಕ್ಕೆ ಹೋಗ್ತಾ ಇದ್ದಾನೆ ದೇವರು. ಇಸ್ ಗೋಯಿಂಗ್ ಟು ಕೌಂಟೆಡ್ ಇನ್ ಟು ಇಟರ್ನಿಟಿ, ಬಿಕಾಸ್ ಸಚ್ ಗ್ರೇಟ್ ಇಂಪ್ಯಾಕ್ಟ್ ಇಸ್ ಗೋಯಿಂಗ್ ಟು ಗಿವ್. ಇದು ದೊಡ್ಡ ದೊಡ್ಡ ಪ್ರಭಾವ ಬೀರುವುದಕ್ಕಾಗಿ ದೇವರು ಈ ಉಪವಾಸ ಪ್ರಾರ್ಥನೆ ಮೂಲಕವಾಗಿ ತೀರ್ಮಾನ ಮಾಡಿದ್ದಾನೆ. ಹಾಗಾದರೆ ಇದಗಲ ಕಾಲ ನಮ್ಮನ್ನು ಸಮರ್ಪಿಸಿಕೊಳ್ಳಲು ದೇವರ ಹತ್ರ ಹೇಳೋಣ. ದೇವರೇ ಹಲ್ಲೆಲೂಯಾ. ಕೆಲವರನ್ನು ದೇವರು ಹೊಸ ಭಾಷೆಯಿಂದ ತುಂಬಿಸ್ತಾರೆ, ಕೆಲವರನ್ನು ದೇವರು ನೂತನವಾಗಿ ಮೊದಲನೇದಾಗಿ ಅಭಿಷೇಕಿಸ್ತಾರೆ, ಕೆಲವರು ಕಳಕೊಂಡಿದ್ದನ್ನು ತಿರುಗಿ ಹೊಂದುವುದಕ್ಕೆ ಸಹಾಯ ಮಾಡ್ತಾರೆ, ಕೆಲವರು ದರ್ಶನವನ್ನು, ಕೆಲವರು ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಕೆಲವರು ಪ್ರಕಟಣೆಗಳನ್ನು ಹೊಂದಿಕೊಳ್ಳುತ್ತಾರೆ, ಕೆಲವರು ಪ್ರವಾದನೆಯ ವರಗಳನ್ನು ಹೊಂದಿಕೊಳ್ಳುತ್ತಾರೆ. ಈಗಲ ಕಾಲ ದೇವರು ನಿಮ್ಮನ್ನು ಅಭಿಷೇಕಿಸುವುದಕ್ಕೆ ತೀರ್ಮಾನಿಸಿದ್ದಾನೆ. ದೇವರು ನಿಮ್ಮನ್ನು ಅಭಿಷೇಕಿಸುವುದಕ್ಕೆ ತೀರ್ಮಾನಿಸಿದ್ದಾನೆ. ಈ ಅವಕಾಶವನ್ನು ಬಿಟ್ಟು ಬಿಡಬೇಡ್ರಿ. ಆಚೆ ಈಚೆ ನೋಡಿಕೊಂಡಿರುವುದಕ್ಕಿರುವಂಥ ಸಮಯ ಅಲ್ಲ. ಅವರನ್ನು ಇವರನ್ನು ನೋಡಿಕೊಂಡು ನಾವು ಮಾರ್ಕ್ ಆಗೋದಕ್ಕಲ್ಲ ನಾವು ಬಂದಿರುವಂಥದ್ದು, ಹೊಂದಿಕೊಳ್ಳೋದಕ್ಕೆ ಬಂದಿರುವಂಥದ್ದು. ಆ ಸಹೋದರಿ
ಎಲೀಷನ ಹತ್ರ ಹೋಗಿದಾಗೆ ನಿಮ್ಮ ಮನೆಯಲ್ಲಿ ಏನಿದೆ? ಒಂದು ಮೊಗೆ ಎಣ್ಣೆ. ಪ್ರೈಸಲೋ, ಹಲ್ಲೆಲೂಯ, ಹಲ್ಲೆಲೂಯ. ಬೇರೆ ಏನಿತ್ತು ನನಗೆ ಗೊತ್ತಿಲ್ಲ. ಒಂದು ಮನೆ ಅಲ್ವಾ, ಒಂದು ಹಾಸಿಗೆ ಇರ್ಬೋದು, ಚಾಪೆ ಇರ್ಬೋದು, ಬಟ್ಟೆ ಇರ್ಬೋದು, ಏನು ಅವ್ರ ಮನೆ ಪಾತ್ರೆ, ಅಡಿಗೆ ಪಾತ್ರೆಗಳಾದರೂ ಇರ್ಬೋದು, ಗೊತ್ತಿಲ್ಲ. ಅದನ್ನು ಮಾರ್ಬಿಟ್ರೋ ಗೊತ್ತಿಲ್ಲ. ಪ್ರೈಸಲೋ. ಬಟ್ ಏನೇ ಕಳ್ಕೊಂಡ್ರು ಸಹ ಈ ಇಷ್ಟೊಂದು ಎಣ್ಣೆ ಮಾತ್ರ ಉಳಿಸ್ಕೊಂಡಿದ್ರು. ಅರ್ಥ ಆಗ್ತಾ ಇದೆಯಾ? ಪ್ರೈಸ್. ನೀವೇನು ಕಳೆದುಕೊಂಡ್ರು ಅಭಿಷೇಕವನ್ನು ಮಾತ್ರ ಕಳೆದುಕೊಳ್ಳಬೇಡ್ರಿ. ಇದೆಲ್ಲ ಕಾಲ ಈ ಅಭಿಷೇಕಕ್ಕಾಗಿ ಬೆಲೆ ಕೊಡಬೇಕು. ಯಾರು ಅಭಿಷೇಕಕ್ಕಾಗಿ ಬೆಲೆ ಕೊಡುತ್ತಾರೋ ದೇವರು ಅವರನ್ನು ಗೌರವಿಸಿದ್ದಾರೆ. ನಿಮಗೆ ಚರಿತ್ರೆಯನ್ನು ಕಲಿತರೆ ನಿಮಗೆ ಗೊತ್ತಾಗುತ್ತೆ. ಪ್ರೈಸ್. ಯಾರು ಅಭಿಷೇಕಕ್ಕಾಗಿ ಬೆಲೆ ಕೊಟ್ಟರು ಅವ್ರನ್ನೆಲ್ಲ ದೇವರು ಗೌರವಿಸಿದ್ದಾನೆ, ಅವ್ರನ್ನೆಲ್ಲ ದೇವರು ಆನರ್ ಮಾಡಿದ್ದಾರೆ, ಅವ್ರನ್ನೆಲ್ಲ ದೇವರು ಗೌರವಿಸಿದ್ದಾರೆ.